ಪ್ರತಿಯೊಂದಕ್ಕೂ ರಾಜಕಾರಣಿಗಳು ಇಂಟರ್ಫಿಯರ್ ಆಗಬಾರ್ದು. ಕಮಿಷನರ್ SP ಒಳ್ಳೆ ಇದ್ದಾರೆ, ನಂಗೆ ಗೊತ್ತಿಲ್ಲ, ಔಟ್ ಆಫ್ ದ ಟಾಪಿಕ್ ಹೇಳ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅವರನ್ನೂ ಕಳಿಸುತ್ತಾರೆ ಅನ್ನುವ ಮಾತುಂಟು ನನಗೆ. ಜಡ್ಜ್ ಹೇಳ್ತಾರೆ ಮೈಯೆಲ್ಲ ಮುಟ್ಟಿದರೆ ಅದು ಲೈಂಗಿಕ ಕಿರುಕುಳ ಆಗುದಿಲ್ಲ ಅಂತೇಳಿ. ಎಲ್ಲಿ ತನಕ ಮಾನಸಿಕ ನಾನು ಹೇಳಿದ ಈಗ ಕೋರ್ಟಲ್ಲಿ ಪ್ರತಿಯೊಂದು ಪೋಕ್ಸೋ ಕಾನೂನು ಬೇಗ ಕನ್ವಿಕ್ಷನ್ ಆಗ್ತಾ ಉಂಟು. ಆ ಪೋಕ್ಸೋವನ್ನು ಸಹ ಕೆಲವು ಬೆಲೆ ಇಲ್ಲದಾಗೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ 667 ಕೋಟಿ ಫಂಡ್ ಬಂದಿದೆ. ನಿರ್ಭಯ ಪ್ರಕರಣದಲ್ಲಿ ಬಂದಂತ ಫಂಡ್ ಅನ್ನು ನೀವು ಯಾವುದಕ್ಕೆ ಯೂಸ್ ಮಾಡಿದ್ದೀರಿ? ಅದು ನನಗೆ ಅನ್ನಿಸ್ತದೆ ಈ ಪಾಲಿಟಿಷಿಯನ್ ಮನೆಗೆ, ಅವರ ಹೆಂಡತಿಯರ ಮನೆಗೆ ಸೇಫ್ಟಿಗೆ ಕೊಂಡೋಗಿದ್ದಾರೆ ಗೊತ್ತಿಲ್ಲ. ಪೇರೆಂಟ್ಸ್ ಕಳಿಸುವಾಗ ಜಾಗ್ರತೆ ಮಾಡಬೇಕು. ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತದ ಆ ಕಾಲೇಜಿಗೆ ಕಳಿಸಿ. ಕೆಲವು ಕಾಲೇಜುಗಳಲ್ಲಿ ನಮ್ಮಲ್ಲೆಲ್ಲ ಉಂಟು, ಓಪನ್ ಆಗಿ ಹೇಳ್ತೇನೆ, ಎಲ್ಲ ಮಕ್ಕಳು ನಮ್ಮ ದೇರೆ ಬೈಲಲ್ಲಿ PG ಅಲ್ಲಿ ಇದ್ದಾರೆ. ರಾತ್ರಿ ಇಡೀ ಗಾಡಿಗಳಲ್ಲಿ ತಿರುಗ್ತಾ ಇರ್ತಾರೆ, ಟೂ ವೀಲರ್ ಅಲ್ಲಿ 3-4 ಜನ ತಿರುಗ್ತಾ ಇರ್ತಾರೆ. ನಾನು ಸ್ಟೂಡೆಂಟ್ಸ್ಗೆ ಫ್ರೀಡಮ್ ಬೇಕು, ಹಾಗೆಂತ ಸ್ವೇಚ್ಛಾಚಾರ ಅದಕ್ಕೆ ಅನುವು ಮಾಡಿ ಕೊಡಬಾರ್ದು. ಈ ವಿಡಿಯೋದಲ್ಲಿ ಸಾರ್ವಜನಿಕರು ಮತ್ತು ಅತಿಥಿಗಳು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಹಾಗೂ ವಿಚಾರಗಳು ಅವರ ಸಂಪೂರ್ಣ ವೈಯಕ್ತಿಕ ಅನಿಸಿಕೆಗಳಾಗಿವೆ. ಇವು ನ್ಯೂಸ್ ಕರ್ನಾಟಕ ಸಂಸ್ಥೆಯ ಅಧಿಕೃತ ನಿಲುವು ಅಥವಾ ಅಭಿಪ್ರಾಯಗಳನ್ನ ಪ್ರತಿನಿಧಿಸುವುದಿಲ್ಲ. ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಡೊನಾಲ್ಡ್ ಪೆರೇರಾ. ನ್ಯೂಸ್ ಕರ್ನಾಟಕ ಮತ್ತು ಬುಡ್ಕುಲೋ ಮೀಡಿಯಾ ಜಂಟಿಯಾಗಿ ಪ್ರಸ್ತುತಪಡಿಸುವ ಮಂಗಳೂರು ಮ್ಯಾಟರ್ಸ್ಗೆ ನಿಮಗೆ ಸ್ವಾಗತ. ನಾವಿಂದು ಚರ್ಚೆ ಮಾಡುವ ವಿಷಯ ಮಹಿಳಾ ದೌರ್ಜನ್ಯ. ಮಂಗಳೂರಿನಲ್ಲಿ ಸ್ತ್ರೀಯರು ಸುರಕ್ಷಿತವೇ? ಈ ಕುರಿತು ಸಂವಾದ ನಡೆಸಲು ನಮ್ಮ ಜೊತೆಗಿದ್ದಾರೆ ಹಿರಿಯ ಸಾಮಾಜಿಕ ಹೋರಾಟಗಾರ ಶ್ರೀಯುತ ಜೆರಾರ್ಡ್ ಟವರ್ಸ್ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಮತಿ ಪ್ರಸನ್ನ ರವಿ. ಸರ್ ಮತ್ತು ಮೇಡಮ್, ನಿಮಗಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೊದಲಿಗೆ ಇಂದಿನ ವಿಷಯದ ಕುರಿತು ನಮ್ಮ ತಂಡ ತಯಾರಿಸಿರುವ ಇಂಟ್ರೋ ನೋಡಿ ಬರೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಸಮಾಜದ ಅತ್ಯಂತ ಗಂಭೀರ ಹಾಗೂ ಸೂಕ್ಷ್ಮ ವಿಷಯವಾದ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಚರ್ಚಿಸಲಿದ್ದೇವೆ. ನಿತ್ಯ ನಡೆಯುವ ಕಿರುಕುಳದಿಂದ ಹಿಡಿದು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಹಾಗೂ ಕೊಲೆಯಂತಹ ಭೀಕರ ಅಪರಾಧಗಳವರೆಗೆ ಮಹಿಳೆಯರು ಎದುರಿಸುತ್ತಿರುವ ಆತಂಕಗಳ ಬಗ್ಗೆ ನಾವು ದನಿ ಎತ್ತಬೇಕಾಗಿದೆ. ಬನ್ನಿ, ನಮ್ಮ ಸಮಾಜವನ್ನು ಹೆಣ್ಣು ಮಕ್ಕಳಿಗೆ ಹೇಗೆ ಹೆಚ್ಚು ಸುರಕ್ಷಿತವಾಗಿಸಬಹುದು ಎಂಬುದರ ಕುರಿತು ಮುಕ್ತವಾಗಿ ಮಾತನಾಡೋಣ. ಸೇಫೇ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಿಜವಾಗಿ ಸೇಫೇ. ಎಲ್ಲಾ ವಿಷಯದಲ್ಲಿ ಜನರು ಸಪೋರ್ಟ್ ಅದು ಇದೆ, ಎಲ್ಲ ಇದೆ. ನಾವು ನಮ್ಮನ್ನು ನಾವೇ ಸೇಫ್ ಮಾಡಿ ಇಡುವ ಕೆಲಸ ನಮ್ಮದೇ. ಸೇಫ್ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ ಈಗಿನ ಕಾಲದಲ್ಲಿ. ಈಗ ಮನುಷ್ಯರೇ, ಮೊನ್ನೆ ಒಂದು ಆಯ್ತು, ಹುಡುಗಿದು ರೇಪ್ ಆಯ್ತು, ಮರ್ಡರ್ ಆಯ್ತು, ಒಂದು ಹುಡುಗನನ್ನು ಇದು ಮಾಡಿದ್ರು, ಪೊಲೀಸ್ ನೈತಿಗಿರಿ ಆಯ್ತು. ಹೀಗೆ ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ತುಂಬಾ ಸೇಫ್ ಇದೆ. ಸೇಫ್ ಆಗಿದ್ದಾರೆ. ಅವರವರ ಜವಾಬ್ದಾರಿಗಳನ್ನು ಅವರೇ ತಗೊಳ್ಬೇಕು. ಅಂದ್ರೆ ಅವರನ್ನು ಅವರೇ ರಕ್ಷಣೆ ಮಾಡಿಕೊಳ್ಬೇಕು. ಅಕಸ್ಮಾತ್ ಅಂತ ಸಂದರ್ಭದಲ್ಲಿ ಅಂತ ಘಟನೆಗಳು ನಡೆದಾಗ ಯಾರಾದ್ರೂ ವಿಡಿಯೋ ಮಾಡುವ ಬದಲು ಅವರ ರಕ್ಷಣೆಗೆ ನಿಂತ್ರೆ ಅಂತ ಪರಿಸ್ಥಿತಿಯನ್ನು ತಪ್ಪಿಸಬಹುದು. ನಮ್ಮ ರಕ್ಷಣೆ ನಾವೇ ಈಗ ತೆಕೊಳ್ಬೇಕು ಅಂತ ಆಗ್ತದೆ ನನಗೆ. ಯಾಕೆಂದ್ರೆ ಒಂದು ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗ್ಬೇಕದು. ನಮ್ಮ ತಾಯಿ ತಂದೆ ಅವರಿಗೆ ಸ್ವಲ್ಪ ತಿಳಿ ಹೇಳ್ಬೇಕು. ಈಗಿನ ಪೀಳಿಗೆ ಎಲ್ಲ ಮಕ್ಕಳೊಟ್ಟಿಗೆ ಸೇರಿಕೊಂಡು ಅವರ ರೀತಿ ನೀತಿಯೇ ಬೇರೆ ಇರ್ತದೆ. ಹಾಗಿರುವಾಗ ನಾವು ಮನೆಯಿಂದಲೇ ಅವರಿಗೆ ಬುದ್ಧಿ ಹೇಳುವಂತ ಪಾಠ ಕಲಿಸಿದ್ರೆ ಒಳ್ಳೇದು. ಮತ್ತೆ ನಾವು ಸಮಾಜವನ್ನು ದೂರುದು ನನಗೆ ತಪ್ಪೇಳಿ ಕಾಣ್ತದೆ. ಹೊರೆಯಾಗಿ ಹೋಗುವ ಮಕ್ಕಳನ್ನು ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಮಾಡಿಕೊಟ್ಟು ಅವರನ್ನು ಸರಿದಾರಿಗೆ ತರುವ ಕೆಲಸ ನಮ್ಮದು. ಅದು ಹೆತ್ತವರಾಗ್ಲಿ ಅಥವಾ ಅಕ್ಕ ತಂಗಿಯರಾಗ್ಲಿ ಅಣ್ಣ ತಮ್ಮಂದಿರಾಗ್ಲಿ ಎಲ್ರು ಸ್ವಲ್ಪ ನೋಡಿಕೊಳ್ಬೇಕು. ಈಗ ರಾತ್ರಿ ಆಗುವಾಗ ಓಡಾಡ್ಲಿಕ್ಕೆ ಭಯ ಪಡ್ತಾರೆ. ಗಂಡಸರು ಓಡಾಡ್ಬಹುದು, ಹೆಣ್ಣು ಮಕ್ಕಳಿಗೆ ಓಡಾಡ್ಲಿಕ್ಕೆ ಅಷ್ಟು ಭಯ ಪಡ್ತಾರೆ ಕೆಲವೊಬ್ಬರು. ಅಂದ್ರೆ ಕೆಲವೊಂದ್ಸಲ ರಾತ್ರಿ ಆತರ ಓಡಾಡುವಂತ ಪರಿಸ್ಥಿತಿ ಇರ್ತದೆ. ಅವರು ಒಳ್ಳೆಯ ಉದ್ದೇಶಕ್ಕಾಗಿ ಸಹ ಓಡಾಡ್ತಿರ್ಬಹುದು. ರಾತ್ರಿ ಹೊತ್ತಲ್ಲಿ ಅವರ ಕೆಲಸ ಇರ್ಬಹುದು, ಯಾವುದೇ ರೀತಿಯಿಂದ ಓಡಾಡ್ತಾ ಇರ್ಬಹುದು. ಆದ್ರೆ ಇದ್ರ ಬಗ್ಗೆ ನಡಿಬಾರ್ದು. ಇಂತ ಕೆಟ್ಟ ಘಟನೆಗಳು ನಡೆದಾಗ ಎಲ್ಲರೂ ಅವರಿಗೆ ಬಂದು ಸಹಾಯ ಮಾಡಿ ಅಂತ ಘಟನೆಗಳಿಂದ ತಪ್ಪಿಸಿ ಮತ್ತು ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳೋಣ. ಇತರರ ಸಹಾಯದಿಂದ ನಾವು ನಮ್ಗೆ ಅವರ ರಕ್ಷಣೆ ಇದೆ, ಇವರ ರಕ್ಷಣೆ ಇದೆ, ಅದು ಬೇಡ, ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳೋಣ. ಹಾಗೆ ರಕ್ಷಣೆ ನಮ್ಗೆ ಇದೆ,
ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲಾ ವಿಷಯದಲ್ಲಿ ಸಹ ರಕ್ಷಣೆ ಇದೆ. ನಾವು ಮಾಡಿಕೊಳ್ಳುವ ವಿಷಯದಲ್ಲಿ ತಪ್ಪಿ ಹೋಗ್ತದೆ. ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ಘಟನೆ ಆ ತರದ್ದು ನಡೆಯಿತು. ಆಗ ನಡೆಯುವಾಗ ಅವರಿಗೆ ಸರಿಯಾದ ಶಿಕ್ಷೆ ಸಿಗ್ಲಿಲ್ಲಾದ್ರೆ ಆ ಜನಗಳಿಗೆ ಭಯ ಇರುದಿಲ್ಲ. ನಾನೇನ್ಸ ಮಾಡ್ಬೋದು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಕೆಲವೊಬ್ರು ಇರ್ತಾರೆ. ಹಾಗೆ ನಮ್ಮ ಯುವ ಪೀಳಿಗೆ ಇನ್ನೊಬ್ಬರಿಗೆ ಆದರ್ಶರಾಗಿರ್ಬೇಕಷ್ಟಲ್ಲದೆ ಇನ್ನೊಬ್ಬರಿಗೆ ನಾವು ನಮ್ಮನ್ನು ಪ್ರಚೋದನೆಯ ರೀತಿಯಲ್ಲಿ ಬದುಕುದು ಬಾರ್ದು ಅಂತೇಳಿ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳ್ತೇನೆ. ಈಗಿನ ಕಮಿಷನರ್ ಬಂದು ನಮಗೆ ತುಂಬ ಒಳ್ಳೆಯದಾಗಿದೆ. ಹಾಗೆ ಇನ್ನೂ ಸಹ ಹಾಗೆ ಇದ್ರೆ ಒಳ್ಳೆಯದು. ಅವರು ಸ್ವಲ್ಪ ಗಮನ ಕೊಟ್ಟರೆ ಸರಿಯಾಗ್ತದೆ. ಅವರು ಈಗ ಗಮನ ಕೊಡ್ತಾ ಇದ್ದಾರೆ. ಚಂದದಲ್ಲಿ ಎಲ್ಲರೂ ಪೊಲೀಸ್ ಎಲ್ಲರೂ ಸೇರಿ ನಮ್ಮ ಹುಡುಗಿಯರನ್ನು ಮಕ್ಕಳನ್ನು ರಕ್ಷಿಸಬೇಕು. ಮೊದಲಿಗೆ ಮೇಡಮ್, ನಮ್ಮ ಮಂಗಳೂರು ಮತ್ತು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಮಹಿಳೆಯರ ಸುರಕ್ಷತೆ ಹೇಗಿದೆ, ಎಷ್ಟಿದೆ? ನಾನು ಕಂಪೇರ್ ಟು ಬೇರೆ ರಾಜ್ಯ ಅಥವಾ ಬೇರೆ ಜಿಲ್ಲೆ ಹೊರಗಿನ ಮಂಗಳೂರು ಅಂತ ತೊಂದರೆ ಇಲ್ಲ. ಯಾಕೆಂದ್ರೆ ಸುರಕ್ಷತೆಯಲ್ಲಿ ಕಂಪೇರ್ ಟು ಬೇರೆ. ಆದ್ರೆ ಬೇರೆ ರೀತಿಯೆಲ್ಲ ಆಗ್ತಾ ಉಂಟು, ಇಲ್ಲ ಅಂತ ಹೇಳೋ ಸುರಕ್ಷತೆ ಪೂರ್ತಿ ಉಂಟಂತ ನಾನು ಹೇಳುದಿಲ್ಲ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರು ಸ್ವಲ್ಪ ಬೆಟರ್. ಜಾರಟ್ ಟವರ್ಸ್ ಅವರೇ, ಈಗ ಲಾ ಆ್ಯಂಡ್ ಆರ್ಡರ್ ವಿಷಯಕ್ಕೆ ಬರೋದಾದರೆ, ಅವರು ಹೇಳಿದರು ಕಂಪೇರ್ ಮಾಡಿದಾಗ ಬೆಟರ್ ಅಂತ. ಬಟ್ ಸತತವಾಗಿ ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆ ಅಂತ ಪ್ರಕರಣಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತದೆ. ನಿಮ್ಗೇನು ಅನಿಸ್ತದೆ? ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದರೆ, ಮೇಡಮ್ ಹೇಳಿದ್ದು ನಾನು 75% ಒಪ್ತೇನೆ. ಸರಿ. ಆದರೆ ಕೆಲವು ಇದೆಲ್ಲ ಆಗೋದು ನಮ್ಮ ಅಪರಾಧಗಳು ಯಾವುದರಿಂದ ಅಂತ ಹೇಳಿದರೆ, ಜಾತಿ ಧರ್ಮವನ್ನು ನೋಡಿ, ಅಥವಾ ಈಗಿನ ಮಾನಸಿಕ ಕೊರತೆ ಈಗಿನ ಯುವಕರಲ್ಲಿರುವ. ಈಗ ನಾವು ಮೊನ್ನೆ ನೋಡಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ದೇಶದ್ದು ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ. ಯಾಕಂತ ಹೇಳಿದರೆ, ನಾನು ನಿನ್ನೆ ನೋಡಿದೆ, ಅದು ಮಹಿಳೆಯರಿಗೆ ಸಂಬಂಧವಾದದಲ್ಲ, ಕೊಲೆಯಾಗಿ 12 ವರ್ಷದ ನಂತರ ಶಿಕ್ಷೆ. ನಾನು ಕನ್ಸ್ಯೂಮರ್ ಕೋರ್ಟ್ ನನಗೀಗ ನಾನು ಹಿರಿಯ ನಾಗರಿಕನಾದೆ. ನಾನು ಹಿರಿಯ ನಾಗರಿಕನಾಗುವ ಮೊದಲು ಒಬ್ಬ ಹಿರಿಯ ನಾಗರಿಕನೇ ನಾನು ನಮ್ಮ ಕನ್ಸ್ಯೂಮರ್ ಕೋರ್ಟಿಗೆ, ಅಂದರೆ ನಮ್ಮ ಬಳಕೆದಾರರ ಕೋರ್ಟಿಗೆ ಕೊಂಡೋಗಿದೆ. 1.5 ವರ್ಷ ಅವರಿಗೆ 60,000 ಪರಿಹಾರ ಸಿಗಲಿಕ್ಕೆ. ಅವರು ನನ್ನ ರಿಕ್ಷಾದಲ್ಲಿ ಕೊಂಡೋಗೋದು ಪಾಪ, ಎಂದರೆ ನನ್ನ ಬೈಕಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ 16 ದಿವಸದಲ್ಲಿ 16 ಗಂಟೆಯಲ್ಲಿ ಇತ್ಯರ್ಥ ಆಗುವ ವಿಚಾರಗಳು 16 ವರ್ಷ ತಗೊಂಡ್ರೆ ಅಲ್ಲಿ ಒಂದಾಯ್ತು. ಅದರ ನಂತರ ಈಗ ಮೇಡಮ್ ಹೇಳಿದಾಗೆ ಮಹಿಳೆಯರಿಗೆ ಈ ಸಂವಿಧಾನದಲ್ಲಿ ನಮ್ಮ ದೇಶದಲ್ಲಿ ಒಂದು ಬೇರೆಯೇ ಕಾನೂನಿದೆ. ಆದರೆ ಈ ಪೊಲೀಸ್ನವರಿಗೇನು ಗೊತ್ತಿಲ್ಲ. ಈಗ ನಮ್ಮ ಮೇಡಮ್ ರವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಒಂದು ಗಂಡಸಿನ ಮೇಲೆ, ಅದನ್ನು ಗಂಡಸು ಕೊಟ್ಟ ರೀತಿಯಲ್ಲಿ ಅವರು ಕಂಪ್ಲೇಂಟ್ ಬರೀತಾರೆ. ಒಂದು ಗಂಡಸು ಇವರಿಗೆ ಕೊಟ್ಟ ಆ ಕಿರುಕುಳ ಏನ ತೊಂದರೆ ಅಥವಾ ಆ ಉಪಯೋಗ ಮಾಡಿದ ಕೆಟ್ಟ ಭಾಷೆ, ಅದಕ್ಕೆ ಬೇರೆನೇ ಕಾನೂನು ಉಂಟು ಮಹಿಳೆಗೆ ಅಂತೇಳಿ. ಆದರೆ ಇದು ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೇನೆ ಗೊತ್ತಿಲ್ಲ ಅಂತೇಳಿ ಹೇಳುವಾಗ ಈ ಎಲ್ಲ ಕೊರತೆಗಳು ನಮಗೆ ಒಂದು ಸಮಸ್ಯೆ ಆಗಿವೆ. ಓಕೆ. ಮತ್ತು ಈ ಕಾನೂನು ವಿಷಯ ಬರೋದಾದರೆ, ಈಗ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಅತ್ಯುತ್ತಮ ಕಮಿಷನರ್, SP ಮತ್ತು DC ಇದ್ದಾರೆ ಅಂತ ಹೇಳ್ತಾ ಬಂದಿದ್ದಾರೆ, ದಕ್ಷರು ಅಂತ. ಸಾಕಷ್ಟು ಮಟ್ಟಿಗೆ ಈ ಕೋಮು ವಿಷಯದ ಸಂಘರ್ಷಗಳು, ಹತ್ಯೆಗಳೆಲ್ಲ ಆಲ್ಮೋಸ್ಟ್ ನಿಂತಿವೆ. ಬಟ್ ಈ ಅತ್ಯಾಚಾರ ಪ್ರಕರಣ ತುಂಬ ಜಾಸ್ತಿ ಆಗ್ತಾ ಉಂಟು. ಏನು ಕಾರಣ ಅಂತ? ಒಂದು ಏನಂತ ಹೇಳಿದರೆ ಬ್ರದರ್, ಎಲ್ಲವನ್ನು ಒಬ್ಬರು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ಈಗ ಧಾರ್ಮಿಕ ಸ್ಥಳದಲ್ಲಿ ನಾವು ಕೇಳುವ ಅಲ್ಲಿ ನಾವು ಏನು ಕೇಳ್ತೇವೆ ನಮ್ಮ ಗುರುಗಳಿಂದ ಅಥವಾ ಸ್ವಾಮಿಗಳಿಂದ, ಅದನ್ನೇ ನಾವು ಪಾಲಿಸುವುದಿಲ್ಲ. ಆದರೂ ಮುಂಚಿನ ಎಲ್ಲ ಈ ಪೊಲೀಸ್ ಅಧಿಕಾರಿಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಈಗಿನ ಬೆಳವಣಿಗೆ ಸ್ವಲ್ಪ ಒಳ್ಳೆಯದುಂಟು. ಆದರೆ ಏನಾಗಿದೆ, ಮಾನಸಿಕವಾಗಿ ತುಂಬ ಮಂದಿ ಇವತ್ತು, ನಾವು ಮೊನ್ನೆ ಲಾವಣ್ಯ ಕೊಲೆಯನ್ನು ನೋಡಿದೆವು, ಮಾನಸಿಕವಾಗಿ ಇವತ್ತು ಮೆಂಟಲಿ ಇದಾಗಿದ್ದಾರೆ ನಮ್ಮ ಯುವಕಿಯರು. ಏನಾಗ್ತದೆ, ಆತ್ಮಹತ್ಯೆ ನಾವು ನೋಡ್ತೇವೆ. ನೀಟಿದು ಬಿಡಿ, ಅದೊಂದು ಸೀರಿಯಸ್ ವಿಷಯ. ಆದರೆ ಒಂದು ಸಣ್ಣ ವಿಷಯ, ನನಗೆ ತಾಯಿ ಮೊಬೈಲ್ ಕೊಡಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡುವುದು ಅಂತೇಳಿ ಹೇಳುವಾಗ ಅದು ಮಾನಸಿಕವಾಗಿ ಆಯಿತು. ದೇ ಆರ್ ಮೆಂಟಲಿ ಅವರ ಇದಿಲ್ಲ, ಸಮತೋಲನ ಇಲ್ಲ, ಎಲ್ಲ ಅಡಿಮೇಲಾಗಿದೆ. ಆದರೂ ಈ ಪೊಲೀಸ್ ಆಫೀಸರ್ಗಳು ಬರುವ ಮೊದಲು ಈ ಜಾತಿ ನೋಡಿಕೊಂಡು ಹುಡುಕಿಕೊಂಡು ಹೋಗೋದು ಈ ಪಾರ್ಕುಗಳಿಗೆಲ್ಲ, ಅಂದರೆ ಬೇರೆ ವಿಚಾರ ಅವರಿಗೆ ಕಾಣುವುದಿಲ್ಲ. ಈಗ ನಾನು ಹೇಳಿದನ್ನು, ನಾನು ಒಂದು ಧರ್ಮಕ್ಕೆ ಅಥವಾ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಸಪೋರ್ಟ್ ಮಾಡುವವ. ಆದರೆ ಇನ್ನೊಂದು ಘಟನೆ ಆಗುವಾಗ ನಾನು ಆವಾಗ ಬಾಯಿ ಮುಚ್ಚಿ ಕೂತ್ಕೊಳ್ಳುವುದಲ್ಲ.
ಅಲ್ಲಿ ನಾನು ಹೌದು. ಮಾತಾಡ್ಬೇಕು. ಯಾಕೆ ಹೇಳಿದರೆ ಮನುಷ್ಯತ್ವ ಮೊದಲು ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಇರಬೇಕು, ಅದು ನನ್ನ ಬಾಯಿಂದ ಹೊರಗೆ ಬರಬೇಕು. ಸರಿ ನಾನು ಜಾತಿ ನೋಡಿ ಮಾತ್ರ ಮಾತಾಡುವುದು ಹೇಳಿದರೆ ಅದಕ್ಕೆ ಅರ್ಥ ಏನು? ಅದು ತಪ್ಪು. ಸರಿ. ಮೇಡಮ್, ಈಗ ಮಂಗಳೂರಿನಲ್ಲಿ ಪ್ರತ್ಯೇಕವಾಗಿ ನಗರದಲ್ಲಿ ಈಗ ರಾತ್ರಿ 8 ಗಂಟೆ ನಂತರ ಮಹಿಳೆಯರು ಸ್ತ್ರೀಯರು ಸುರಕ್ಷಿತವಾಗಿ ಸುತ್ತಾಡುವ ವಾತಾವರಣ ಇದೆಯಾ? 100% ಇದೆ. ಹ್ಮ್. ನಾನೊಂದು ಮಹಿಳೆಯಾಗಿ ನಾನು 12 ಗಂಟೆಗೆ ಸಹ ಸುತ್ತಾಡ್ತಾ ಇದ್ದೇನೆ, ರಾತ್ರಿ 1-2 ಗಂಟೆ ಸುತ್ತಾಡ್ತೇನೆ. ನನಗೆ ಧೈರ್ಯ ಉಂಟು, ಹಾಗೆಂತ ಎಲ್ಲರಿಗೆ ಇದು ಧೈರ್ಯ ಬರ್ಬೇಕಂತ ಇಲ್ಲ. ಹೌದು. ನಾನ್ ಹೇಳುದು ನಮ್ಮ ಕಾನೂನು ಉಂಟು, ಆದ್ರೆ ಕಾನೂನಿನ ವ್ಯಾಲ್ಯೂ ಗೊತ್ತಿಲ್ಲ ಕೆಲವರಿಗೆ, ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡುದಿಲ್ಲ. ಬೇಕಾದಷ್ಟು ಕಾನೂನುಗಳು ಬರ್ತೇವೆ ನಮ್ಗೆ, ಇಂಪ್ಲಿಮೆಂಟ್ ಮಾಡುದಿಲ್ಲ. ನೀವು ಹೇಳಿದಾಗ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಅವರು ಮತ್ತು ಕಮಿಷನರ್ ಬಂದ ನಂತರ ತುಂಬಾ ಅದು ಹದ್ದುಬಸ್ತಲ್ಲಿ ಉಂಟು. ಈಗ ಅತ್ಯಾಚಾರ ಹೇಳ್ತೀರಿ ನೀವು, ಕೊಲೆ ಪ್ರಕರಣ ಎಲ್ಲ ಉಂಟು, ಆದ್ರೆ ಮೊದಲಿನಾಗೆ ಎಲ್ಲಿ ಸಹ ಈಗ ನಾನು ಹ್ಯಾಂಡಲ್ ಮಾಡಿದ್ರಲ್ಲಿ ಒಂದು ಮಗುವಿದು ಒಂದು ಅತ್ಯಾಚಾರ ಕೊಲೆ ಆಗಿದೆ, ಅದು ಕನ್ವಿಕ್ಷನ್ ಆಗಿದೆ. ಕೆಲವು ಕೊಲೆಗಳಿಗೆ ಕನ್ವಿಕ್ಷನ್ ಆಗಿದೆ. ಯಾಕೆಂದ್ರೆ ಒಂದು ಸ್ಟೇಷನ್ ಅಲ್ಲಿ ಒಬ್ಬ IO ಸರಿ ಇದ್ರೆ, ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ಸರಿ ಇದ್ರೆ, ವಾದ ಮಾಡಿದ್ರೆ 100% 10 months ಅಲ್ಲಿ ಕೊಲೆ ಕೇಸಿಗೆ ಆದದ್ದು. ನಾನು ಹೋದದ್ದು ಕೋರ್ಟಿಗೆ ಪಂಚನಾಮ ಮಾಡಿದ್ರೆ ಅಲ್ಲಿ ತುಂಬಾ ಒಳ್ಳೆ ಮಾಡಿದ್ದಾರೆ, IO ಮಾಡಿದ್ದಾರೆ. ಯಾಕೆಂದ್ರೆ ನಾವು ಆ ಗೋಲ್ಡನ್ ಅವರ್ ಅಲ್ಲಿ ತೆಗೆದ ಸಾಕ್ಷಿಗಳು ಮತ್ತೆ ಅಲ್ಲಿ ನಮ್ಮ ವಾದಗಳು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲವರು ತುಂಬಾ ಒಳ್ಳೆ ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ನನ್ನ ಒಂದು ಪ್ರಶ್ನೆ, ಇಲ್ಲಿ ಪ್ರತಿಯೊಂದಕ್ಕೂ ರಾಜಕಾರಣಿಗಳು ಇಂಟರ್ಫಿಯರ್ ಆಗಬಾರ್ದು. ಈಗ ನೋಡಿ, ಇದು ಈಗ ನಾವು ತರ್ತೇವೆ, ಕಮಿಷನರ್ SP ಒಳ್ಳೆ ಇದ್ದಾರೆ, ನಂಗೆ ಗೊತ್ತಿಲ್ಲ, ಔಟ್ ಆಫ್ ದ ಟಾಪಿಕ್ ಹೇಳ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅವರನ್ನೂ ಕಳಿಸುತ್ತಾರೆ ಅನ್ನುವ ಮಾತು ಉಂಟು ನನ್ಗೆ. ಯಾಕೆಂದ್ರೆ ಒಂದು ಅಧಿಕಾರಿ ಬಂದ ನಂತರ 2 ವರ್ಷ ಅವ್ನು ನಿಲ್ಲೇಬೇಕು. 2 ವರ್ಷದ ಮೊದ್ಲು ಯಾಕೆ ಕಳಿಸ್ತಾರೆ ಗೊತ್ತಿಲ್ಲ ನನ್ಗೆ. ಯಾಕೆಂದ್ರೆ ಇಲ್ಲಿ ಅತ್ಯಾಚಾರ ಕೊಲೆ ಹೇಳುವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಡೆದದ್ದು ಅತ್ಯಾಚಾರ ಕೊಲೆಗಳೆಲ್ಲ ಸ್ವಲ್ಪ ಅವರ ಪರ್ಸನಲ್ ಮ್ಯಾಟ್ರಿಗೆ ಸಂಬಂಧಪಟ್ಟದ್ದು. ಈಗ ಗ್ಯಾಂಗ್ ವಾರ್ ಇಂದ ಅಥವಾ ಒಂದು ಹೀಗೆ ಆಗ್ಬಹುದು, ಇಂಥದ್ದು ಘಟನೆಗಳು ನಡೀತದಂತ ಹೇಳಿದ್ರೆ ಅದನ್ನ ನಮ್ಗೆ ಕಂಟ್ರೋಲ್ ಅಲ್ಲಿ ಇಡಬಹುದು. ಇದೆಲ್ಲ ಫ್ಯಾಮಿಲಿ ಮ್ಯಾಟರ್ಗೆ ಅನ್ವಯಿಸುವುದು, ಆ ನಂತರ ಲವ್ ಮ್ಯಾಟರಿಗೆ ಅನ್ವಯಿಸಿ ಆ ನಂತರ ಮಾಡ್ರಾಗ್ತದೆ. ಅಲ್ಲಿ ಏನ್ ಮಾಡ್ಬೇಕು, ಆ ಮಕ್ಕಳಿಗೆ ಅವೇರ್ನೆಸ್ ಮಾಡ್ಬೇಕು. ನಮ್ಮ ಶಾಲಾ ಕಾಲೇಜುಗಳು ಒಂದು, ನಮ್ಮ ಪೇರೆಂಟ್ಸ್ ಒಂದು, ಎರಡೂ ಸಹ ಸರಿಬೇಕು. ನಮ್ಮ ಪೇರೆಂಟ್ಸ್ ಗೆ ಖಾಲಿ ಮಕ್ಕಳನ್ನು ಶಾಲೆ ಕಳಿಸುದು, ಟ್ಯೂಷನ್ ಕಳಿಸುದು, ಗಾಡಿಯಲ್ಲಿ ಕಳಿಸುದು, ಇದೇ ಮಾತ್ರ ಅಲ್ಲ, ಮಕ್ಕಳ ಬಗ್ಗೆ ಅವರು ಗಮನ ಹರಿಸಬೇಕು. ಇನ್ನೊಂದು, ಸ್ಕೂಲ್ಗಳು ಕಮರ್ಷಿಯಲ್ ಆಗ್ತಾ ಉಂಟು. ಪ್ರತಿ ಸ್ಕೂಲು ಕಾಂಪಿಟೇಷನ್ ಯಾವ್ದ್ರಲ್ಲಿ ನಾವು ಮಕ್ಕಳಿಗೆ ಏನ್ ಕೊಡ್ತಾ ಇದ್ದೇವೆ, ಯಾವ ಫೆಸಿಲಿಟಿ ಕೊಡ್ತಾ ಇದ್ದೇವೆ ವಿನಃ ಮಕ್ಕಳಿಗೆ ನಾವು ಸೊಸೈಟಿಯಲ್ಲಿ ಯಾವ ರೀತಿ ಬೆಳೆಯಬೇಕು, ಮಕ್ಕಳಿಗೆ ಏನು ಮಾನಸಿಕವಾಗಿ ನಾವು ಹೇಗೆ ಇದ್ ಮಾಡ್ಬೇಕು ಅವರನ್ನು. ಈಗ ಕೆಲವರು ಹೇಳುದು ಕೊಲ್ಲುದು, ಇದು ಮಾಡುದು, 2022ರಲ್ಲಿ ಅವ್ರು ಇಷ್ಟು ಈ ರೀತಿ ಅವರ ಒಂದು ಮಾನಸಿಕ ಇದು ಬದಲಾವಣೆ ಆಗುವ ಯಾಕೆ ಆಗ್ತಾ ಉಂಟು ಅಂತ ಯಾರು ಪ್ರಶ್ನೆ ಕೇಳುದಿಲ್ಲ. ಅದನ್ನು ಬದಲು ಮಾಡ್ಬೋದು. ಯಾರು ಅಂತದ್ದು ನನ್ಗೆ ಗೊತ್ತಿಲ್ಲ. NGOs ಗಳೆಲ್ಲ ಇದ್ದಾರೆ, ಆ ಸ್ಕೂಲ್ಗಳಿಗೆ ಹೋಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಯಾವ ರೀತಿ ಅವೇರ್ನೆಸ್, ನಾನು ಅವೇರ್ನೆಸ್ ನ ಮೊದಲು ಆ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಗೆ ಮುಖ್ಯ ಅವೇರ್ನೆಸ್ ನಾವು ಮಾಡ್ಲೇಬೇಕು. ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೇವೆ, ಪಬ್ಲಿಕ್ ಅಲ್ಲಿ ನಾನು ಹೇಳಿದಾಗೆ ಗ್ಯಾಂಗ್ ವಾರ, ಅತ್ಯಾಚಾರ ಅಂತದಾದ್ರೆ ನಾನು ಒಪ್ತೇನೆ, ಅವರು ಅದನ್ನ ಆಕ್ಷನ್ ತಗೊಳ್ಳೇಬೇಕು. ಆದ್ರೆ ಇಂಥದ್ದೆಲ್ಲ ಘಟನೆಗಳು ಈಗ ದಕ್ಷಿಣ ಕನ್ನಡ ತುಂಬಾ ಆಯ್ತು. ತುಂಬಾ ಆಗುವಾಗ ಅದು ಅವರ ಪರ್ಸನಲ್ ಲವ್ ಮ್ಯಾಟರ್ ಗಳಿಗೆ, ಪರ್ಸನಲ್ ಫ್ಯಾಮಿಲಿ ಸಂಬಂಧಪಟ್ಟದ್ದು ಪಬ್ಲಿಕ್ಗೆ ಬರ್ತಾ ಉಂಟು. ಅಲ್ಲಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದಂತೂ ನಿಜ, ನೀವು ಹೇಳ್ಬಹುದು, ನಿರ್ಭಯ ಪ್ರಕರಣ ಆಯ್ತು. ನಿರ್ಭಯ ಪ್ರಕರಣ ಆದ ನಂತರ ಒಳ್ಳೆ ಒಂದು ಇಂಪ್ಲಿಮೆಂಟೇಶನ್ ಬಂದು ಪೋಕ್ಸೋ. ಆ ಪೋಕ್ಸೋ ಕಾವೂರಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದೆವು ನಾವು 2014 ಇದು ಮಕ್ಕಳ ದಿನಾಚರಣೆ ನವೆಂಬರ್ ಇದಕ್ಕೆ ಬಂದ ನಂತರ ಫಸ್ಟ್ ಕಾವೂರಲ್ಲಿ ಒಂದು ಕೇಸ್ ಆದದ್ದು. ನಾನ್ ಹೇಳಿದೆ, ಈಗ ಕೋರ್ಟ್ ಅಲ್ಲಿ ಪ್ರತಿಯೊಂದು ಪೋಕ್ಸೋ ಕಾನೂನು ಬೇಗ ಕನ್ವಿಕ್ಷನ್ ಆಗ್ತಾ ಉಂಟು. ಆ ಪೋಕ್ಸೋವನ್ನು ಸಹ ಕೆಲವು ಬೆಲೆ ಇಲ್ಲದಾಗೆ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ. ಹೌದು, ಅಲ್ಲಿ ಕೆಲವು ಹೋಗುದೇ ಪ್ರತಿಯೊಂದಕ್ಕೂ ಕಾನೂನನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಪೋಕ್ಸೋ ಹೇಳಿದ ಕೂಡ್ಲೆ ಮುಟ್ಟಿದ್ರು, ಇದು ನೋಡಿದ್ರು, ಇದು ಅದು ಮಾಡ್ತಾನೆ ಇಲ್ವಾ ಅಂತ ಗೊತ್ತಿಲ್ಲ. ಅದು ಹಾಗೆ ಮಹಿಳೆಯರಿಗೆ ಬಂದದ್ದು ಇದು ಮಿಸ್ಯೂಸ್ ಮಾಡಬಾರ್ದು. ನಾನ್ ಹೇಳುದು, ಪೋಕ್ಸೋ ಕಾಯ್ದೆ ನಂತರ ಅದಕ್ಕೊಂದು ಫಂಡ್ ಅಂತ ರಿಲೀಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ 667 ಕೋಟಿ ಫಂಡ್ ಬಂದಿದೆ ನಿರ್ಭಯ ಪ್ರಕರಣದ ನಂತರ ಯೂಸ್ ಮಾಡ್ಲಿಕ್ಕೆ. ನಾನ್ ಕೇಳುದು, ಮಹಿಳೆಯರಿಗೆ ಅದಕ್ಕೆ ಯಾಕೋಸ್ಕರ ಎಲ್ಲಿ ಯೂಸ್ ಮಾಡಿದ್ದಾರೆ, ಎಷ್ಟು ಯೂಸ್ ಮಾಡಿದ್ದಾರೆ, ಈ ಲೆಕ್ಕಗಳು ಯಾರು ಕೊಡ್ತಾ ಇಲ್ಲ. ರಾಜಕಾರಣಿಗಳು ಎಷ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂತು ಅಂತ ಹೇಳುದಿಲ್ಲ. ನಾನ್ ಸಿಂಪಲ್ ಮ್ಯಾಟರ್ ಹೇಳಿದ, ಒಂದು ಕ್ಯಾಮರಾ ಹಾಕ್ಲಿಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಹೇಳ್ತೇವೆ. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಹೇಳುವಾಗ DCP ಟ್ರಾಫಿಕ್ ಹೇಳ್ತಾರೆ ನಮಗೆ ಅದು ಆಗುದಿಲ್ಲ, ಸ್ಮಾರ್ಟ್ ಹೇಳುವಾಗ ನಗರ ಪಾಲಿಕೆ. ನಾನ್ ಕೇಳುದು, ಹಾಗಾದ್ರೆ ನಿರ್ಭಯ ಪ್ರಕರಣದಲ್ಲಿ ಬಂದಂತ
ಫಂಡ್ ಅನ್ನು ನೀವು ಯಾವ್ದಕ್ಕೆ ಯೂಸ್ ಮಾಡಿದ್ದೀರಿ? ಇದು ಯಾವನೇ ಒಬ್ಬ ಕ್ವಶನ್ ಕೇಳ್ತಾ ಇಲ್ಲ, ಯಾವನೊಬ್ಬ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. 667 ಕೋಟಿ ಅನುದಾನ ಕರ್ನಾಟಕ ಬಂದದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮಹಿಳೆಯರಿಗೋಸ್ಕರ ಸಖಿ ಅಂತದೆಲ್ಲ ಮಾಡಿದ್ದಾರೆ. ಆದ್ರೆ ಈ ಕ್ಯಾಮರಾಗಳಿಗೋಸ್ಕರ, ಈ ರಕ್ಷಣೆಗೋಸ್ಕರ ಆ ಫಂಡ್ ಅನ್ನು ಎಲ್ಲಿ ಬಳಕೆ ಮಾಡಿದಿರಿ? ಅದು ನನ್ಗೆ ಅನ್ನಿಸ್ತದೆ ಈ ಪೊಲಿಟಿಷಿಯನ್ ಮನೆಗೆ, ಅವರ ಹೆಂಡತಿಯರ ಮನೆಗೆ ಸೇಫ್ಟಿಗೆ ಕೊಂಡೋಗಿದಾರ ಗೊತ್ತಿಲ್ಲ. ಆದ್ರೆ ಸಮಾಜದಲ್ಲಿ ಅಂತೂ ನಮ್ಗೆ ಈಗ ಮೊನ್ನೆ ಆದ ಘಟನೆ, ನಾನು ಲಾವಣ್ಯ ಅಂದು, ಆ BC ರೋಡ್ ಅಲ್ಲಿ ಒಂದು ಕ್ಯಾಮರಾ ಇಲ್ಲ. ಇಲ್ಲಿ ನಮ್ದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದೇ ಒಂದು ಕ್ಯಾಮರಾ ಇಲ್ಲ. ನೀವು ಒಂದೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಮರಾ ಇಲ್ಲ. 112ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಮಹಿಳೆಯರು. 112 ಕಾಲ್ ಮಾಡಿ ಅಲ್ಲಿ ಅಡ್ರೆಸ್ ತಗೊಳ್ಳುವಾಗ ಬ್ಯಾಂಗ್ಳೂರಲ್ಲಿ ಅವಳಿಗೆ ಅರ್ಥ ಆಗುದಿಲ್ಲ, ಇಲ್ಲಿ ಬರುವಾಗ 10 ಮಿನಿಟ್ಸ್ ಆಗ್ತದೆ, ಘಟನೆಗಳು ನಡೆದು ಹೋಗ್ತದೆ. ನನ್ನ ಇದರಲ್ಲಿ ಮೊದಲು 100 ಇತ್ತು ಎಮರ್ಜೆನ್ಸಿ, ಎಲ್ರಿಗೂ ಬಾಯಟ್ 100ಕ್ಕೆ ಕಾಲ್ ಮಾಡುವ ಅಂತ. ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ಪ್ಲೇಸ್ ಗೊತ್ತಾಗ್ತದೆ. ಇಲ್ಲಿ ನಮ್ಮ ಹತ್ರ ನಿಂತು ನೀವು ಎಲ್ಲಿ ಪ್ಲೇಸ್ ಅಲ್ಲಿ ಇದ್ದೀರಿ ಅಥವಾ ಯಾವ ಜೂರಿಸ್ಡಿಕ್ಷನ್ ಯಾರಿಗೆ ಗೊತ್ತಿರ್ತದೆ ಇದು? ನನ್ಗೆ 112ನ ಬದಲು ಎಮರ್ಜೆನ್ಸಿ ಒಂದು ಮಹಿಳೆಯರಿಗೆ ಉಂಟಂತೆ 181, ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಉಂಟಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಸರಿ ಆಗ್ಬೇಕು ಕಾನೂನಾತ್ಮಕವಾಗಿ. ಇದು ರಾಜಕಾರಣಿಗಳು ಮಾಡ್ಬೇಕಾದಂತದ್ದು. ಅವ್ರು ಮಾಡಿದ್ರೆ ಸರಿ ಆಗ್ತದೆ, ಅವ್ರು ಯಾವ್ದು ಮಾಡ್ತಾ ಇಲ್ಲ. ಈಗ ಅದೇ ಲಾವಣ್ಯ ಇರಲಿ, ಮತ್ತು ಮೊನ್ನೆ ಬೆಳ್ತಂಗಡಿಯಲ್ಲಿ ಒಂದು ರಿಕ್ಷಾ ಡ್ರೈವರ್ ಅತ್ಯಾಚಾರ ಮಾಡಿದ ಪ್ರಕರಣ, ಅದು ಹೊರಗಿನವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಕುಟುಂಬಸ್ಥರೇ, ಪರಿಚಿತರೇ ಮಾಡಿದ್ದ, ರಿಕ್ಷಾ ಡ್ರೈವರು ಮನೆಯಲ್ಲೇ ಮಾಡಿದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ಹೊರಗಿನವರಿಗೆ, ಪೊಲೀಸರಿಗಾಗಲಿ ಸಾರ್ವಜನಿಕರಾಗಲಿ ಅವರು ಏನು ಮಾಡುವಂತ ಇಲ್ಲ. ಯಾಕಂದರೆ ಪ್ರಕರಣ ನಡೆದ ನಂತರ ಗೊತ್ತಾಗೋದು. ಇಂತಹ ಹಿನ್ನೆಲೆಯಲ್ಲಿ ನೀವು ಈ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ಹೆತ್ತವರಿಗೆ ಏನು ಒಂದು ಮೆಸೇಜ್ ಕೊಡ್ತೀರಿ? ಹೆಣ್ಣು ಮಕ್ಕಳ ಹೆತ್ತವರಿಗೆ ನಾನು ಹೇಳುದು, ಖಾಲಿ ಮಾರ್ಕ್ಸಿನ ಹಿಂದೆ ಹೋಗ್ಬೇಡಿ ನೀವು ಅಂತ. ಅಲ್ವಾ? ಮಾರ್ಕ್ಸಿನೊಟ್ಟಿಗೆ ಸಮಾಜದಲ್ಲಿ ಹೇಗೆ ಬೆಳಿಬೇಕು ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೇಗೆ ಫೇಸ್ ಮಾಡ್ಬೇಕು. ಈಗ ಡ್ರಗ್ ಅವೇರ್ನೆಸ್ ಎಲ್ಲ ಮಾಡ್ತಾರೆ, ಕಮಿಷನ್ ಒಳ್ಳೆ ಮಾಡ್ತಾ ಇದ್ದಾರೆ. ನಾನ್ ಕೇಳುದು, ಡ್ರಗ್ ಶಾಲೆಗಳಿಗೆ ಬರ್ತದೆ ಹೌದು, ಮೂಲ ಎಲ್ಲಿಂದ ಹುಡುಕಿ ಅಂತ. ತಂದು ಕೊಡುವವನು ನಮ್ಗೆ ಸ್ಟೂಡೆಂಟ್ ಹತ್ರ ಕೇಳ್ಬೋದು, ನಿನ್ಗೆ ಯಾರಿಗೆ ತಂದು ಕೊಡ್ತಾನೆ, ಅವನಿಂದ ಮೂಲ. ನಾವು ಮೂಲ ಯಾಕೆ ಹುಡುಕುದಿಲ್ಲ? ಪ್ರತಿಯೊಂದು ನೋಡಿ, ಇಲ್ಲಿ ಟ್ರಾಫಿಕ್ ಅಲ್ಸ ನೋಡ್ತೇವೆ, ಎಷ್ಟು ಮಹಿಳೆಯರು ಮಕ್ಕಳನ್ನ ಹಿಡ್ಕೊಂಡು ಬೇಡ್ತಾರೆ. ಅವ್ರ ಹತ್ರ ಆಟಿಕೆಗಳು ಬರ್ತಾ ಉಂಟು, ಅವ್ರೇನ್ ಪ್ರಾಡಕ್ಟ್ ಮಾಡುದಲ್ಲ. ಇದೆಲ್ಲಿಂದ ಬರ್ತದೆ? ಇದೆಲ್ಲ ಸಿಂಪಲ್ ಸಮಾಜ ಕಲ್ಯಾಣ ಇಲಾಖೆ ಅಂತೆ, ಎಲ್ಲಿ ಕಲ್ಯಾಣ ಮಾಡ್ಲಿಕ್ಕೆ ಹೋಗ್ತಾರೋ ನಮಗ್ ಗೊತ್ತಿಲ್ಲ. ಮಹಿಳಾ ಕಲ್ಯಾಣ ಇಲಾಖೆಗಳು, ಅದಕ್ಕೆ ಒಂದು ಸಚಿವರು, ಎಲ್ಲಿ ಮಹಿಳೆಯರ ಕಲ್ಯಾಣ ಮಾಡ್ತಾ ಇಲ್ಲ. ಆದ್ರೆ ಮಹಿಳಾ ಆಯೋಗ ಸ್ವಲ್ಪ ಕಾಣ್ತಾ ಉಂಟು, ಈ ಇತ್ತೀಚಿನದೇ ಕಾಣೋದು ಸ್ವಲ್ಪ ಮಹಿಳಾ ಆಯೋಗ, ಆದ್ರೆ ಗೊತ್ತಿಲ್ಲ ಎಂಡ್ ರಿಸಲ್ಟ್ ನನಗೆ ಗೊತ್ತಿಲ್ಲ. ಆಯೋಗ ಕಾಣ್ತಾ ಉಂಟು, ಮಹಿಳಾ ಇಲ್ಲ ಸಚಿವೆ, ಅದಕ್ಕೆ ಒಂದು ಎಲ್ಲ ಎಸ್ಕಾಟ್ ಅವರಿಗೆಲ್ಲ ಕೊಡ್ತಾರೆ. ಅದು ನೀವು ಮಹಿಳೆಯರಿಗೋಸ್ಕರ ಏನ್ ಮಾಡಿದೀನಿ ಅಂತ ಪ್ರಶ್ನೆ. ನಾನ್ ಖಾಲಿ ಮಹಿಳೆಯರು ಹೇಳುವಾಗ ಗಂಡಸರನ್ನು ದೂರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಆಯೋಗಕ್ಕೆ ಮಹಿಳಾ ಆಯೋಗ ಇದು ಉಂಟು, ಯಾವುದು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಉಂಟು. ಇಲ್ಲಿ ಸಹ ಕೆಲವು ಇಲಾಖೆಗಳು ಉಂಟು ಮಕ್ಕಳದ್ದು, ಏನ್ ಮಾಡ್ತಾರಂತ ನಮಗ್ ಗೊತ್ತಿಲ್ಲ, ಯಾವ ರೀತಿ ಕಲ್ಯಾಣ ಮಾಡ್ತಾರೆ ನಮಗ್ ಗೊತ್ತಿಲ್ಲ. ಇವರೆಲ್ಲ ಒಟ್ಟು ಸೇರ್ಬೇಕು, ಪಬ್ಲಿಕ್ ಅನ್ನು ಕರಿಬೇಕು. ಎಲ್ಲಿಯಾದ್ರೂ ಒಂದು ಇವರು ಮೀಟಿಂಗ್ ಮಾಡಿದ್ದು ಉಂಟಾ? ಮಹಿಳಾ ಕಲ್ಯಾಣ ಇಲಾಖೆ ಆಗ್ಲಿ ಕೆಲವೆಲ್ಲ ಉಂಟು, ಅವರಿಗೆ ಏನ್ ಮಾಡ್ಬೇಕಂತ ಅವರಿಗೆ ಗೊತ್ತಿಲ್ಲ. NGOs ಇರ್ತಾರೆ ಅಥವಾ ಕೆಲವರೆಲ್ಲ ಅವ್ರದ್ದು ಗ್ರೂಪ್ಗಳೆಲ್ಲ ಉಂಟು, ಆ ಹುಡುಗಿಯರಿಗೆ ತರಬೇತಿ ಇಲ್ಲ. ನಾವು ಹೆಲ್ಪ್ ಮಾಡ್ತೇವೆ, ಅವರು ಕರೆಯುವಾಗ ಹೆಲ್ಪ್ ಮಾಡ್ತೇವೆ. ಆದ್ರೆ ನೀವು ಸ್ವಲ್ಪ ಪಬ್ಲಿಕ್ ಅನ್ನು ಸಹ ಯೂಸ್ ಮಾಡ್ಕೊಳ್ಳಿ, ಸೋಷಿಯಲ್ ವರ್ಕರ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಯಾರು ಬರುದಿಲ್ಲ ಹೇಳುದಿಲ್ಲ. ನೀವು ಗುಟ್ಟಾಗಿ ನೀವೇ ಮಾಡ್ಕೊಂಡು ಹೋದ್ರೆ ಸಮಾಜಕ್ಕೆ ಏನ್ ಗೊತ್ತಾಗ್ತದೆ? ಎಲ್ಲರನ್ನು ಬಳಕೆ ಮಾಡಿ ಅಲ್ಲ. ಖಾಲಿ ನೀವು ಅಧಿಕಾರಿಗಳು ಸರಿ ಇಲ್ಲ. ನಾನು ಹೇಳಿದ್ದು ಪೊಲಿಟಿಷಿಯನ್, ನೀವು ಅಧಿಕಾರಿಗಳಿಗೆ ಇಂಟರ್ಫಿಯರ್ ಆಗ್ಬೇಡಿ. ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಕ್ವಶನ್ ಕೇಳಿ. ಪ್ರತಿಯೊಬ್ಬರು ನೀವು ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಇದ್ದೀರಿ. ಒಂದು ಒಳ್ಳೆ ಕೆಲಸ ಮಾಡುವ ಟ್ರಾನ್ಸ್ಫರ್, ನಿಮ್ಮ ವೈಯಕ್ತಿಕ ನಿಮ್ಗೆ ಇಲ್ಲಿಗೆಲ್ ಆಕ್ಟಿವಿಟೀಸ್ ಆಗುದಿಲ್ಲ ಹೇಳುವಾಗ ಟ್ರಾನ್ಸ್ಫರ್. ನಾನ್ ಹೇಳುದು ಕಮಿಷನರ್ ಬಂದ ನಂತರ ಇಲ್ಲಿ ಏನು ತೊಂದರೆ ಇಲ್ಲ, ಯಾಕೆಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲಾ ಕಡಿಮೆ ಆಗಿದೆ. ನಾವು ಸಹ ಹೋಗ್ತಾ ಇದ್ದೇವೆ ಇಲ್ಲಿಗಲ್ ಆಕ್ಟಿವಿಟೀಸ್, ರೈಡಿಗೆ ಹೋಗ್ತಿದ್ದೇವೆ ನಾವು, ಈಗ ಇಲ್ಲ. ಯಾಕೆಂದ್ರೆ ನಮ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ. SP ಅವರು ಕಾನೂನಾತ್ಮಕವಾಗಿ ಕರೆಕ್ಟ್ ಮಾಡ್ತಾ ಇದ್ದಾರೆ, ರಿಯಲ್ ಮಾಡ್ತಾ ಇದ್ದಾರೆ. ಬಿಡಿ ಎಲ್ಲ ಕೆಲಸ ಮಾಡ್ಲಿಕ್ಕೆ, ಎಲ್ಲ ನೀವು ಇನ್ಫ್ಲೂಯೆನ್ಸ್ ಮಾಡುದು. ನಾನು ಇಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳಲೇಬೇಕು, ಎಲ್ಲದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಡಿ, ಸ್ವಲ್ಪ ನೋಡಿ, ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ಬಿಡಿ. ನಿಮ್ಮವರಿಗೆ ಪ್ರಾಬ್ಲಮ್ ಆಯ್ತು ಅಂತ ಅವರನ್ನು ವೈಯಕ್ತಿಕವಾಗಿ ಟ್ರಾನ್ಸ್ಫರ್ ಮಾಡಬೇಡಿ. ಅದೇ ಹೇಳುದು, ಹಾಗೆ ಮಾಡಬೇಡಿ ಅಂತ ಹೇಳುದು. ಅವರನ್ನು ಕೆಲಸ ಮಾಡ್ಲಿಕ್ಕೆ ಬಿಡಿ. ಈ ಸಲ ಅಂತೂ ನನ್ಗೆ ನಾವು ಕಂಡದ್ರಲ್ಲಿ ಕಮಿಷನರ್ ಮತ್ತು SP ಅವರು ಕಾನೂನಾತ್ಮಕವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನನ್ಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಅವರಿಗೆ ತೊಂದರೆ ಆಗ್ತಾ ಉಂಟಾ ಇಲ್ಲಿಗಲ್ ಆಕ್ಟಿವಿಟೀಸ್ ಗೊತ್ತಿಲ್ಲ. ನಮ್ಮ ಕೆಲಸಗಳು ಸ್ವಲ್ಪ ತುಂಬಾ ಕಡಿಮೆ ಆಗಿದೆ, ಒಳ್ಳೆ ಕೆಲಸ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಜರಾಡ್ ಅವರೇ, ಈಗ ಈ ಹೆಚ್ಚಿನ ಕ್ರೈಮ್ ಪ್ರಕರಣಗಳಲ್ಲಿ ಅತ್ಯಾಚಾರ ಕೂಡ ಅದರಲ್ಲಿ ಮುಖ್ಯವಾಗಿ ಬರ್ತದೆ. ಅದರ ಹಿಂದೆ ಈ ಡ್ರಗ್ಸ್ ಕನ್ಸಂಪ್ಷನ್ ಮತ್ತು ಅದರ ಜಾಲ ಅದು ದೊಡ್ಡ ಮಟ್ಟದಲ್ಲಿದೆ.
ಸೊ ಇದೊಂದು ಇಷ್ಟು ದೊಡ್ಡ ಒಂದು ಏನು ಹೇಳ್ತಾರೆ ಮೆನೆಸ್, ಅದು ಯಾಕೆ ಇನ್ನೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ? ಮೊನ್ನೆ ಆಂಬ್ಯುಲೆನ್ಸ್ ಇದೊಂದು ಕಥೆ ಆಯಿತು, ನಮ್ಮ ಹೌದು, ಎಲ್ಲ ಹೌದು. ಮಾಧ್ಯಮದಲ್ಲಿ ಬಂತು. ಹೌದು ಎಲ್ರಿಗೂ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬರು ಗಾಡ್ ಫಾದರ್ ಇದ್ದಾಳೆ ರಾಜಕೀಯದಲ್ಲಿ, ಮೇಡಮ್ ಹೇಳಿದಾಗೆ ಅವರ ಇಂಟರ್ಫಿಯರೆನ್ಸ್. ಹೌದು ಹೌದು. ಸೆಕೆಂಡ್, ಆಗ ನಾನು ಹೇಳಿದೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತೇಳಿ, ಶ್ರಿಂಕ್ ಆಗಿದ್ದಾರೆ. ಮೊನ್ನೆ ಒಬ್ರು ಎಡ್ದು ಹೇಳ್ತಾರೆ, ಮೈಯೆಲ್ಲ ಮುಟ್ಟಿದರೆ ಅದು ಲೈಂಗಿಕ ಕಿರುಕುಳ ಆಗುದಿಲ್ಲ ಅಂತೇಳಿ. ಎಲ್ಲಿ ತನಕ ಮಾನಸಿಕ ಆಗಿದೆ. ಮೇಡಮ್ ಹೇಳಿದರು CC ಕ್ಯಾಮರಾ. ಮೇಡಮ್ ಡಿಪಾರ್ಟ್ಮೆಂಟ್ ಹೇಳುವ ಡಿಪಾರ್ಟ್ಮೆಂಟಿಗೆ ಹಣ ಸಂಚನಾಗಿ ಬರ್ತದೆ, ಕ್ಯಾಮರಾ ತರಿಸುವುದು ಯಾರು? ಆವತ್ತು ಕೂಳೂರಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿದ್ದು, ಅವರಿಗೆ ಕಡೆಗೆ ಫುಟೇಜ್ ಸಿಕ್ಕಿದ್ದು ಖಾಸಗಿ ಕ್ಯಾಮರಾದವ್ರದ್ದು. ಸರ್ಕಾರ ಇಷ್ಟು ಖರ್ಚು ಮಾಡಿ ಆ ಬೆಂದೂರು ಆಗ್ನಿಸ್ ಹತ್ತಿರ ಜುಗೋಲ್ ಹತ್ತಿರ 25 ಲಕ್ಷ ರೂಪಾಯಿದೇನ ಎಲ್ಲ ಕ್ಯಾಮರಾ ಹಾಕಿದ್ದಾರೆ. ಆ ಕ್ಯಾಮರಾದಲ್ಲಿ ಏನು ಔಟ್ಕಮ್ ಇಲ್ಲ, ಆ ಕ್ಯಾಮರಾದು ಪರ್ಫಾರ್ಮೆನ್ಸ್ ಇಲ್ಲ ಅದರಲ್ಲಿ. ಅವರು ಖಾಸಗಿದು ನೋಡ್ಕೊಂಡು ಬರುದು. ಸೆಕೆಂಡ್, ಕ್ಯಾಮರಾದು ಫುಟೇಜ್ಗಳು ಇರುವಾಗ ನಾನು ಮತ್ತೆ ಮೇಡಮ್ ಕೋರ್ಟಿಗೆ ಸಾಕ್ಷಿ ಹಾಕಿ ಹೇಳ್ಬೇಕು ನಿಮ್ಗೆ? ಈಗ ಮೊನ್ನೆ ಬಂಡವಾಳದಲ್ಲಿ ಇರಲಿಲ್ಲ, ಆದರೆ ಕ್ಯಾಮರಾದ ಫುಟೇಜ್ ನೋಡಿ ನಿಮ್ಗೆ 1 ವರ್ಷದಲ್ಲಿ ಜಡ್ಜ್ಮೆಂಟ್ ಕೊಡ್ಬೋದಲ್ಲ. ಅದು ಇವನಿಗೆ ಅಡ್ವಾಂಟೇಜ್ ಆಗ್ತದೆ, ಯಾರು ಈ ಅಪರಾಧ ಮಾಡುವವನಿಗೆ. ಕೇಸ್ 7-8 ವರ್ಷ ಮಾರೆ, ನನಗೆ ಅವನಿದ್ದಾನೆ ಸಹಾಯ ಮಾಡಲಿಕ್ಕೆ, ಮತ್ತೆ ನೋಡುವ ಅಲ್ವಾ? ಅದು ಇದು ಏನಾಗ್ತದೆ, ಕೂಡಲೇ ಆಗಿ ಹೋದರೆ ಏನಾಗ್ತದೆ, ಅದಕ್ಕೊಂದು ಇದು ಉಂಟು, ವ್ಯಾಲ್ಯೂ ಉಂಟು. ಇಲ್ಲದಿದ್ದರೆ ಅದಕ್ಕೆ ಏನು ಇದೇ ಇಲ್ಲ, ಏನು ಬೆಲೆ ಇಲ್ಲ. ಅದರ ನಂತರ ಇದು ಶಾಲೆಗಳಲ್ಲಿ ಈಗ ಮೇಡಮ್ ಹೇಳಿದರು ಸಮಾಜ ಸೇವಕರನ್ನೆಲ್ಲ ಕರೆದು. ಈಗ ನಾನು ಶಾಲೆಗೆ ಹೋಗುವಾಗ 69, 70, 71 ಇಸವಿಯಲ್ಲಿ ನಮಗೆ ಮಾರಲ್ ಸೈನ್ಸ್ ಒಂದು ಪಾಠ ಇತ್ತು. ಈಗ 8-9 ಪಾಠಗಳು, ಅದು ಮನುಷ್ಯನ ಜೀವನಕ್ಕೆ ಬೇಡ. ಅದು ಒಂದು 4 ಏನೋ ಉಪಯೋಗಕ್ಕೆ ಬೀಳ್ತದೆ, ಬಾಕಿದು 4 ಸುಮ್ಮನೆ 50,000 1 ಲಕ್ಷ ಫೀಸ್ ತಗೊಂಡೋಗೋಸ್ಕರ 8 ಪಾಠ. ನಮ್ಮ ಮಂತ್ರಿಗೆ ವಿದ್ಯೆ ಇಲ್ಲ, ಆದರೆ ಮಕ್ಕಳು 8-9 ಪಾಠ ಕಲಿಬೇಕು, 3 ಲ್ಯಾಂಗ್ವೇಜಸ್. ನಾನು ಹೇಳುವುದು, ಈ ಪಾಠದ ಜೊತೆಯಲ್ಲಿ ಮಾರಲ್ ಸೈನ್ಸ್ ಒಂದು ಟಾಕ್ ಕೊಡಬೇಕು, ವಾರಕ್ಕೆ ಒಂದು ಪೀರಿಯಡ್. ಏನು, ಈ ಮಕ್ಕಳಿಗೆ ಡ್ರಗ್ ಅಬ್ಯೂಸ್ ಬಗ್ಗೆ, ಇವರು ಕ್ಯಾರೆಕ್ಟರ್ ಕಳ್ಕೊಳ್ಳುವ ಬಗ್ಗೆ, ಈ ಮೊಬೈಲ್ ಇದು ಹುಚ್ಚುತನ, ಆ ಮೊಬೈಲ್ ಎಡಿಕ್ಟ್ ಆದರೆ ಏನಾಗ್ತದೆ, ಕಣ್ಣಿದು ದೃಷ್ಟಿ. ಈಗ ನೋಡಿ, ಈ ಸಣ್ಣ ಮಕ್ಕಳಿಗೇನೆ 3 ವರ್ಷ ಪ್ರಾಯದಲ್ಲಿ ಸ್ಪೆಕ್ಸ್. ಯಾಕಂತ ಹೇಳಿದರೆ ಮೊಬೈಲ್ ಕೈಯಲ್ಲಿ ಕೊಟ್ಟು. ನೀವು ಶಾಲೆಗೆ ಹೋಗುವಾಗ, ಮೇಡಮ್ ಶಾಲೆಗೆ ಹೋಗುವಾಗ PUC ನಂತರ ಕೂಡ ಕನ್ನಡಕ ಬರ್ತಿರ್ಲಿಲ್ಲ. ಇಲ್ಲಿ ಆಫೀಸ್ ಕೆಲಸಕ್ಕೆ ಹೋಗುವಾಗ ಅಂತ ಹೇಳುವಾಗ ನಾವು ಮಕ್ಕಳು, ಈಗ ಮೇಡಮ್ ಹೇಳಿದಾಗೆ ನಾವು ನಿಗಾ ಇಡಬೇಕು. ನಾನು ನನ್ನ ಮಗಳಿಗೆ 30,000 ಫೋನ್ ಕೊಟ್ಟಿದ್ದೇನೆ ಅಂತೇಳಿ ಕಾಲರ್ ಮೇಲೆ ಮಾಡುವುದಲ್ಲ, ಅವರಿಗೆ ನಾವು ಸರಿಯಾದ ಮಾರ್ಗವನ್ನು ನಾವು ಸೂಚಿಸಬೇಕು. ಗಂಡಸರಿಗೆ, ಶಾಲೆ ಮಕ್ಕಳಿಗೆ, ಗಂಡು ಮಕ್ಕಳ ಶಾಲೆಗಳಿಗೆ, ಕಾಲೇಜಿಗೆ ಆಲ್ಕೋಹಾಲ್ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕು. ಈ ಬರೀ ಡ್ರಗ್ಸ್ ಅಂತೇಳಿ ಅಲ್ಲ, ಕುಡಿದರೆ ಏನಾಗ್ತದೆ ಈ ಶರಾಬೆಲ್ಲ. ನಾನು 30 ವರ್ಷ ಮೊದಲು ವೆಲಂಕಾನಿ ವಾರ್ಡಿಗೆ ಹೋಗ್ತಿದ್ದೆ ಟಾಕ್ ಕೊಡಲಿಕ್ಕೆ ಫ್ರೀ ಇರುವಾಗ. ಅಂದರೆ ಇನ್ನೊಬ್ಬರದ್ದು ಮಾತು ಕೇಳಿ ಅದು ತಲೆಗೆ ಹೋಗಿ 10ರಲ್ಲಿ ಒಂದು 7 ಮಂದಿಗೆ ಅದರದ್ದು ಉಪಕಾರಕ್ಕೆ ಬೀಳ್ತದೆ. 3 ಮಂದಿಗೆ ಅದು ಬಂಡೆಗಲ್ಲಿಗೆ ನೀರು ಒಯ್ದಾಗ, ಆದರೆ 7 ಮಂದಿಗೆ ಅದು ಒಳಗೆ ತಗೊಳ್ತಾರೆ ಅವರು. ಅಂತ ಒಂದು ಇದು. ಮತ್ತೆ ಇಂಪಾರ್ಟೆಂಟ್ ಮೇಡಮ್ ಹೇಳಿದ್ದು ನಮ್ಮ 112. ಮೊದಲು ನಮಗೆ ಲೋಕಲ್ ಒಂದೊಂದು ಜಿಲ್ಲೆಗೆ ಒಂದು ಫೋನ್ ನಂಬರ್ ಇತ್ತು. ನನಗೂ ಆಗಿದೆ ಅನುಭವ. ನಾನು ಕಂಕನಾಡಿ ಹೇಳ್ತೇನೆ, ಕಂಕ 4 ಸಾರಿ ಪ್ರತಿಧ್ವನಿ ಆಗ್ತದೆ. ನಾನು ಸಿಟ್ಟಿನಲ್ಲಿ ಕೇಳಿಯೇ ಬಿಟ್ಟೆ, ನಿನ್ನಲ್ಲಿ ಮ್ಯಾಪ್ ಇಟ್ಟು ಎದುರು ಕೂತ್ಕೊಳ್ಳಿಸಬೇಕು ಇಡೀ ರಾಜ್ಯದು ಎಲ್ಲ ಪೊಲೀಸ್ ಠಾಣೆಗಳಿದು. ನಿನ್ನಲ್ಲಿ ಯಾರು ಬೆಪ್ಪ ಕೂತ್ಕೊಳ್ಳಿಸಿದ್ದು, ನೀನು ಬೆಪ್ಪ ಅಥವಾ ನಿನ್ನನ್ನು ಕೂತ್ಕೊಳ್ಳಿಸಿದವರು ಬೆಪ್ಪ ಅಂತೇಳಿ ಹೇಳಿಬಿಟ್ಟೆ. ಬೇಸರ ಆಯಿತು. ಎಮರ್ಜೆನ್ಸಿ ವಿಷಯ. ಈಗ ನನಗೆ ಈ ಪ್ರಾಯದಲ್ಲಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಬೇಕಾ? ಮತ್ತೆ ಅಂತ ಹೇಳುವಾಗ ನಮ್ಮ ಜಿಲ್ಲೆಗೆ ಅದನ್ನು ನಮ್ಮ ಸಚಿವರೆಲ್ಲ ಮತ್ತು ನಮ್ಮ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಬೇಕು. ಜಿಲ್ಲೆಗೆ ಒಂದು ಕಂಟ್ರೋಲ್ ರೂಮ್ ಬರಬೇಕು. ಆ 112 ಇಡೀ ರಾಜ್ಯಕ್ಕೆ ಅಲ್ಲ, ಸೆಂಟ್ರಲೈಸ್. ಇಲ್ಲದರೆ ರಾಜ್ಯಕ್ಕೆ ಅಂತ ಹೇಳಿದರೆ ರಾಜ್ಯದ ಮಾಹಿತಿ ಇದ್ದವರು ಕೂತ್ಕೊಳ್ಳಿ, ಗೂಗಲ್ ಮ್ಯಾಪ್ ಹಾಕಲಿ, ಮಂಗಳೂರು ಸೌತ್, ಮಂಗಳೂರು ನಾರ್ತ್ ಸ್ಟೇಷನ್ ಇಲ್ಲಿ ಅಂತೇಳಿ ನೋಡಲಿ. ಫದರ್ ಮುಲ್ಲರ್ ಆಸ್ಪತ್ರೆ ಹತ್ರ ಬಿದ್ದಿದ್ದು ಹೇಳಿದ್ದಾರೆ, ಫದರ್ ಮುಲ್ಲರ್ ಎಲ್ಲಿ ಅಂತೇಳಿ ಕೇಳುವುದಾದರೆ ಮುಲ್ಲರಿಗೆ ಮಿಲ್ಲರ್ ಹೇಳಿದ್ದಾರೆ, ಎಲ್ಲೆಲ್ಲಿ ಆಗ್ತದೆ ಈ ಸಮಸ್ಯೆ. ಆದರೆ ನಾನೊಂದು ಹೇಳುವುದೇನಂತ ಹೇಳಿದರೆ, ಮೇಡಮ್ ಹೇಳಿದಾಗೆ ನಮ್ದು ಇಲ್ಲಿದು ಈಗ ತೃಪ್ತಿ ತಂದಿದೆ. ನಮ್ಮ ಇಲ್ಲಿಯ ರಾಜಕಾರಣಿಗಳು ಬೇರೆದಕ್ಕೇನೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಆದರೆ ಮಂಡ್ಯ, ಮೈಸೂರು ನಾನು ಹೋಗಿದ್ದೇನೆ, ಈ ಹಾಸನ ಕಡೆ ಎಲ್ಲ ಜನರಿದು ಹೇಳಿದನ್ನು ಕೇಳ್ತಾರೆ. ಅದು ಮಾಧ್ಯಮಕ್ಕೆ ಅನ್ಬೋದು, ಕೂಡಲೇ ಅದರ ಬಗ್ಗೆ ಏನಾದರೂ ಕ್ರಮ ತಗೊಳ್ತಾರೆ. ಅದರ ನಂತರ ನಾವು ಚಪ್ಪಾಳೆ ತಟ್ಟಲಿಕ್ಕೆ 2 ಕೈ ಬೇಕು ಡೊನಾಲ್ಡ್ ರವರೇ. ಇಲ್ಲಿ ನಾವು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕೆ ಆಗುದಿಲ್ಲ. ಇಲ್ಲಿ ಜನರು ಕೂಡ ಸೈಲೆಂಟ್. ಈ ಮೌನತೆ ಕೂಡ ಇದಕ್ಕೆ ಕಾರಣ. ನಾವು ಮೌನತೆ ಜಾಸ್ತಿ ವಹಿಸಬಾರ್ದು. ದೇವರತ್ತು ಕೂಡ ನಾವು ಬೇಡ್ತೇವೆ, ದೇವರೇ ನನ್ನ ಮಕ್ಕಳಿಗೆ ಮಾರ್ಕ್ಸ್ ಕೊಡಿ, ನನ್ನ ಮಗನಿಗೆ ಕೆಲಸ ಕೊಡಿ ಅಂತೇಳಿ. ಕೇಳದಿದ್ದರೆ ದೇವರು ಕೊಡುವುದಿಲ್ಲ. ಅದೇ ರೀತಿ ನಾವು ಪ್ರತಿಯೊಂದನ್ನು ವಿಷಯದಲ್ಲಿ ನಾವು ಮಾತಾಡಬೇಕು, ನಮ್ಮ ಕುಂದುಕೊರತೆಗಳನ್ನು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಓಕೆ.
ಮೇಡಮ್, ಈ ನಮ್ಮ ಟಾಪಿಕ್ನ ಬಗ್ಗೆ ಬರುವಾಗ ಆ, ಹೆಚ್ಚಾಗಿ ಹೆಣ್ಮಕ್ಳಿಗೆ ದೂರಲಾಗ್ತದೆ. ಸೊ ಈಗ ಮುಖ್ಯವಾಗಿರೋದು ಗಂಡು ಮಕ್ಕಳಿಗೆ ಹೆತ್ತವರು ಸ್ವಲ್ಪ ಪಾಠ ಕಲಿಸಬೇಕು ಇಂಥ ವಿಚಾರಗಳಲ್ಲಿ. ಏನು ಹೇಳ್ತೀರಿ ನೀವು? ಸರಿ, ನಾನು ಹೇಳುದು ಮೊದಲು ಪೇರೆಂಟಿಂಗ್ ಒಳ್ಳೆ ಇರಬೇಕು. ಹೌದು, parenting. ನನ್ನ ಮಗನಿಗೆ ಹ್ಮ್. ನೀನು ಹುಡುಗಿಯರಿಗೆ ಗೌರವ ಕೊಡಬೇಕು ಅಂತ ನಾನು ಕಲಿಸಿದ್ರೆ ಅವ್ನು ಕಲಿಸು. ಖಂಡಿತ ಗೌರವ ಕೊಡ್ತಾನೆ. ನನಗೂ ಒಬ್ಬ ಕಲಿತಾನೆ. ಮಗನೇ ಹೌದು, ಇರುದು, ಹೌದು, ಖಂಡಿತ ಗೌರವ ಕೊಡ್ತಾನೆ. ಹ್ಮ್. ಹೆಣ್ಮಕ್ಕಳನ್ನು ನಿಜವಾಗಿ ಸೇಫ್ ಮಾಡುದು ಹುಡುಗರೆ. ಹೌದು. ಆ ಫ್ರೆಂಡ್ಶಿಪ್ ಇದ್ದವರು ತುಂಬಾ ಸೇಫ್ ಹ್ಮ್. ಮಾಡ್ತಾರೆ. ಹ್ಮ್, ಹ್ಮ್. ಅದು ಪೇರೆಂಟಿಂಗ್ ಇಂದ ಬರಬೇಕು. Correct, ನಮ್ಮ correct, correct. ಪೇರೆಂಟ್ಸೇ ಹಾಗೆ ಮಾಡುದಲ್ಲ, ಖಾಲಿ ಹ್ಮ್. ಎಜುಕೇಶನ್ ಇದೇ ಇಂದ ಬಿದ್ದಿದ್ದಾರೆ. ನಾನು ಹೇಳುದು ಇಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹ್ಮ್. ತುಂಬಾ ಇನ್ಸ್ಟಿಟ್ಯೂಷನ್ಗಳು ಉಂಟು. ಎಲ್ಲ ಹೊರ ರಾಜ್ಯದಿಂದ ಇಲ್ಲಿ ಬರ್ತಾರೆ, ಹ್ಮ್. ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ. ಹೌದು, very good. ಆದ್ರೆ ಆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ನಡೆಸುವ ಆ ಒಂದು ಫರ್ಮಿಗೆ, ಹ್ಮ್. ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಜವಾಬ್ದಾರಿ ಉಂಟು ಅಂತ ನಾನು ಕೇಳುದು. ಹೌದು. ಯಾಕಂದ್ರೆ ಹ್ಮ್. ಪೇರೆಂಟ್ಸ್ ಆ ಇನ್ಸ್ಟಿಟ್ಯೂಷನ್ ಅನ್ನು ನಂಬಿ ಕಳಿಸ್ತಾರೆ. Correct, ಆದ್ರೆ ಆ correct. ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಹಾಸ್ಟೆಲ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ಪ್ರತಿಯೊಬ್ರು ಈಗ ಐಷಾರಾಮಿ ಪಿಜಿಗಳಲ್ಲಿ ಹೌದು, ಕೂತ್ಕೊಳ್ತಾರೆ. ಹೌದು, ಹೌದು. ಅಲ್ಲಿದ್ದು ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ. ಕೂತ Correct, ನಂತರ ಅಲ್ಲಿ ಆದ್ರೆ ಕ್ಯಾಂಪಸ್ ಅಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ, ಸ್ಟ್ರಿಕ್ಟ್ ಇರ್ತದೆ, ಹೌದು, ಹೌದು, ಹೌದು. ಜವಾಬ್ದಾರಿ Discipline ಇರ್ತದೆ. ಇರ್ತದೆ. ಈಗ ಪಿಜಿ ಅಂದ್ಮೇಲೆ ಜವಾಬ್ದಾರಿ ಇರುವುದಿಲ್ಲ. ಎಷ್ಟೋ ಮಕ್ಕಳು ಈಗ ಪಿಜಿಯಲ್ಲಿ ಕೂತು ಹಾಳಾಗ್ತಾ ಇದ್ದಾರೆ. ಹ್ಮ್, ಆ ಹ್ಮ್. ಇನ್ಸ್ಟಿಟ್ಯೂಷನ್ ಗೆ ಜವಾಬ್ದಾರಿ ಇಲ್ಲ. ನಾನ್ ಹೇಳುದು ಏನೇ Correct, ಪ್ರಾಬ್ಲಮ್ ಆದ್ರೆ, ಮಕ್ಕಳದು ಹೌದು, ಪ್ರಾಬ್ಲಮ್ ಹೌದು, ಆದ್ರೆ ಹೌದು, ಹೌದು. ಫಸ್ಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಕೇಸ್ ಮಾಡಬೇಕು. ಅಲ್ವಾ? ಒಂದು ಹ್ಮ್. ಇನ್ಸ್ಟಿಟ್ಯೂಷನ್ ನಡೆಸುವಾಗ ಮಕ್ಕಳ ಜವಾಬ್ದಾರಿ ಅವರಿಗೆ. ಖಾಲಿ ಅವರು ಮನಿ ಹೌದು, ಮಿಂಟ್ correct, ಮಾಡ್ಲಿಕ್ಕೆ, ಬಿಸ್ನೆಸ್ ಮಾಡ್ಲಿಕ್ಕೆ ನೋಡಬಾರ್ದು ವಿದ್ಯಾಭ್ಯಾಸವನ್ನು. ಹೌದು, ಹೌದು. ಇಲ್ಲಿದ್ದ ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ಗಳು ಈಗ ಬಿಸ್ನೆಸ್ ಮೈಂಡ್, ಖಾಲಿ ಬಿಸ್ನೆಸ್. ಸೀಟಿಗೆ ಇಷ್ಟು, ಅದರಲ್ಲಿ ನಡುವಲ್ಲಿ ಬ್ರೋಕರ್ಗಳು MLಗಳನ್ನು ಸೇರಿಸಿ ಒಂದು ಮೆಡಿಕಲ್ ಸೀಟಿಗೆ ಬ್ರೋಕರ್ಗಳು ಇದ್ದಾರೆ. ಹೌದು, ಇವರು ಮಾಫಿಯಾನೆ. ಹಣ ಮಾಡ್ಕೊಂಡು ಹೋಗುದು. ಆ ಮಕ್ಕಳು ಪಿಜಿಯಲ್ಲಿ ಕೂತು ಡ್ರಗ್ ಎಡಿಕ್ಟ್ ಆಗ್ತಾರ ಅಥವಾ ಏನ್ ಮಾಡ್ತಾರೆ ಅಂತ ಕಾಲೇಜಿಗೂ ಗೊತ್ತಿರುವುದಿಲ್ಲ, ಹೌದು. ಪೇರೆಂಟಿಗೂ ಗೊತ್ತಿರುವುದಿಲ್ಲ. ಹಾಗಾಗಿ ಅವ್ರಿಗೆ ಅದು ಪೇರೆಂಟ್ಸ್ ಬಿಟ್ಟೇ ಹೋಗಿಲ್ಲ. ಕಳಿಸುವಾಗ ಜಾಗ್ರತೆ ಮಾಡಬೇಕು. ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತದ ಆ ಕಾಲೇಜಿಗೆ ಕಳಿಸಿ. ಹ್ಮ್. ಕೆಲವು ಕಾಲೇಜುಗಳಲ್ಲಿ ಈಗ ನಮ್ಮಲ್ಲೆಲ್ಲ ಉಂಟು. ಓಪನ್ ಆಗಿ ಹೇಳ್ತೇನೆ, ಎಲ್ಲಾ ಮಕ್ಕಳು ನಮ್ಮ ದೇರೆ ಬೈಲಲ್ಲಿ ಪಿಜಿಯಲ್ಲಿ ಇದ್ದಾರೆ. ರಾತ್ರಿ ಇಡೀ ಗಾಡಿಗಳಲ್ಲಿ ತಿರುಗ್ತಾ ಇರ್ತಾರೆ, ಟೂ ವೀಲರ್ ಅಲ್ಲಿ 3-4 ಜನ ತಿರುಗ್ತಾ ಇರ್ತಾರೆ. Okay. ನಾನು ಸ್ಟೂಡೆಂಟ್ಸ್ ಗೆ ಫ್ರೀಡಮ್ ಬೇಕು, ಹಾಗೆಂತ ಸ್ವೇಚ್ಛಾಚಾರ ಸ್ವೇಚ್ಛಾಚಾರ ಸಲ್ಲ. ಅದಕ್ಕೆ ಅನುವು ಮಾಡಿ ಕೊಡಬಾರ್ದು. ನಾಳೆ ಏನಾದ್ರೂ ಆದ್ರೆ ಆ ಪೇರೆಂಟಿಗೆ ಹೋಯ್ತು. ಹಾಗಾಗಿ ಇನ್ಸ್ಟಿಟ್ಯೂಷನ್ಗಳದ್ದು ಜವಾಬ್ದಾರಿ ಉಂಟು. ನಮ್ಮ ಮಕ್ಕಳಾಗೆ ನೋಡ್ಬೇಕು. ಖಾಲಿ ನೀವು ಹೌದು, ಸೀಟಿಗೋಸ್ಕರ, ಹೌದು, ಹೌದು. ಹಣಕ್ಕೋಸ್ಕರ. ಕ್ಲಾಸ್ ರೂಮ್ ಹಾ. ಮಾತ್ರ ಅಲ್ಲ. ಈಗ ಡ್ರಗ್ ಎಡಿಕ್ಟ್ ಆಗುದು ಸಾಮಾನ್ಯ ಗವರ್ಮೆಂಟ್ ಶಾಲೆ ಮಕ್ಕಳಲ್ಲ. ಈಗ ಅಲ್ವಾ? ಎಲ್ಲ Well to do. ಇಂಥ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಡಾಕ್ಟರ್ಗಳು ಕಲೀಲಿಕ್ಕೆ ಬರುವವರು. ಇವತ್ತೊಂದು ಡಾಕ್ಟರ್ ಡ್ರಗ್ ಎಡಿಕ್ಟ್ ಆಗುದಾದ್ರೆ ನಾಳೆ ಅವನು ಯಾವ ರೀತಿ ಡಾಕ್ಟರ್ ಆಗ್ತಾನೆ ಅನ್ನೋ ಪ್ರಶ್ನೆ ನಮ್ಗೆ. ಹಾಗಾಗಿ ಮಕ್ಕಳನ್ನು ನೀವು ಸರಿ ಮಾಡಿ, ಮಕ್ಕಳಿಗೆ ಅವೇರ್ನೆಸ್ ಮಾಡಿ. ಅವೇರ್ನೆಸ್ ನೋಡಿದೆ ನಾನು ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಸ, ಯಾರಾದ್ರೂ ಹುಡುಗಿಯರಿಗೆ ಹೇಳ್ತಾರೆ, ಇವರು ಹಲ್ಲೆ ಮಾಡ್ಲಿಕ್ಕೆ ಬಂದ್ರೆ ನಿಮ್ಮ ಕೈಯಲ್ಲಿ ಶಾರ್ಪ್ ಆದ ಒಂದು ಪೆನ್ಸಿಲ್ ಇಟ್ಕೊಳ್ಳಿ, ಅವಳ ಕಣ್ಣಿಗೆ ಚುಚ್ಚಿ ಅಂತ. ನಿನಗೆ ಚುಚ್ಚಲಿಕ್ಕೆ ನಿನಗೆ ಧೈರ್ಯ ಎಲ್ಲಿಂದ ಬರ್ಬೇಕು? ಫಸ್ಟ್ ಅದನ್ನ ನೀವು ಮಾಡ್ಬೇಕಲ್ಲ. ಪಿಸ್ತೂಲ್ ಇಟ್ಕೊಡೋ ಶೂಟ್ ಮಾಡ್ಬೇಕಂತ ಏನಿಲ್ಲ, ಅವನಿಗೆ ಒಳಗೆ ಧೈರ್ಯ ಅದನ್ನ ತುಂಬಬೇಕು. ನಾವು ಪೆನ್ಸಿಲ್ ಅಲ್ಲಿ ಚುಚ್ಚಿ ಹೇಳಿದ್ರೆ ಅವಳಿಗೆ ಆಗ್ತದ ಅವನ ಹತ್ರ ಹೋಗುವಾಗ? ಇಲ್ಲ. ಹೌದೌದು. ನೀವು ಅವರಿಗೆ ಧೈರ್ಯ ಸ್ಥೈರ್ಯ ತುಂಬಬೇಕೆ ವಿನಃ ಇಂಥ ಅವೇರ್ನೆಸ್ಗಳು ಆಗ್ಬೇಕು ವಿನಃ ಕೇವಲ ಒಂದು ಇದಕ್ಕೆ ಖಾಲಿ ಕಾಲೇಜಲ್ಲಿ ನಾವು ಇದೊಂದು ಮಾಡಿದ್ದೇವೆ ಅಲ್ಲ. ಫಸ್ಟ್ ಪೇರೆಂಟ್ಸ್ಗೆ ಅವೇರ್ನೆಸ್ ಮಾಡಿ ಅಂತ ಹೇಳುದು. ಪೇರೆಂಟ್ಸ್ ಸರಿ ಆದ್ರೆ ಎಲ್ಲ ಸರಿ, ಸ್ಕೂಲ್ ಟೀಚರ್ಸ್ ಸರಿ ಆದ್ರೆ ಎಲ್ಲ ಸರಿ. ಮೊದಲಿನ ಟೀಚರ್ಸ್ಗೂ ಈಗಿನ ಟೀಚರ್ಸ್ಗೂ ತುಂಬಾ ವ್ಯತ್ಯಾಸ ಉಂಟು. ಆದ್ರೆ ಮೊದಲಿನ ಟೀಚರ್ಸ್ಗೆ ಮಕ್ಕಳಿಗೆ ಸ್ವಲ್ಪ ಹೊಡಿಬಹುದು, ಬಡಿಬಹುದು. ಈಗ ಒಂದು ಜೋರ್ ಮಾಡಿದ್ರೆ ಪೇರೆಂಟ್ಸ್ ಹೋದ್ರು ಕಂಪ್ಲೇಂಟ್ ಕೊಟ್ಟು ಏನು ಮತ್ತೆ ಮಕ್ಕಳು ನಾಳೆ ಪ್ರಾಬ್ಲಮ್ ಆಗೋಗ ಆಲೋಚನೆ ಮಾಡ್ತಾರೆ. ನಾನು ಹೊಡೀರಿ ಬಡೀರಿ ಅಂತ ಹಾಗೆ ಹೊಡೀರಿ ಬಡೀರಿ ಹೇಳುದಲ್ಲ. ಸ್ವಲ್ಪ ಶಿಕ್ಷೆ, ಶಿಕ್ಷಕರು ಸ್ವಲ್ಪ ಶಿಕ್ಷೆ ಕೊಡುದ್ರಲ್ಲಿ ಪೇರೆಂಟ್ಸ್ ಏನು ಹೇಳುದಿಲ್ಲ. ನಮ್ಮ ಕಾನೂನು ಬದಲಾಗಿದೆ. ಎಲ್ಲದಕ್ಕೂ ಹೀಗೆ ಕಾನೂನು ಮಾಡ್ಕೊಂಡು ಹೋದ್ರೆ ಮಾತ್ರ ಮಕ್ಕಳಿಗೆ ಕೇಳುವವರಿಲ್ಲ. ಮಕ್ಕಳು ಹೇಳಿಕ್ಕೆ ಕೊಡೋದಿದ್ರೆ ಮಕ್ಕಳು ಸುಸೈಡ್ ಮಾಡ್ಕೊಳ್ತಾರೆ. ಯಾವಾಗ ನಮ್ಗೆ ಕೋವಿಡ್ ಬಂತು, ಮೊಬೈಲ್ ಅಲ್ಲಿ ಎಜುಕೇಶನ್ ಸಿಸ್ಟಮ್, ಆ ಮೊಬೈಲ್ ಎಡಿಕ್ಟ್ ಆದ್ರು. ಈಗ ಸಹ ಮಳೆಯಲ್ಲಿ ಒಂದು 2 ದಿವಸ ರಜೆ ಕೊಡುವಾಗ ನಮ್ಮ ಟೀಚರ್ಸ್ ನವರು ಏನೋ ಒಂದು ಇನ್ನು ರಜೆ ಕೊಟ್ಟ ನಂತರ ಇವರ ಪಾಠವೇ ಹೋಯ್ತು, ಇನ್ನು ಈ ಶಾಲೆದು ಇದೇ ಹೋಯ್ತು ಅಂತ ಹೇಳಿ ಈಗ ಮಕ್ಕಳಿಗೆ ನಾನು ಹೇಳುದು, ನರ್ಸರಿ ಪ್ಲೇ ಹೋಮ್ ಮಕ್ಕಳಿಗೆ ಈಗ ಸಹ ಕೆಲವರು ಎಕ್ಸಾಂಪಲ್ ಕೊಡ್ತೇನೆ ನಾನು. ಆನ್ಲೈನ್ ಎಜುಕೇಶನ್ ಅಂತ ಏನಿದು, ಏನ್ ಆನ್ಲೈನ್ ಎಜುಕೇಶನ್ ಕೇಳುದು. ಹಾಗಾಗಿ ನಾನ್ ಹೇಳುದು, ಇಲ್ಲಿ ಮೊದ್ಲು ನೀವರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತಾಡುವುದಿಲ್ಲ, ಕ್ವಶನ್ ಕೇಳುವುದಿಲ್ಲ. ಕ್ವಶನ್ ಕೇಳದ ಕಾರಣ ಈ ರೀತಿ ಆಗುದು. ಶಾಲೆಯಲ್ಲಿ ಸಹ ಟೀಚರ್ಸ್ ಹತ್ರ ಕ್ವಶನ್ ಕೇಳುವುದಿಲ್ಲ. ಯಾಕೆಂದ್ರೆ ಪೇರೆಂಟ್ಸ್ ಗೆ ಹೆದರಿಕೆ, ನಾವು ಕ್ವಶನ್ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಏನಾದ್ರು ಇಫೆಕ್ಟ್ ಆಗ್ತದ ಮಾರ್ಕ್ಸ್ ಅಲ್ಲೇ. ಇದು ನಾನ್ ಕಂಡುಕೊಂಡಂತು. ನಮ್ಮ ಇದರಲ್ಲಿ ನಾವು ಮಕ್ಕಳು ತಪ್ಪು ಮಾಡಿದ್ರು ಲೆಕ್ಚರ್ಸ್ ನಾನು ಕ್ವಶನ್ ಕೇಳ್ತೇವೆ, ಲೆಕ್ಚರ್ಸ್ ತಪ್ಪು ಮಾಡಿದ್ರು ಸಹ ನಾವು ಕ್ವಶನ್ ಕೇಳ್ತೇವೆ. ಇದು ಕಲೀರಿ, ಇದು ಇಲ್ಲ ಏನಿಲ್ಲ, ಪೇರೆಂಟ್ಸ್ ಸಹ ಮಾತಾಡುದಿಲ್ಲ, ಮಕ್ಕಳಿಗೆ ಇಫೆಕ್ಟ್ ಆಗ್ತದ ಅಂತ. ಇಲ್ಲಿ ರಾಜಕಾರಣಿಗಳು ಪ್ರತಿ ಒಂದಕ್ಕೂ ರಾಜಕಾರಣಿಗಳು, ನಾನು ಹೇಳ್ತೇನೆ, ಇಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಿ ಅತ್ಯಾಚಾರ ಕೊಲೆ ಆಗುವಾಗ ಹೋಗ್ತಾರೆ ರಾಜಕೀಯ ಮಾಡ್ತಾರೆ.
ಅಲ್ವಾ? ರಾಜ್ಯಕ್ಕೆ ಇಂಟರ್ಫಿಯರ್ ಮಾಡಬೇಡಿ ಅಂತ ಹೇಳುದು ನಾನು. ಸರಿ, ಪ್ರತಿ ಒಂದಕ್ಕೂ ಅಲ್ಲಿ ಆ ಧರ್ಮ ಆದ್ರೆ ಈ ಪಕ್ಷದವರು ಒಂದು ಪಕ್ಷದವರು ಹೌದು, ಹೋಗುದು, ಹೌದು. ಇನ್ನೊಂದು ಧರ್ಮ ಆದ್ರೆ ಇನ್ನೊಂದು ಪಕ್ಷದವರು correct, ಹೋಗುದು, correct, correct. ಸ್ಟೇಟ್ಮೆಂಟ್ ಕೊಡುದು, ಹೌದು. ಬಾಯಿಗೆ ಬಂದಾಗೆ ಮಾತಾಡುದು. ಇದನ್ನ ನಿಲ್ಲಿಸಿ. ಅಲ್ಲಿ ನೀವು ಗಂಡು ಹೌದು. ಹೆಣ್ಣು ಆ ರೀತಿ ನೋಡಿ ಅಂತ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರು ವಿದ್ಯಾವಂತರು ಹೇಳುದು ಹ್ಮ್. ಮಾಡುದು ಬೇಡದು. ಆದ್ರೆ ಒಬ್ಬರು ಸಹ ಅಭಿವೃದ್ಧಿ ಬಗ್ಗೆ ಮಾತಾಡುದಿಲ್ಲ. ಯಾರು ಆ ಕ್ವಶನ್ ಕೇಳಲಿಕ್ಕೆ ಯಾರಿಗೂ ತಾಕತ್ತಿಲ್ಲ. ಇವನು ಪೊಲಿಟಿಷಿಯನ್ಸ ನಿನ್ನೆ ಏನ್ ಕೆಲಸ ಅಭಿವೃದ್ಧಿ ಬಗ್ಗೆ, ಅದರ ಬಗ್ಗೆ ಪೊಲಿಟಿಷಿಯನ್ ಹೋಗುದಿಲ್ಲ. ಹೌದು. ಬೇರೆ ಏನಾದ್ರೂ ಗಾಸಿಪ್ ಉಂಟಾ ಹೋಗ್ತಾರೆ. ಹಾಗೆ ದೂಷಿಸುವುದು ಮಾಡ್ಬೇಡಿ. ಪೊಲಿಟಿಷಿಯನ್ ನ ಕೆಲಸ ಎಂತ ಉಂಟು? ನೀವು ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಬಂದದ್ದು, ನೀವು ಹೌದು. ಡೆವಲಪ್ಮೆಂಟ್ ಮಾಡಿ Development. ಅದನ್ನು ಮಾಡಿ. ಹೌದು, ಬೇರೆ ಹೌದು. ಕ್ವಶನ್ ಕೇಳಲಿಕ್ಕೆ ಜನ ಇದ್ದಾರಲ್ಲ. ಇದನ್ನ ಯಾರು ನಮ್ಮ ಬುದ್ಧಿವಂತ ಜಿಲ್ಲೆಯವರು ಪ್ರಶ್ನೆ ಮಾಡಬೇಕು. ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ವಿದ್ಯಾವಂತರು ಇಲ್ಲದಿದ್ರು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಏನಿಲ್ಲ, ಆರಿಸಿ ಬಂದವನನ್ನು ದೊರೆ ಪ್ರಭುಗಳು ನಂಗೆ ಅರ್ಥ ಇಲ್ಲ. ರೆಸ್ಪೆಕ್ಟ್ ಕೊಡಿ. ಹಾಗೆಂತ ಸ್ಲೇವ್ ಆಗಿ ಮಾಡಬೇಡಿ. ಪ್ರಶ್ನೆ ಕೇಳಿ ಹೇಳೋದು ನಾನು. ಅಕೌಂಟಬಿಲಿಟಿ ಬೇಕಾಗ್ತದೆ. ನಿಮ್ಮ ಇಬ್ಬರಿಗೂ ಕೇಳ್ತಾ ಇದ್ದಾನೆ, ಈ ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದಾಗಿ ಈ ಲೈಂಗಿಕ ವಿಷಯಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ಪೇರೆಂಟ್ಗಳ ಕಂಟ್ರೋಲ್ ಕಡಿಮೆ. ಇಂಥ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ನೀವು? ನಾನು ಏನು ಹೇಳಿದರೆ, ಮೊದಲನೇದಾಗಿ ಮೇಡಮಿಗೆ ಹೇಳಿದಾಗೆ ಶಾಲೆಯಲ್ಲಿ ಹಣ, ನಾನು ಯಾವುದೋ ಒಂದು ಚಾನೆಲಲ್ಲಿ ನಾನು ಹೇಳಿದ್ದೇನೆ, ಎಲ್ಲ ವಿದ್ಯಾಸಂಸ್ಥೆ ನಡೆಸುವವರಿಗೆ ಡ್ರವರಲ್ಲಿ ದುಡ್ಡು ಎಷ್ಟು ಬಿತ್ತು. ಮಾರಲ್ ಬಗ್ಗೆ ಅವರಿಗೆ ಒಂದು ಅಡ್ವೈಸ್ ಕೊಡುವ ಒಂದು ಕ್ಲಾಸ್ ಇಡುವುದು, ವಾರಕ್ಕೆ ಒಂದು ಪೀರಿಯಡ್ 45 ಮಿನಿಟ್ ಇಲ್ಲ. ಸೆಕೆಂಡ್, ನಮ್ಮ ಬಟ್ಟೆ ಬರೆ ನಾವು ಉಡುವ ಅದರ ಬಗ್ಗೆ ಕೂಡ ನಾವು ಮಕ್ಕಳಿಗೆ ಆಗ ಹೇಳಿದರು ಪೇರೆಂಟ್ಸ್ನವರಿಗೆ. ನನಗೆ ಕೂಡ ಮಗಳು ಮತ್ತು ಒಂದು ಮಗ. ಆದರೆ ಆ ಮಕ್ಕಳಿಗೆ ದೇವರಲ್ಲಿ ಬೇಡಲಿಕ್ಕೆ ಹೋಗುವಾಗ ಸಮೇತ ಅವರು ಹಾಕುವ ಡ್ರೆಸ್ ಅಸಹ್ಯ ರೀತಿಯ ಬಟ್ಟೆ, ಸರಿಯಲ್ಲ ಅದು. ಶಾಲೆಗೆ ಯೂನಿಫಾರ್ಮ್ ಉಂಟು ಸರಿ, ಅಲ್ಲಿ ಅಸಹ್ಯತೆ ಇಲ್ಲ. ಡ್ರೆಸ್ ಅಲ್ಲಿ ಒಳ್ಳೆ ಮಾಡೆಸ್ಟ್ ಡ್ರೆಸ್. ಆದರೆ ಡ್ರೆಸ್ಸು ನಾವು ತಾಯಿಯವರು ಹೇಳಬೇಕು, ಮಗಳಿಗೆ ಕಲಿಸಬೇಕು. ಹಣ ಉಂಟಂತೇಳಿ ನೀನು ಬೇಕಾದಕ್ಕೆ ಹಾಕ್ಕೊಂಡು ಹೋಗುದು ಅಂತೇಳಿ ಹೇಳುವುದಲ್ಲ. ಅದರ ನಂತರ ರಾಜಕೀಯದವರು ಆನ್ಸರೇಬಲ್ ಮೇಡಮ್ ಹೇಳಿದರು. ನಾನು ಮಂಡ್ಯದಲ್ಲಿ 1981 ಇಸವಿಯಲ್ಲಿ MLA ಲುಂಗಿ ಮತ್ತು ಶರ್ಟನ್ನು ಹೇಳ್ಕೊಂಡು MLA ಅಂಡರ್ವೇರಲ್ಲಿ ಒಂದು ಗಲಾಟೆ ಆದದ್ದು. ಆದರೆ ಇಲ್ಲಿ ಈಗ ಹೇಳಿದಾಗೆ ನಮಗೆ ಮಾತಾಡಲಿಕ್ಕೆ ನಮ್ಮವರಿಗೆ ಬೇಡ, ಅಲ್ಲಿ ಪ್ರಶ್ನೆ ಮಾಡ್ತಾರೆ. ನಾವು ಪ್ರಶ್ನೆ ಮಾಡಬೇಕು. ವಿದ್ಯಾಸಂಸ್ಥೆ ವ್ಯವಸ್ಥಾಪಕರಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಮಕ್ಕಳ ಮೇಲೆ ಹಾಗೆ ತೆಗಿತಾರೆ. ಆದರೆ ರಾಜಕಾರಣಿ ನಾವು ಗೆದ್ದು ಕಳಿಸಿದವ, ಅವನ ಹತ್ರ ನಮಗೆ ಪ್ರಶ್ನೆ ಮಾಡೋದಕ್ಕೆ ನಾವು ಏನು ಹೆದರಬೇಕು? ಎಲ್ಲ ಸವಲತ್ತು ಸಿಗುವುದು ನಮ್ಮ ತೆರಿಗೆ ಹಣದಿಂದ. ಅವನ ಕಾರು, ಪೆನ್ಷನು, ಪುನಃ ಮೊಬೈಲ್ಗೆ 5-6 ಸಾವಿರ ಅಂತೆ ತಿಂಗಳಿಗೆ. ನಮಗೆ 6,000 6 ತಿಂಗಳಿಗೆ ಸಾಕು, ಇಷ್ಟೆಲ್ಲ ಕೊಡ್ತೇವೆ. ಆದ ಕಾರಣ ಬಟ್ಟೆ ಬರೆ ನಾವು ಉಡುವ ಬಟ್ಟೆ ಬಗ್ಗೆ ತಾಯಿಯಂದಿರು ತಂದೆಯಂದಿರು ಕೂಡ ಹೇಳ್ಬೋದು, ಹೇಳಿಕೆ ಅಂತೇಳಿ. ಮಾರಲ್ ಸೈನ್ಸ್ ಪೀರಿಯಡ್ ವಾರಕ್ಕೆ ಒಂದಾದರೂ ಶಾಲೆಯಲ್ಲಿ ಇಡಬೇಕು. ಪೊಲೀಸ್ ಕಂಟ್ರೋಲ್ ರೂಮು ಜಿಲ್ಲೆಗೆ ಒಂದು ಆಗಬೇಕು. ಅದರ ಜೊತೆಯಲ್ಲಿ ಮಕ್ಕಳಿಗೆ ಕೊಡುವ ಸವಲತ್ತು ನಾವು ಕೊಡ್ತಾ ಇರುವಾಗ ಅವರ ಬಗ್ಗೆ ಒಂದು ದೃಷ್ಟಿ ಇಡಬೇಕು ನಾವು. ಈಗ ಹೇಳಿದರು ವಿದೇಶದಿಂದ ಬರ್ತಾರೆ ಅಂತೇಳಿ ಕಲೀಲಿಕ್ಕೆ. ಅವರಿಗೇನು ಅವರ ಹತ್ರ ಕೋಟಿಗಟ್ಟಲೆ ಹಣ ಉಂಟು. ಯಾವ ರಾಜಕಾರಣಿದು ಮೊಮ್ಮಗ ಬರ್ತಾನೆ ಮಂಗಳೂರಿಗೆ, ಹೋಗ ಅಚ್ಚ ಕಾಲೇಜಿ ಅಂತೇಳಿ ಕಲಿಸ್ತಾನೆ. ಇಲ್ಲಿ ಬಂದು ಅವನು ನಿಮ್ಮ ಮಗನನ್ನು ಹಾಳು ಮಾಡುವುದಲ್ಲ ಅವನ ಸಾವಾಸದಿಂದ. ಅದು ಗಾದೆ ಉಂಟು, ಸಾವಾಸವೇನ ನಮ್ಮನ್ನು ಹಾಳು ಮಾಡ್ತದೆ ಅಂತೇಳಿ. ಹಾಗೆ ನಾವು ಹುಟ್ಟಿನಲ್ಲಿ ಯಾರಿಗೂ ಬರುವುದಿಲ್ಲ, ಬ್ಲಡ್ಡಲ್ಲಿ ಇನ್ನೊಬ್ಬನ ಸಾವಾಸ ಹಾಗೆ. ಮೇಡಮ್, ಈಗ ಈ ಅತ್ಯಾಚಾರದಂಥ ಪ್ರಕರಣಗಳು ಸಾಮಾನ್ಯವಾಗಿ ಹೊರಗೆ ಬರೋದು ಎಂತ ಗರ್ಭಧರಿಸಿ ಅಂತ ಅಥವಾ ಕೊಲೆಗೆಲೆ ಆದಾಗ ಸಾಮಾನ್ಯವಾಗಿ ಹೊರಗೆ ಬರ್ತದೆ. ಈ ಹೊರಗೆ ಬರದ ಅಂದರೆ ದಾಕ್ಷಿಣ್ಯ, ಮರ್ಯಾದೆಯ ಪ್ರಶ್ನೆ ಆದಾಗ ಅಂಜಿಕೆ ಎಲ್ಲ ಇರ್ತದೆ. ಅಂಥ ಪ್ರಕರಣಗಳು ಬಹಳಷ್ಟು ಇರ್ತವೆ ಅಲ್ವಾ? ಈ ಮನಸ್ಥಿತಿಯನ್ನು ಅಂದರೆ ಈ ಎಸ್ಪೆಷಲಿ ಯೂತ್, ಗಂಡಸರು ಮತ್ತು ಬಾಲಕಿಯರು, ಅವರ ಈ ಇಂಪ್ರೂವ್ಮೆಂಟ್, ಸುರಕ್ಷೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬೋದು? ಒಂದು ಅವೇರ್ನೆಸ್ ತರೋದಾದ್ರೆ ನಾನು ಹೇಳುದು ಸ್ಕೂಲಿಂದಲೇ ಶುರು ಆಗ್ಬೇಕು ಅವೇರ್ನೆಸ್ ಮಕ್ಕಳಿಗೆ. ಮತ್ತೆ ಧೈರ್ಯ, ಮತ್ತೆ ಪೇರೆಂಟಿಂಗ್. ಯಾವುದೇ ಒಂದು ಮಕ್ಕಳು ಫಸ್ಟ್ ಇದು ತಪ್ಪು ಮಾಡದವರು ದೇವರು. ಪ್ರತಿಯೊಬ್ಬರು ವ್ಯಕ್ತಿ ತಪ್ಪು ಮಾಡ್ತಾನೆ, ಎಡವ್ತಾನೆ ಲೈಫಲ್ಲಿ. ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದ್ರೆ ಫಸ್ಟ್ ಅಲ್ಲಿ ಪೇರೆಂಟ್ ಹತ್ರ ಬಂದು ಹೇಳುವಂತ ಒಂದು ಗ್ಯಾಪ್ ನಮ್ಗೆ ಬೇಕು. ಈಗಿನ ದಿನಗಳಲ್ಲಿ ಪೇರೆಂಟ್ಸ್ ಅಂತ ಆ ಒಂದು ರಿಲೇಷನ್ ನನಗೆ ಗೊತ್ತಾಗುದಿಲ್ಲ. ಕೆಲವರು ಇದ್ದಾರೆ, ಆದ್ರೆ ತುಂಬಾ ಪೇರೆಂಟ್ಸ್ ಈಗ ಮೊದಲು ಅಪ್ಪ ಅಂತ ಹೇಳಿದ್ರೆ ಕೆಲವರ ಮನೆಯಲ್ಲಿ ಅಪ್ಪ ನಗ್ಲಿಕ್ಕಿಲ್ಲ, ಅಪ್ಪ ಮಾತಾಡ್ಲಿಕ್ಕಿಲ್ಲ, ಅಪ್ಪ ಸೀರಿಯಸ್. ಈಗ ಹಾಗೆ ಅಲ್ಲ, ಆ ಫ್ರೆಂಡ್ಲಿ ರಿಲೇಷನ್ ಅದನ್ನು ಬೆಳೆಸಿ ನಾವು ಯಾವಾಗ ಮನೆಯಲ್ಲಿ ಆ ಒಂದು ರಿಲೇಷನ್ ನಮ್ದು ಸರಿ ಇಲ್ವಾ, ಆ ಒಂದು ವಾತಾವರಣ ಇಲ್ವಾ, ಮಕ್ಕಳು ಅವರ ಫ್ರೆಂಡ್ಸ್ ಅನ್ನು
ಡಿಪೆಂಡ್ ಆಗ್ತಾ ಇದ್ದಾರೆ. ಏನೇ ತಪ್ಪು ಮಾಡಿದ್ರು ಸಹ ಒಂದು ಮನೆಯಲ್ಲಿ ಬಂತು ಹೇಳುವಂತ ಒಂದು ವಾತಾವರಣ ಕಲ್ಪಿಸ್ಬೇಕು. ಇದು ಪೇರೆಂಟ್ಸ್. ನಾವೊಂದು ಏನಾದ್ರೂ ಒಂದು ಲವ್ ಮಾಡಿದ ಕೂಡಲೇ ಹಾರಿದ್ರು, ಲವ್ ಹೌದು, ಮಾಡಿದ ಅವನ ಲೈಫ್ ಹೋಯ್ತು, ಹೌದು, ಮುಗೀತು, ಅವನು ಹಾಗೆ ಅದು ಒಂದು ಸ್ವಲ್ಪ ಕುಡ್ದ ಕೂಡಲೇ ಆಯ್ತು ಅವನು ಹೋದ. ಲೈಫೇ ಹೋಯ್ತು. ಇಲ್ಲ, ಪ್ರತಿಯೊಬ್ರು ಲೈಫ್ ಅಲ್ಲಿ ತಪ್ಪು ಮಾಡಿಯೇ ತಪ್ಪು ಪೇರೆಂಟ್ಸ್ ಮಾಡಿರ್ತಾರೆ, ಹೌದು, ದೊಡ್ಡದಾದವರು. ಪೇರೆಂಟ್ಸ್ ಎಲ್ಲ ಸರಿಪಡಿಸಲು ಏನು ತಪ್ಪು ಮಾಡದೆ ಬೆಳೆದವರಲ್ಲ. ಆಗ ನಿಮ್ಮ ಮಕ್ಕಳು ತಪ್ಪು ಮಾಡುವಾಗ ಕೂತು ಅವರ ಹತ್ರ ಮಾತಾಡ್ಲಿಕ್ಕೆ ಕಲೀರಿ. ನಾಳೆ ಏನಾದ್ರೂ ಅವ್ರು ಬಂದು ನಿಮ್ಮ ಹತ್ರ ಮುಕ್ತವಾಗಿ ಹೇಳ್ತಾರೆ. ಆ ಮುಕ್ತವಾಗಿ ಹೇಳುವಂತದ್ದು ನೀವು ಮಾಡಬೇಕು. ನಾನು ಅದೇ ಹೇಳುದಲ್ಲ, ಪೇರೆಂಟಿಂಗ್ ಇಂದ ಶುರು ಮಾಡ್ಬೇಕು. ಶಾಲೆಯಲ್ಲಿ ಸಹ ನೆಕ್ಸ್ಟ್ ಟೀಚರ್ ಅಲ್ಲಿ ಪೇರೆಂಟ್. ಟೀಚರ್ ಹತ್ರ ಸಹ ತಪ್ಪು ಮಾಡಿದ್ರೆ ಹೇಳುವಂತ ಟೀಚರ್ ಹೀಗೆ ಆಗಿದೆ, ಒಂದು ಗೌಪ್ಯತೆ ಇರಬೇಕು. ನಾನು ಟೀಚರ್ ಹತ್ರ ಹೇಳಿದ್ರೆ ನನ್ಗೆ ಇದು ಸಾಲ್ವ್ ಮಾಡುವವರು ಅಂತ ಟೀಚರ್ ಮಕ್ಕಳಿಗೆ ಸಹ ಬರ್ಬೇಕು. ಈಗ ಮಕ್ಕಳು ಟೀಚರ್ಸ್ ಅಂತ ಖಾಲಿ ವಿದ್ಯಾಭ್ಯಾಸ ಕಲಿಸುವುದು ಮಾರ್ಕ್ಸಿಗೋಸ್ಕರ ಅಲ್ಲ. ಆ ಮಗುವಿಗೆ ಏನ್ ತೊಂದರೆ ಆಗ್ತಾ ಉಂಟು ಅಂತ ಯಾವ ಟೀಚರ್ಸ್ ಕೇಳುದಿಲ್ಲ. ಯಾಕೆಂದ್ರೆ ಪ್ರೈಮರಿ ಎಲ್ಲ ಮಕ್ಕಳು ಭಯ ಪಡ್ತಾರೆ. ಒಂದು ವಾಶ್ರೂಮಿಗೆ ಹೋಗ್ಲಿಕ್ಕೆ ಟೀಚರ್ ಹತ್ರ ಕೇಳಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ ವಾಶ್ರೂಮಿಗೆ ಹೋಗ್ಲಿಕ್ಕೆ ಅಂತ. ಆ ಮಗು ಎಷ್ಟು ಕಷ್ಟಪಡ್ತದಂತ ಟೀಚರಿಗೆ ಗೊತ್ತಿರುವುದಿಲ್ಲ. ಎಲ್ಲ ಮಕ್ಕಳು ಒಂದೇ ತರ ಇರುವುದಿಲ್ಲ. ಅದು ಟೀಚರ್ಸಿಗೂ ಬರ್ಬೇಕು. ಮಕ್ಕಳು ನಮ್ಮ ಹತ್ರ ಬಂದು ಏನೇ ಪ್ರಾಬ್ಲಮ್ ಇದ್ರು, ಮನೆ ಪ್ರಾಬ್ಲಮ್ ಅಥವಾ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ಬೇಕಂತ ಆ ಟೀಚರ್ಸ್ ಬದಲಾಗ್ಬೇಕು. ಮುಕ್ತವಾಗಿ ಹೇಳ್ಬೇಕು. ನಾನೀಗ ನೀವು ಸಾಮಾಜಿಕ ಜಾಲತಾಣ ಹೇಳಿದ್ರಿ, ಪ್ರತಿಯೊಂದರಲ್ಲಿ ಸರಿ ತಪ್ಪುಂಟು, ತಗೊಳ್ಳುದ್ರಲ್ಲಿ ಇರುದು ನಮ್ದು. ಈಗ ಮೊಬೈಲ್ ಮಕ್ಕಳಿಗೆ ಕೊಟ್ರು ಸಹ ಯಾವ ಪೇರೆಂಟಿಗೆ ಅದನ್ನು ಹದ್ದುಬಸ್ತಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ನೀವು ಎಜುಕೇಶನ್ಗೆ ಸಹ ಕೊಡ್ತೀರಿ. ಈಗ ಮೊದಲ್ನಾಗೆ ಅಲ್ಲ, ಗೂಗಲ್ ಅಲ್ಲಿ ನೀವು ಹಾಕಿದ್ರೆ ಏನು ಬರ್ತದೆ. ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತ ಅಲ್ಲ, ಪ್ರತಿಯೊಂದು ಮಕ್ಕಳು ನೋಡ್ಬೋದು. ಈಗ ನಾವು ಸಿಗರೇಟ್ ಹೇಳ್ತೇವೆ, ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ತೇವೆ ನಾವು. ಅದೇ ಸಿಗರೇಟ್ ನಾವು ಮಾರ್ತೇವೆ, ಕುಡಿಯೋದಕ್ಕೆ ಹೇಳ್ತೇವೆ. ಸರ್ಕಾರ ಬ್ಯಾನ್ ಮಾಡ್ತದಾ? ಇನ್ಕಮ್ ಬರುವುದನ್ನು ನೀವು ಕ್ಯಾನ್ಸರ್ ಬರ್ತದೆ ಉಪಯೋಗಿಸಬೇಡಿ, ತಂಬಾಕು ಉಪಯೋಗಿಸಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕುವವರು ನೀವು, ಅದನ್ನೇ ತಂಬಾಕು ಬಿಸ್ನೆಸ್ ಮಾಡುವವರು ನೀವು. ಅದನ್ನ ನಿಲ್ಲಿಸ್ತೀರಾ? ಮಕ್ಕಳಿಗೆ ನೀವು ಅದು ಮುಟ್ಟಬೇಡಿ ಇದು ಮುಟ್ಟಬೇಡಿ ಹೇಳುವವರು ಫಸ್ಟ್ ನೀವಲ್ಲಿ ಕುಡಿಯೋದನ್ನು ನಿಲ್ಲಿಸಿದ್ರೆ ಸರ್ಕಾರಕ್ಕೆ ಇನ್ಕಮೇ ಇಲ್ಲ. ಯಾರಾದ್ ನೋಡ್ತಾರಾ? ತಂಬಾಕು ಗುಡ್ಕ ಬೇಕಾದಷ್ಟುಂಟು, ಬಿಸಾಡ ಕ್ಯಾನ್ಸರ್ ಬರ್ತದಂತ ನಿಲ್ಲಿಸಿದವರು ಇದ್ದಾರಾ? ಅದು ಸರ್ಕಾರ ಆಕ್ಷನ್ ತಗೊಳ್ತಾ ಉಂಟಾ? ತಾಕತ್ತಿದ್ರೆ ಮಾಡಿ ನೋಡ್ಲಿ ಸರ್ಕಾರ. ಜನರ ಹಿತಕ್ಕೋಸ್ಕರ ನಾವಿದ್ದೇವೆ, ನಾವಿದನ್ನು ಬ್ಯಾನ್ ಮಾಡ್ತೇವೆ, ಗುಡ್ಕಾ ಬ್ಯಾನ್ ಮಾಡ್ತೇವೆ, ಸಿಗರೇಟ್ ಬ್ಯಾನ್ ಮಾಡ್ತೇವೆ, ಕುಡಿಯೋದನ್ನು ಬ್ಯಾನ್ ಮಾಡ್ತೇವೆ. ಯಾವ್ದಾದ್ರು ಸರ್ಕಾರ ಮುಂದೆ ಬರ್ಲಿ, ಇನ್ಕಮೇ ಅವರಿಗೆ ಅದರಿಂದ ಇರುವುದು. ಹಾಗಾಗಿ ತೆಗೆಯುವುದು ಬಿಡುವುದು ನಮ್ಮದ್ರಲ್ಲಿ ಇರುವುದು. ಅದರ ತಪ್ಪು ಸರಿ ಮಕ್ಕಳಿಗೆ ಹೇಳಿಕೊಡುದು ನಮ್ದು. ಟೇಸ್ಟ್ ಮಾಡದ ಮಕ್ಕಳು ಇರುವುದಿಲ್ಲ, ಕ್ಯೂರಿಯಾಸಿಟಿ ಇರ್ತದೆ ಒಂದು ಗುಂಪಿನ, ಏನಪ್ಪ ಇದ್ರಲ್ಲಿ ಇರ್ತದೆ ಅಂತ. ಎಡಿಕ್ಟ್ ಆಗುದು ಅವರ ಕೈಯಲ್ಲಿ ಇರುವುದು. ಪೇರೆಂಟ್ಸ್ ಅವರಿಗೆ ಹೇಳಬೇಕು. ಕೆಲವು ಮನೆಯಲ್ಲಿ ಪೇರೆಂಟ್ಸ್ ಒಬ್ಬ ಭಯಂಕರ ಸ್ಟ್ರಿಕ್ಟ್, ಆದ್ರೆ ಆ ಮಕ್ಕಳು ಹೊರಗೆ ಹೋಗಿ ಪೇರೆಂಟ್ಸ್ ಸ್ಟ್ರಿಕ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಅದನ್ನು ಕೆಲವರು ಎಡಿಕ್ಟ್ ಆಗ್ತಾರೆ, ಕೆಲವರು ಬಿಟ್ಟು ಬಿಡ್ತಾರೆ. ಇದು ನಾನು ಹೇಳುದು, ಮುಕ್ತವಾಗಿ ನಿಮ್ಮ ಮನೆಯಲ್ಲಿ ಅದನ್ನು ಚರ್ಚೆ ಮಾಡ್ಕೊಳ್ಳಿ. ಅವನೊಂದು ಕುಡ್ದ ಕೂಡಲೇ ತಪ್ಪು ಅಂತ ಹೇಳಬೇಡಿ. ಹೀಗೆ ಆಗ್ತದೆ ಹೇಳಿ, ಇದು ಯಾರು ಹೇಳ್ತಾರೆ? ಇಲ್ಲ. ಹಾಗಾಗಿ ಮೊದಲು ಪೇರೆಂಟಿಂಗ್ ಇಂದ, ಶಾಲೆಯಿಂದ, ಶಿಕ್ಷಣ ಇದನ್ನು ಬದಲು ಮಾಡಿ. ಸ್ವಲ್ಪ ನಿಮ್ದು ಇದೇ ಬದನೆಕಾಯಿ 100 ಮಾರ್ಕ್ಸ್ ತೆಗೆಯುವುದು, ನಿಮ್ಮ ಕಾಲೇಜಿಗೆ ಸರ್ಟಿಫಿಕೇಟ್, ಮಕ್ಕಳ ಪೋಸ್ಟರ್ ಗಳನ್ನ ಹಾಕೊಂಡು ಇಷ್ಟು ಮಕ್ಕಳು 100% ಅಂತ ಫ್ಲೆಕ್ಸ್ ಆಗ್ತಾರಲ್ಲ ದೊಡ್ಡ ದೊಡ್ಡದು, ಅದು ಇದು ಸಾಕಿ ಅಂತ. ನಮ್ಮ ಮಕ್ಕಳು ಇಷ್ಟು ಸ್ಟ್ರಾಂಗ್ ಇದ್ದಾರೆ, ನಮ್ಮ ಮಕ್ಕಳು ಎಲ್ಲಿಯಾದ್ರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಿಯಾದ್ರೂ ನೋಡ್ತೀರಾ? ಶಾಲೆಯಲ್ಲಿ ಗ್ರೌಂಡ್ಗಳನ್ನು ನೋಡ್ತೀರಾ? ಮೊದಲೆಲ್ಲ ನಾವು ಶಾಲೆಯಲ್ಲಿ ಗ್ರೌಂಡ್ಗಳನ್ನು ನೋಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಬಿಟ್ಟು ಈಗ ಗ್ರೌಂಡ್ಗಳು ಕಾಣುದಿಲ್ಲ. ಫ್ಲಾಟ್ ಅಲ್ಲಿ ಶಾಲೆ, ಬಿಲ್ಡಿಂಗ್ ಅಲ್ಲಿ ಶಾಲೆ. ಪರ್ಮಿಷನ್ ಕೊಡುವವರು ಯಾರು? ಎಲ್ಲಾ ಪೊಲಿಟಿಷಿಯನ್ ನ ಒಂದು ಹಾಸ್ಪಿಟಲ್, ಒಂದು ವಿದ್ಯಾಸಂಸ್ಥೆ. ಮತ್ತೆ ನೀವೇನ್ ಮಾತಾಡ್ತೀರಿ? ನೀವೇನ್ ಮಾಡ್ತೀರಿ? ಇಲ್ಲ ಹೇಳಿ, ಎಷ್ಟು ಜನರದ್ದು ಇನ್ಸ್ಟಿಟ್ಯೂಷನ್ಗಳು ಉಂಟು, ಎಷ್ಟು ಜನರುಗಳು ಹಾಸ್ಪಿಟಲ್ಗಳುಂಟು, MLA MP ಗಳದ್ದು ಲೆಕ್ಕ ಕೊಡ್ಬೇಕಾ? ಮತ್ತೆ ನೀವ್ ಹೇಗೆ ಮಾತಾಡ್ತೀರಿ? ಆ ಮಕ್ಕಳಿಗೆ ಆಟ ಉಂಟಾ? ಇಂಡೋರ್ ಗೇಮ್ ಏನು ಲೂಡೋ ಆಡಿಸ್ತೀರಾ ನೀವು? ಸ್ಪೋರ್ಟ್ಸ್ ಇಂದ ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗ್ತಾರೆ ಮಕ್ಕಳು? ಸ್ವಲ್ಪ ಬೇರೆ ಆಕ್ಟಿವಿಟೀಸ್ಗೆ ಹೋಗುವಾಗೆ ಮಾಡಿ ಅಲ್ಲ, ಖಾಲಿ ಪುಸ್ತಕ 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 ಇದು. ಆಗ ಅವರು ಎಡಿಕ್ಟ್ ಆಗುದಿಲ್ಲ. ನಿಮ್ಮಲ್ಲಿ ಗ್ರೌಂಡೇ ಇಲ್ಲ, ಮೊಬೈಲ್ ಇಟ್ಕೊಳ್ಳುವಾಗ ಪ್ಲೇ ಗ್ರೌಂಡ್ ಇದ್ರೆ ಅಲ್ಲಿ ಆಟ ಆಡ್ಕೊಳ್ತಾರೆ. ನಿಮ್ಮ ಪ್ಲೇ ಗ್ರೌಂಡ್ ಅಲ್ಲಿ ಬಸ್ಗಳನ್ನ ಇಡ್ಲಿಕ್ಕೆ ಆಯ್ತು, ಬಸ್ಗಳನ್ನ ಇಡ್ಲಿಕ್ಕೆ ಆಯ್ತು. ಇದು ಯಾರಿಗೆ ಹೇಳ್ಬೇಕು? ಮೊದಲು ಬರ್ಬೇಕು ಪೇರೆಂಟ್ಸ್ ಮತ್ತೆ ಇನ್ಸ್ಟಿಟ್ಯೂಷನ್ಗಳಿಂದ. ಮತ್ತೆ ರಾಜಕಾರಣಿಗಳು ಯಾವುದಕ್ಕೂ ಇನ್ವಾಲ್ವ್ಮೆಂಟ್ ಆಗಬಾರ್ದು. ರಾಜಕಾರಣಿಗಳು ಸಹ ನಿಲ್ಲಿಸ್ಬೇಕು ನಾವು. ಒಳ್ಳೆ, ನಾನು ಇತ್ತೀಚೆಗೆ ಇದು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುದು, ನನಗೆ ಬಂದ ಮಾಹಿತಿ ಕಮಿಷನರ್ ಮತ್ತು SP ಅವರನ್ನು ಕಳಿಸ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಯಾಕೆ ಅಂತ. ನಗರ ಪಾಲಿಕೆ ಕಮಿಷನರ್ ಕಳಿಸಿ ಆಯ್ತು. ನಿಮ್ಮ ವೈಯಕ್ತಿಕ ತೀಟೆಗೆ, ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ, ನಿಮ್ಮ ಇಲ್ಲೀಗಲ್ ಆಕ್ಟಿವಿಟೀಸ್ಗೋಸ್ಕರ ಒಳ್ಳೆ ಅಧಿಕಾರಿಗಳು ನೀವು ಮಾಡಬೇಡಿ. ಈಗ ನಾವು ಸುರಕ್ಷತೆ ಅಂತ ಹೇಳ್ತೇವೆ, ಕಮಿಷನರ್ ಮತ್ತು SP ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ತುಂಬಾ ಸುರಕ್ಷತೆ ಉಂಟು. ನಾನು ಪರ್ಸನಲ್ ಬಿಟ್ಟು ಎಲ್ಲಿಯೂ ಗ್ಯಾಂಗ್ ವಾರ್ ಆಗ್ಲಿಲ್ಲ. ರಾತ್ರಿ ಹೋಗುವಾಗ ಚುಡಾಯಿಸುದು, ಒಳ ಮೈಗೆ ಬೀಳುದು, ಗ್ಯಾಂಗ್ ರೇಪ್ ಇದೆಲ್ಲ ಆದ್ರೆ ಅವರು ಕಂಟ್ರೋಲ್ ಮಾಡ್ಬೇಕು. ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಬರುವಾಗ ಮತ್ತೆ ಗೊತ್ತಾಗುವುದು ಏನು ಅಂತ ಗೊತ್ತಿರುವುದಿಲ್ಲ. ಎಲ್ಲಿ ಆಗ್ತಾ ಇಲ್ಲ.
ಅದನ್ನ ನಿಮ್ಗೆ ಇಷ್ಟ ಇಲ್ಲದ ನಾವೇನ್ ಮಾಡ್ಬೇಕು, ನೀವೇ ತರುದು ಒಳ್ಳೆ ಅಧಿಕಾರಿಗಳು ಅಂತ. ಕನಿಷ್ಠ ಅವರದ್ದು 2 ವರ್ಷ ಆಗ್ಲಿಕ್ಕೆ ಬಿಡಿ, ಅವರು Correct. ಪ್ರಮೋಷನ್ ಆಗುವ ಕಳಿಸಿ. ಹೌದು, ನಿಮ್ಮ ಹೌದು. ಮಾತು ಕೇಳಲಿಲ್ಲ, ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡ್ಲಿಲ್ಲ, ಇಲ್ಲಿಗೆ ಈಗ ನೋಡಿ Favor ಮಾಡ್ಲಿಲ್ಲ ಅಂತ. ಹೊಯ್ಗೆ ಇಲ್ಲ, ದಂಧೆ ಇಲ್ಲ, ಯಾವುದೂ ಇಲ್ಲ. ಹ್ಮ್. ನಾನು ಔಟ್ ಆಫ್ ದ ಟಾಪಿಕ್ ಹೇಳ್ತಾ ಇದ್ದೇನೆ. Okay. ಖಾಲಿ Yeah. ಮಕ್ಕಳು ಮಾತ್ರ ಅಲ್ಲ, ಎಲ್ಲಾ ಮಕ್ಕಳು ಪೊಲಿಟಿಷಿಯನ್ ಹಿಂದೆ ಹೋಗುದಲ್ಲ. ಹೌದೌದು. ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಗಮನ ಕೊಡಿ, ಹ್ಮ್. ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಹೆಣ್ಣು ಮಕ್ಕಳಿಗಂತೂ ನಾನು ಹೇಳುದು, ಕೆಲವು ಕಡೆಗಳಲ್ಲಿ ಹೌದು ಕೆಲಸದ ಹತ್ರ ಎಲ್ಲ ಕೆಲವು ಕಡೆಗಳಲ್ಲಿ ಮುಕ್ತವಾಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅನಿವಾರ್ಯ ಮಾಡ್ತಾ ಇದ್ದಾರೆ. ಹ್ಮ್. ಜವಾಬ್ದಾರಿ ಯಾರು? ಹೆಣ್ಣು ಮಕ್ಕಳು ಸಹ ಬಂದು ಮಾತಾಡ್ತೀರಾ ನೀವು? ಯಾರು ಮಾತಾಡುದಿಲ್ಲ, ಯಾರು ಅದೇ. ಮುಂದೆ ಬರುವುದಿಲ್ಲ, Correct. ಹೌದು. ಯಾರು ಮುಂದೆ ಬರುವುದಿಲ್ಲ. ಮುಂದೆ ಬಂದು ಮಾತಾಡಿ ಅಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಅನ್ಯಾಯದವರು ಮುಂದೆ ಬಂದು ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡುದಿಲ್ಲ. ಬನ್ನಿ, ಹೊರಗೆ ಬನ್ನಿ. ಹ್ಮ್. ಎಷ್ಟೋ ಜನರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾವೆಲ್ಲ ಎಕ್ಸ್ಪೋಸ್ ಮಾಡಿ ಎಲ್ಲ ಹೆಣ್ಣು ಮಕ್ಕಳನ್ನು ಮಾಡುದಲ್ಲ. ಕೆಲವು ವಿಷಯದಲ್ಲಿ Correct. ಏನ್ ಪ್ರೈವೇಸಿ ಉಂಟು ಅದನ್ನು ಪ್ರೈವೇಸಿ ಇಟ್ಕೊಂಡೇ ನಾವು ಹೋರಾಟ ಮಾಡ್ತೇವೆ. ಯಾರು ಮುಂದೆ ಬರ್ತಾರೆ? ಯಾರು ಬರುವುದಿಲ್ಲ. ಹಾಗಾಗಿ ನಾನು ಹೇಳುದು ನೋಡಿ, ಬೇಸರ ಆಗ್ತಾ ಇತ್ತೆ. ಪ್ರತಿಯೊಂದು ಸಂಘಟನೆಗಳು, ಹೆಣ್ಮಕ್ಕಳ ಸಂಘಟನೆಗಳು ಉಂಟು, ಹ್ಮ್. ಪ್ರತಿಯೊಂದು NGOsಗಳು ಉಂಟು, ರಾಜಕೀಯ ಪಕ್ಷದಲ್ಲಿ ಮಹಿಳಾ ವಿಂಗ್ಗಳೇ ಹೌದು, ಉಂಟು. ಹೌದು, ಹೌದು. ಯಾವ ವಿಂಗ್ಗಳು ಯಾವುದಕ್ಕೆ ಮಾತಾಡ್ತೇವೆ? ರಾಜಕೀಯ Correct. ಮಾತಾಡ್ಲಿಕ್ಕಿದ್ರೆ ರಾಜಕೀಯ ಮಾತ್ರ. ಅಲ್ಲಿ ಹೋದ್ರು ವಿಂಗ್ಗಳು, ಹೌದು. ನಾವಿದ್ದೇವ ಅಂತ. ಅದು ನಿಮ್ಮ ಬಿಟ್ಟು ವಿಂಗ್ ಏನ್ ಮಾಡ್ತಾ ಉಂಟು? ನಿಮ್ಮ ಪೊಲಿಟಿಷಿಯನ್ ತಪ್ಪು ಮಾಡುವಾಗ ನೀವು ಹೇಗೆ ಧ್ವನಿ ಎತ್ತೀರ? ನಿಮ್ಮ ಪಕ್ಷದಲ್ಲಿ ಅನ್ಯಾಯ ಆಗುವಾಗ, ಉದಾಹರಣೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಎಷ್ಟು ರಕ್ಷಣೆ ಉಂಟು? ಅಲ್ವಾ? ಒಂದು ಸ್ಟೇಷನ್ಗೆ ಹೋದ್ರೆ ಕೆಲವು ವಾಶ್ರೂಮ್ಗಳು ಇರುವುದಿಲ್ಲ, ಪ್ರೈವಸಿ ಇರುವುದಿಲ್ಲ. ಇದು ನಾನ್ ಕಂಡುಕೊಂಡಂತದ್ದು. ಹ್ಮ್. ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಹೇಳುವಾಗ ನಮ್ಗೆ ನೋವಾಗ್ತದೆ. Correct, correct. ಫಸ್ಟ್ ನೋಡಿ, ಎಕ್ಸಾಂಪಲ್ ಮಹಿಳೆಯರು, ಅವ್ರು ಸಹ ಬಂದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಮಹಿಳೆಯರು ಹೌದು, ಹೌದು. ನಿಲ್ಲಿಸ್ತಾರಲ್ಲ ಸಂಜೆ ಇವರನ್ನು ಟ್ರಾಫಿಕ್ಗೆಲ್ಲ. ಹೌದು, ಒಂದು ಹೌದು. ವಾಶ್ರೂಮ್ ಉಂಟಾ? ಹೌದು. ಎಲ್ಲಿ ಹೋಗ್ಲಿಕ್ಕೆ ಅವರು? Correct, correct. ಅವರಿಗೆ ಏನ್ ಸೇಫ್ಟಿ ಉಂಟು? ಅದೇ. ಖಾಲಿ ಯೂನಿಫಾರ್ಮ್ ನೋಡಿ ರಾತ್ರಿ ಗಾಡಿಯಲ್ಲಿ ಹೋಗ್ಬೇಕು ವಿನಃ ಹ್ಮ್. ಅವರಿಗೆ ಏನ್ ಸೇಫ್ಟಿ ಉಂಟು? ಏನಿಲ್ಲ, ಹೌದು, correct, correct. ಏನಿಲ್ಲ. ಏನಾದ್ರೂ ವ್ಯವಸ್ಥೆ ಮಾಡಿದೀರಾ ರಾಜಕಾರಣಿಗಳು? ಅವರಲ್ಲಿ ನಿಲ್ತಾರಲ್ಲ ರಾತ್ರಿ ಇದು ಟ್ರಾಫಿಕ್ ಅಲ್ಲಿ, ಹೌದು, ಮಳೆ ಅದು ಇದು, ಹೌದು. ಮಳೆ, ಅವ್ರ ಬಿಸಿಲು ಪೊಲೀಸ್ ಅಂತ. ಡ್ಯೂಟಿ, ಅವ್ರು ಬಂದದ್ದು ಅದಕ್ಕೆ ಮಾಡಬೇಕು. ಸರಿ, ಹ್ಮ್. ಪ್ರತಿಯೊಬ್ಬರಿಗೆ ಅವ್ರದ್ದು ಪರ್ಸನಲ್ ಲೈಫ್ ಉಂಟಲ್ಲ. Correct, correct. ಕಾರ್ಪೊರೇಷನ್ ಇದ್ರೆ ಕಾರ್ಪೊರೇಷನ್ ಒಳಗೆ ಹೋಗ್ಬೇಕು, ಮಾಲ್ ಇದ್ರೆ ಅಲ್ಲಿ. ಆಗ ನಿಮ್ದು ಏನಲ್ಲಿ ಫೆಸಿಲಿಟಿ ಏನ್ ಮಾಡಿ ಕೊಟ್ಟಿದ್ರಿ? ಹೌದು, ಖಾಲಿ ಒಂದು ಕೊಡೆ ಇಟ್ಕೊಂಡು ನಿಲ್ಲಿಕ್ಕ? Correct, correct. ಎಲ್ಲವನ್ನು ನೋಡ್ಕೊಳ್ಳಿ, ತಪ್ಪಾದದನ್ನು ಹೇಳಿ, ಆದ್ರೆ ಅವರಿಗೆ ಸಹ ವ್ಯವಸ್ಥೆ ಮಾಡಿ ಅಂತ ಹೇಳುದು. ಪ್ರತಿಯೊಂದು ಕಡೆಯಲ್ಲಿ ಮಹಿಳೆಯರಿಗೆ ತೊಂದರೆ ಉಂಟು, ಆದ್ರೆ ಕೆಲವು ಮಹಿಳೆಯರಿಂದ ಸಹ ತೊಂದರೆ ಬರುವುದನ್ನು ಮಹಿಳೆಯರು ಸಹ ಅರ್ಥ ಮಾಡಬೇಕು, ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳುದು. Correct, correct, correct. ಜಾರಡ್ ಅವರೇ, ಈಗ ಈ ಪುಟ್ಟ ಬಾಲಕಿಯರಿಗೆ ಈ ಶಾಲೆಗಳಲ್ಲಿ ಪ್ರತ್ಯೇಕವಾಗಿ ಈ ಸ್ವರಕ್ಷಣೆ, ಕರಾಟೆ ಮುಂತಾದ ವಿದ್ಯೆಗಳನ್ನೆಲ್ಲ ಕಲಿಸಬೇಕು ಮತ್ತು ಅದನ್ನು ಕಡ್ಡಾಯ ಮಾಡ್ಬೇಕಂತ ನೀವು ಒಪ್ತೀರಾ? ಕಡ್ಡಾಯ ಮಾಡುವುದಂತೇಳಿ ಬೇಡ, ಹ್ಮ್. ಆದರೆ ಅವರಿಗೆ ಅಂದ್ರೆ ಹುಡುಗಿಯರಿಗೆ basic, ಹೌದು, ನೀನೊಂದು ಹುಡುಗಿ Fitness. ಅಂತೇಳಿ ಭಯದ ವಾತಾವರಣದಲ್ಲಿ ಬೆಳೆಸಬಾರ್ದು. ಮಾನಸಿಕವಾಗಿ. ಅವಳಿಗೆ ಒಂದು ಧೈರ್ಯ ಬರುವ ಹಾಗೆ. ಹೌದು, ಹೌದು. ಈಗ ಸ್ಟೇಜಿಗೆ ಮಕ್ಕಳಿಗೆ ಹಾಡಲಿಕ್ಕೆ ಇಡೀ ಕ್ಲಾಸಿಗೆ ಸ್ಟೇಜಿಗೆ ಕಳಿಸ್ತಾರೆ ಹ್ಮ್. ನಮ್ಮ ಸ್ಕೂಲ್ ಡೇ ಆಗುವಾಗ. ಹೌದು, ಹೌದು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಧೈರ್ಯ ಬರುವ ವಿಚಾರಗಳು. ಮತ್ತು ನಾನು ಶಾಲೆಗೆ ಹೋಗುವಾಗ, ಮೇಡಮ್ ಶಾಲೆಗೆ ಹೋಗುವಾಗ ನಮ್ಮ ಗೋಡೆ ಮೇಲೆ ಕೆಲವು ಶ್ಲೋಕಗಳು ಇರ್ತಿದ್ದವು. ಹ್ಮ್, ಹ್ಮ್. ಈಗ ಉದಾಹರಣೆಗೆ ನಂದೇ ಒಂದು, ನಾನು ಅದು ಶಾಲೆಯಲ್ಲಿ ನೋಡಿದಲ್ಲ, ನನಗೆ ಒಬ್ಬರ ಹತ್ರ 34 ವರ್ಷ ಮೊದಲು ಸಿಕ್ಕಿತ್ತು. ನಾನು ನನ್ನ ಆಫೀಸಲ್ಲಿ ತಂದು ಇಟ್ಟೆ. Okay. ಜಾತಿ ಮನೆಯಲ್ಲಿರಲಿ, ದೇವರು ಹೃದಯದಲ್ಲಿರಲಿ, ಈ ಜೀವ ಈ ಭೂಮಿಗೆ ಬೆಳಕಿನಂತಿರಲಿ, Correct. ಇಂಥ ಶ್ಲೋಕಗಳು. ಹೌದು. ಅದರ ನಂತರ ಈ ಸಣ್ಣ ಮಕ್ಕಳಿಗೆ ಅವಳಿಗೆ ಲೈಂಗಿಕತೆಯ ಬಗ್ಗೆ ಏನು ವಿಚಾರ ತಿಳಿಸದೆ ಅವಳು ತಪ್ಪು ದಾರಿಗೆ ಬಂದು ಅವಳ ತಂದೆ ತಾಯಿ ಒಂದು ಕೂಗಿಕೊಂಡು ಕೂತ್ಕೊಳ್ಳುವುದು, ಹ್ಮ್. ಅವರ ಫೋಟೋ ಅಲ್ಲ, ಚಿತ್ರಗಳು. ನಾವು ಶಾಲೆಗೆ ಹೋಗುವಾಗ ಆನೆಕಾಲು ರೋಗದ ಬಗ್ಗೆ, TB ಕಾಯಿಲೆ ಬಗ್ಗೆ ಹೌದು. ಸರ್ಕಾರಿ ಕಚೇರಿಗಳಲ್ಲಿ ಗೋಡೆಯಲ್ಲಿ ಹೌದು. ಬೋರ್ಡ್ ಇರ್ತಿತ್ತು. ಇರ್ತಿತ್ತು, ಈಗ ಚಂದ ಪೇಂಟ್ ಮಾಡಿ, ಅಂದರೆ ತಗೊಂಡಿದ್ದಾರಲ್ಲ 5 ಲಕ್ಷ ರೂಪಾಯಿ, ಫರ್ನಿಚರ್ ಎಲ್ಲ ಚಂದ ಮಾಡಿ ಅಷ್ಟೇ. ಹೌದು. ಅಲ್ಲಿ ಶ್ಲೋಕವೂ ಇಲ್ಲ, ಹೇಳುವವನು ಇಲ್ಲ, ಯಾರು ತೋರಿಸುವವನು ಇಲ್ಲ. ಈ ನಮಗೆ ಸ್ಲೈಡ್ಸ್ ತೋರಿಸ್ತಿದ್ದರು ಮಾರಲ್ ಸೈನ್ಸ್ ಬಗ್ಗೆ, Correct, correct. ಅಥವಾ ಇದು ಹ್ಮ್. ಯಾವುದು ಧರ್ಮದ ಬಗ್ಗೆ ಪ್ರಚಾರ ಮಾಡುವುದಲ್ಲ. ಕ್ಲಾಸ್ನಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಆದರೆ ಮಾರಲ್ ಸೈನ್ಸ್, ನೀತಿ ಬೋಧೆ, ಹೌದು, ಅದು ಕಲಿಸಬೇಕು. ಹೌದು, ಹೌದು. ಮತ್ತೆ ಈ ಸಿನಿಮಾಗಳಿಂದ ಕೂಡ ಬಹಳಷ್ಟು ಕೆಟ್ಟ ಸಂದೇಶ ಹೋಗ್ತದೆ ಅಂತ ಅನಿಸ್ತದ ನಿಮಗೆ? ಅದರಲ್ಲಿ ಸಿನಿಮಾಗಳಲ್ಲಿ ಜಾಸ್ತಿ ಎಕ್ಸ್ಪೋಸ್ mobile ಸಾಕು. ಜಾಸ್ತಿ. ಈಗ ಮೊಬೈಲ್ ಅಲ್ಲಿ ಬೇಕಾದಷ್ಟು ಹೌದು. ಮಕ್ಕಳಿಗೆ ಕೆಟ್ಟ ಸಂದೇಶ. ನಾನು ಹೇಳಿದ್ದು ಇದನ್ನ ಯಾಕೆ ಬ್ಯಾನ್ ಮಾಡ್ತಾ ಗೊತ್ತಿಲ್ಲ. ಈಗ ಒಂದು ನೀವು ಫೇಸ್ಬುಕ್ ನೋಡ್ತಾ ಹೋಗ್ತೀರಿ, ಫೇಸ್ಬುಕ್ ನೋಡುವಾಗ ಮೊದ್ಲೆಲ್ಲ ನಮ್ಗೆ ಏನಾದ್ರೂ ಕಂಟೆಂಟ್ಗಳು ಬರುದು. ಕರೆಕ್ಟ್. ಈಗ ನಿಮ್ಗೆ ವಲ್ಗರ್ ಇದೆಲ್ಲ Open ಮಾಡುವಾಗ ನ್ಯೂಡ್ ವಿಡಿಯೋಸ್ ಗಳೆಲ್ಲ ಬರ್ತದೆ. ಹೌದು, ಇದನ್ನ ಯಾಕೆ ಸರ್ಕಾರ ಬ್ಯಾನ್ ಮಾಡುದಿಲ್ಲ? ಹೌದು, ಹೌದು, ಹೌದು. ಮೊದಲೆಲ್ಲ ಓಪನ್ ಆಗಿ ಹೇಳ್ತೇನೆ, ಹೌದು, ಬ್ಲೂ ಫಿಲ್ಮ್ ಅಂತ ಅದನ್ನು ಬೇರೆ ಒಂದು Separate ನೋಡ್ಲಿಕ್ಕೆ. ಆಗುತ್ತೆ, ಹೌದು. ಈಗ ಮಕ್ಕಳು ನಮ್ಗೆ ಬೇಸರ ಆಗ್ತದೆ, ಇದ್ ಮಾಡ್ಕೊಂಡು ಹೋಗೋಗಿಂತದ್ದು ಬರ್ತದೆ. ಹೌದು, ಅದು ನೀವು ಒಂದ್ಸಲ ಮಾಡಿದ್ರೆ ಅದೇ ಬರ್ತದೆ ಹ, ಮತ್ತೆ. ಇದು ಜವಾಬ್ದಾರಿ ಯಾರು ತಗೊಳ್ಬೇಕು? ಇದಕ್ಕೆ ಕಡಿವಾಣ ಯಾರು ಹಾಕ್ಬೇಕು? ಕಂಟ್ರೋಲ್.
ಇದು ಯಾರು ಕಾಣ್ತಿಲ್ಲ. ಕೇಳುವವರಿಲ್ಲ. ಹ್ಮ್. ಇದನ್ನು ನಿಲ್ಲಿಸಿ ಅಂತ ಹೇಳೋದು. ಇವರು ಹೇಳಿದಾಗೆ ಮಕ್ಕಳಿಗೆ ಸಹ ಶಾಲೆಗೆ ಬೇಸರ ಆಗ್ತದೆ. ನಾನು ಅದೇನು ಹೇಳಿದಲ್ಲ, ಕಮರ್ಷಿಯಲ್ ಕಾಂಪಿಟೇಷನ್. Commercial, ಹೌದು. ನಿಮ್ಗೆ ಅಲ್ಲಿ ಎಷ್ಟು ಮಕ್ಕಳಿಗೆ ಫೆಸಿಲಿಟಿ ಕೊಡ್ತಾರೆ, ಹೈಫೈ ಕೊಡ್ತಾರ, ಬಸ್ಸಿನ ವ್ಯವಸ್ಥೆ ಕೊಡ್ತಾರ, ಎಂತೆಲ್ಲ ಮಕ್ಕಳಿಗೆ ಕೊಡ್ತಾರೆ, ಪೇರೆಂಟ್ಸ್ಗೂ ಸಹ ಅದು ಇಂಪಾರ್ಟೆಂಟ್. ಇದು ಹೌದು. ಕೊಡ್ತಾ ಇದ್ದಾರೆ ಶಾಲೆ. ಅದಲ್ಲ, ಮಕ್ಕಳಿಗೆ ಬೇಸಿಕ್ ಆಗಿ ನಿಮ್ಗೆ ಮೊದಲು ಮಕ್ಕಳು, ನಾವು ಇವರು ಹೇಳಿದಾಗೆ ನಾವೆಲ್ಲ ಇರುವಾಗ ಒಂದೊಂದು ದಿವಸ ನಮ್ಗೆ ಗುಡಿಸ್ಲಿಕ್ಕೆ, ಕ್ಲಾಸ್ ಕ್ಲೀನ್ ಮಾಡ್ಲಿಕ್ಕೆ ಯಾಕೆ ಕೊಡ್ತಾರೆ? ಹೌದು. ನಮ್ಮ ಮನೆಯಲ್ಲಿ ಸಹ ನಮ್ಗೆ ಅದು ಗಿಡ ಬೆಳೆಸ್ಲಿಕ್ಕೆ ಬೆಳೆಸ್ಲಿಕ್ಕೆ. ಸುಲಭ ಆಗ್ತದೆ. ಈ ರೀತಿ ಇರ್ಬೇಕು. ಹೌದು. ನಮ್ಮ ಕಸವನ್ನು ನಾವು ಬಿಸಾಡ್ಬೇಕು. ಕೆಲವು ಮಾಲಿಗೆ ಬರುವ ಮಕ್ಕಳನ್ನು ನೋಡ್ತೇನೆ, ತಿಂದು ಬಿಸಾಡ್ತಾರೆ. ಡಸ್ಟ್ಬಿನ್ ಗೆ ಹಾಕ್ಲಿಕ್ಕೆ ಗೊತ್ತಿಲ್ಲ ಪೇರೆಂಟ್ ಹೌದು, ಒಟ್ಟಿಗೆ. ಇದು ನಾನು ನೋಡಿದ್ದು SLC ಮಕ್ಕಳು ಯೂನಿಫಾರ್ಮ್ ಅಲ್ಲಿ ಬರ್ತಾರೆ, ಹೌದು. ಅದನ್ನು ಮಾಲಿ ಬಂದು ತಿಂದು ಡಸ್ಟ್ಬಿನ್ ಗೆ ಹಾಕ್ಲಿಕ್ಕೆ ಗೊತ್ತಿಲ್ಲ. ಇದು ಎಲ್ಲ ಮೊದ್ಲು ನಮ್ಗೆ ಪನಿಷ್ಮೆಂಟ್ ಅಂತ ಕೊಡುದಲ್ಲ, ಅದೊಂದು Correct. ಖುಷಿಯಲ್ಲಿ ತೋಟಗಾರಿಕೆ, ಹೌದು. ಗಾರ್ಡನಿಂಗ್ ದಿನಚರಿ. ಮಾಡ್ಲಿಕ್ಕೆ. ಈಗ ಅಂತ ದಿನಚರಿ. ಕೆಲಸ ಮಾಡಿದ್ರೆ ಹಾ, ಮನೆಯವರು ಈಗ ಗಲಾಟೆ ಮಾಡಿದ್ರೆ ಮಾಡ್ತಾರೆ. ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಇಷ್ಟು ನಾವು ಐಷಾರಾಮಿ ಜೀವನ ನೀವು ಕೆಲಸ ಮಾಡಿಸುದಾ ಅಂತ. Correct. ಹಾಗಾದ್ರೆ ಆ ಪೇರೆಂಟ್ಸ್ ಗೆ ರೀತಿ- ಸಹ ಅರ್ಥ ಹೌದು. ಆಗ್ಬೇಕು. ಐಷಾರಾಮಿ ಕೊಟ್ಟು ನಾಳೆ ನಿಮ್ಮ ಮಕ್ಕಳನ್ನು ನೀವು ಕಳ್ಕೊಳ್ಳುವಾಗ ಅದರ ವ್ಯಾಲ್ಯೂ ಗೊತ್ತಾಗುದು. ಹೌದು. ಎಜುಕೇಶನ್ ಸಿಸ್ಟಮು ಬದಲಾಗಬೇಕು, ಸ್ಕೂಲ್ಗಳು ಬದಲಾಗಬೇಕು, ಕಾಂಪಿಟೇಷನ್ ಅಣಬೆಗಳಾಗಿ ಸ್ಕೂಲ್ ಬರ್ತದೆ, ಒಂದೊಂದು ಪ್ಲೇ ಹೋಮ್ಗಳು ಬರ್ತವೆ. ಮಕ್ಕಳನ್ನು 2 ವರ್ಷದಲ್ಲಿ ಆಯ್ತು ಕೆಲಸ ಉಂಟು, 2 ವರ್ಷದಲ್ಲೇ ಕೊಂಡೋಗಿ ಪೇರೆಂಟ್ಸ್ ಪ್ಲೇ ಹೋಮ್ ಅಲ್ಲಿ ಹಾಕ್ತಾರೆ. ಅಲ್ಲೇ ಹೌದು. ತಾಯಿ ತಂದೆಯವರು ಇಲ್ಲಿ ಇರುವುದಿಲ್ಲ. ಹೌದು. ಸರಿ, ಈಗದು ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಕಷ್ಟ ಆಗ್ತದೆ, ಎಲ್ಲ ಕಷ್ಟ ಹೌದು, ಆಗ್ತದೆ. ಹೌದು. ಆದ್ರೆ ಆ ಸ್ಕೂಲಲ್ಲಿ ನೀವು ಸ್ವಲ್ಪ ಪರಿವರ್ತನೆ ಮಾಡಿ ಅಂತ ಹೇಳುದು. ನೀವು ಖಾಲಿ ಬಿಸ್ನೆಸ್ಗೋಸ್ಕರ ಸ್ಕೂಲ್ ಮಾಡಬೇಡಿ, ಸ್ವಲ್ಪ ಚೇಂಜಸ್ ಮಾಡಿ. ಪೇರೆಂಟ್ಸ್ ಹಾಗೆ ಮತ್ತೆ ಹೌದು. ಕನ್ನಡ ಮೀಡಿಯಂ, ನಮ್ಮ ಸರ್ಕಾರದ ಕನ್ನಡ ಮೀಡಿಯಂ ಮಕ್ಕಳನ್ನು ಖಾಲಿ ರಿಸರ್ಚ್ ಸೆಂಟರ್ ಆಗಿ ಮಾಡಿಬಿಟ್ಟಿದೆ. ಏನು ಬೇಕಾದ್ರೂ ಕನ್ನಡ ಮೀಡಿಯಂ ಮಕ್ಕಳಿಗೆ ರಿಸರ್ಚ್. ಅಲ್ಲ. ಅವುಗಳಿಗೆ ಅಕ್ಷರ ಗೊತ್ತಿಲ್ಲ. ಈಗ ಮೊದಲೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಕಲಿತಾ ಇದ್ರು. ಈಗ ಕನ್ನಡ ಮೀಡಿಯಂ ಮಕ್ಕಳಿಗೆ ಹೋದವರಿಗೆ ಕನ್ನಡನೂ ಬರುವುದಿಲ್ಲ, ಬರ್ಲಿಕ್ಕೂ ಓದ್ಲಿಕ್ಕೂ ಬರುವುದಿಲ್ಲ. ಯಾಕೆಂದ್ರೆ ಎಲ್ಲ ಬಂತು ಸಿಸ್ಟಮ್ ಅನ್ನು, ಸ್ಕೂಲಲ್ಲಿ ಸಿಸ್ಟಮ್ ರಿಸರ್ಚ್ ಮಾಡೋದು ಈ ಕನ್ನಡ ಮೀಡಿಯಂ ಮಕ್ಕಳ ಮೇಲೆ. ಇದು ಮಾಡಬಾರ್ದು ಅಂತ ಹೇಳೋದು. ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದೇ ತರದ್ದು ಕೊಡಿ, ಸರ್ಕಾರಿಗೆ ಬೇರೆ, ಪ್ರೈವೇಟಿಗೆ ಬೇರೆ, ಈ ರೀತಿ ಶಿಕ್ಷಣ ಮಾಡೋದಲ್ಲ ಅಂತ ಹೇಳುದು. ಇವರು ಹೇಳಿದಾಗೆ ಶಿಕ್ಷಣ ಸಚಿವರಿಗೆ ನಾಲೆಜ್ ಇರುವುದಿಲ್ಲ, ಆರೋಗ್ಯ ಸಚಿವರಿಗೆ ನಾಲೆಜ್ ಇರುವುದಿಲ್ಲ. ಎಲ್ಲರನ್ನೂ ತಂದು ಇಂಥವರನ್ನು ನೀವು ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ದೇಶ ಅಭಿವೃದ್ಧಿ ಅಂತ ಹೇಳ್ತೇವೆ, ಎಲ್ಲಿ ಮಕ್ಕಳನ್ನು ಕೊಂಡೊಯ್ತಾರಂತ ಗೊತ್ತಿಲ್ಲ. ಹಾಗೆ ನಾನು ಹೇಳುದಾದ್ರೆ ಸೋಷಿಯಲ್ ಮೀಡಿಯಾದ ಕಡೆಗೆ ಸರ್ಕಾರ ಸ್ವಲ್ಪ ಅದನ್ನು ಗಮನ ಹರಿಸಬೇಕು, ರಿಸ್ಟ್ರಿಕ್ಷನ್ ಮಾಡಬೇಕು, ಎಲ್ಲ ಮಾಡಬೇಕು. ಹೌದು, ಡಿಜಿಟಲ್ ಯುಗ ಕರೆಕ್ಟ್, ತಪ್ಪು ಸರಿಗಳು ಎಲ್ಲದರಲ್ಲಿ ಇರ್ತದೆ. ಆದ್ರೆ ಇದನ್ನೆಲ್ಲ ನೀವು ಯಾಕೆ ಮಾಡುದಿಲ್ಲ ಗೊತ್ತಿಲ್ಲ. ಎಲ್ಲವನ್ನು ನೀವು ಪರ್ಚೇಸ್ ಮಾಡಿ ತರ್ತೀರಿ, ಆದ್ರೆ ಅದರ ಸಾಧಕ ಬಾಧಗಳನ್ನು ನೀವು ನೋಡ್ಬೇಕು. ಅದು ಯಾರು ನೋಡ್ಲಿಕ್ಕೆ ಎಂತ ನಮಗೆ ಗೊತ್ತಿಲ್ಲ. ಮೇಡಮ್, ಈಗಿನ ಕಾಲದಲ್ಲಿ ಎಲ್ಲ ಕೂಡ ಈಗ ಮೊಬೈಲಲ್ಲೇ ಸಿಗ್ತದೆ. ಆದರೂ ಒಂದು ವ್ಯವಸ್ಥಿತವಾಗಿ ಈ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಎಂಬುದು ಈಗ ಎಷ್ಟು ಪರಿಣಾಮಕಾರಿಯಾಗಿದೆ, ಅಥವಾ ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬರಬೇಕು ಅಂತ ನೀವು ಬಯಸ್ತೀರಿ? ಇಲ್ಲ, ಬೇಕು. ಶಿಕ್ಷಣದೊಂದು ಅಂಗ. ನಾನು ಹೌದು. ಹೇಳುದು ಸೆಕ್ಸ್ ಸಹ ಲೈಫಲ್ಲಿ ಮನುಷ್ಯನದೊಂದು ಪಾರ್ಟ್. ಹೌದು. ಅದನ್ನ ನಾವು ಬೇರೆ ರೀತಿಯಲ್ಲಿ ನೋಡ್ಕೊಳ್ಳೋದು ನಿರ್ಬಂಧ ತಪ್ಪದು. ಮಾಡುದು ಹೌದು. ನಾನು ಹೇಳುದು, ಈಗ ಮೊದಲಿನ ಮಕ್ಕಳಿಗೂ ನಮ್ಮ ಜನರೇಷನ್ಗೂ ಈಗಿನ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಉಂಟು. ಯಾಕೆಂದ್ರೆ ಮೊದ್ಲು ಒಬ್ಳು ಮುಟ್ಟಾಗುದಾದ್ರೆ ಅವಳೊಂದು SLC 8th 9th ಎಂತ ಹೌದು, ಇದ್ರು ಸಹ ಹೌದು. ಹೈಸ್ಕೂಲ್ ಲೆವೆಲ್ ಅಲ್ಲಿ. Correct, correct. ಈಗದು ಮಕ್ಕಳು ಪ್ರೈಮರಿಯಲ್ಲೇ. ಪ್ರೈಮರಿಯಲ್ಲೇ ಮುಟ್ಟಾಗ್ತಾರೆ. ಆ ಮಕ್ಕಳಿಗೆ ಪಾಪ ಆಟ ಆಡುವ ಟೈಮಲ್ಲಿ ಇದಾಗುವ ಅವರಿಗೆ ಏನು ಅಂತ ಗೊತ್ತಿರುವುದಿಲ್ಲ, ಗೊತ್ತಿರುವುದಿಲ್ಲ. ಏನು ಮಾಡಬೇಕು ಅಂತ. ಹೌದು, ಹೌದು. ಆಗ ಆ ಮಕ್ಕಳ ಪರಿಸ್ಥಿತಿ ಪೇರೆಂಟಿಗೆ ಮೊದ್ಲು ಅರ್ಥ ಆಗ್ಬೇಕು. ಪ್ರೈಮರಿ ಮಕ್ಕಳಿಗೆ ಏನು ಹೇಳ್ಬಾರ್ದು, ನಮ್ಮ ಮಕ್ಕಳು ಚಿಕ್ಕದು ಇಲ್ಲ, ಕೂತ ಆ ಮಕ್ಕಳಿಗೆ. ನಾನು ಆಗದಿಂದ ಪೇರೆಂಟ್ಸ್ ಹೇಳುದು, ಅವರು ಸಹ ವಿದ್ಯಾವಂತರು. ತಮ್ಮ ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗ್ತಾ ಬರುವಾಗ ಮುಂದಿನ ದಿನಗಳಲ್ಲಿ ಹೀಗೆ ಆಗ್ತಾ ಉಂಟು, ಹೀಗೆ ಮಾಡಿದ್ರೆ ಇದು ಹೌದು, ಸರಿ, ಹೌದು. ಇದು ತಪ್ಪು. ಅದರಲ್ಲಿ ನಾವು ಮುಚ್ಚುಮರೆ ಮಾಡಬಾರ್ದು. ಯಾಕೆಂದ್ರೆ ಒಂದು ತಾಯಿಯಾದವಳು ತನ್ನ ಹೆಣ್ಮಗುವಿಗೆ ಹೇಳ್ಬೇಕು ತನ್ನ ಫಿಸಿಕ್ ಬದಲಾವಣೆ ಆಗುವಾಗ. ಯಾಕೆ ನಾವು ಹೇಳ್ತೇವೆ ಕೆಲವು ಮಕ್ಕಳು ಏನಪ್ಪ ಇವರಿಗೆ ಸರಿ ಇಲ್ವಾ, ಒಂದು ಹುಡುಗರನ್ನು ನೋಡೋಕೆ ಏನಾ ಮಾಡ್ತಾರೆ. ಇಲ್ಲ, ನಮ್ ಜೀವದಲ್ಲಿ ಹಾರ್ಮೋನ್ ಬದಲಾಗ್ತಾ ಇರ್ತದೆ. ಒಬ್ರ ಹಾರ್ಮೋನ್ ಕಂಟ್ರೋಲಿಂಗ್ ಇರ್ಬೋದು, ಒಬ್ರಿಗೆ ಇಲ್ಲದೆ ಇರ್ಬೋದು. ಆಗ ಹೇಳಿಕೊಡುದು ಅದ್ರ ಬಗ್ಗೆ ನಮ್ ಕರ್ತವ್ಯ. ನೀವು ಹೀಗೆ ಮಾಡಿದ್ರೆ ಹೀಗೆ ಆಗ್ತದ ಅಂತ. ಒಂದು ತಾಯಿ ಒಂದು ಹೆಣ್ಣಿಗೆ ಮಗಳಿಗೆ ಹೇಳ್ಬೇಕು, ಅಪ್ಪನಾದವ ಮಗನಿಗೂ ಹೇಳ್ಬೇಕು. ಯಾವುದೇ ಅಪ್ಪ ಮಗನ ಬಾಡಿಯಲ್ಲಿ ವೇರಿಯೇಷನ್ ಆಗುವಾಗ ಅಪ್ಪನು ಕೂತು ಮಾತಾಡುದಿಲ್ಲ. ಹುಡುಗರಂದ್ರೆ ಒಂದು ತಾತ್ಸಾರ, ಹುಡುಗರು ಹೇಗೆ ನಡೀತದ ಅಂತ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಡಗಿಸಿ ನೋಡುದಕ್ಕಿಂತ ಎಲ್ಲರ ಲೈಫಲ್ಲಿ ಸೈಕ್ಲಿಂಗ್ ಸೆಕ್ಸ್ ಆಗಿ ಎಲ್ರಿಗೂ ಮಕ್ಕಳು ಹುಟ್ಟುದು ಅದನ್ನೇನು ವಿಷಯ ಅಲ್ಲ. ನಾನ್ ಹೇಳುದು, ಮೊದಲು ಶಾಲೆಗಳಿಗೆ ಹೆಣ್ಮಕ್ಕಳಿಗೆ ಒಂದು ಮೆನ್ಸ್ಟ್ರೇಷನ್ ಆದ್ರೆ ಪ್ಯಾಡ್ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿರುವುದಿಲ್ಲ. ಬಟ್ಟೆ ಪರಿಸ್ಥಿತಿ ಇತ್ತು ಆಗ. ಈಗೆಲ್ಲ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಹೇಳುವಾಗ ಅದ್ರ ಬಗ್ಗೆ ನೀವೆಷ್ಟು ಅವೇರ್ನೆಸ್ ಮಾಡ್ತಿದ್ದೀರಿ, ಏನು ಮಾಡಬೇಕು, ಎಂತ ಮಾಡಬೇಕು ಅಂತ. ಇದು ನೋವಲ್ಲಿ ಹೇಳುದು. ನಮ್ಮ ಹೆಂಗಸರಲ್ಲಿ ಸಹ
ಆ ಓಪನ್ ಆಗಿ ಹೇಳ್ತಾ ಇದ್ದೆ, ನೀವು ಹೇಳಿದಕ್ಕೆ ಓಪನ್ ಆಗಿ ಆ ಪ್ಯಾಡ್ಗಳನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಅದನ್ನು ಇದು ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ, ಎಲ್ಲವನ್ನೂ ನೀವು ಹೌದು. ಕೊಂಡೋಗಿ ಡ್ರೈನೇಜ್ ಬ್ಲಾಕ್ ಹೌದು. ಮಾಡುವಾಗೆ ಬಿಸಾಡ್ತೀರಿ. ಇದು ತಪ್ಪು. ಇದೆಲ್ಲ ಅವೇರ್ನೆಸ್ ಗಳು ಬರಬೇಕು. ಸೆಕ್ಷುವಲಿಸ ಏನಾಗ್ತದೆ, ಇದರಿಂದ ಪರಿಣಾಮ ಏನು, ನಾವು ಹೇಗೆ ಇರಬೇಕು, ಎಂತ ಇರಬೇಕು, ಅದನ್ನು ಖಂಡಿತ ಸ್ಕೂಲ್ಗಳಲ್ಲಿ ಸಹ ಒಂದು ಕ್ಲಾಸ್. ನಾವೀಗ ಪಾರ್ಟ್ ಬಾಡಿ ತೋರಿಸ್ತೇವೆ, ಮಾನವನ ಅಂಗ ಅಂತ ಎಲ್ಲ ತೋರಿಸ್ತೇವೆ. ಇದನ್ನ ಎಕ್ಸ್ಪ್ಲೇನ್ ಮಾಡಿ, ಅದರಲ್ಲಿ ಏನಿಲ್ಲ. ಅದನ್ನ ಹೇಳಿದ ಕೂಡಲೇ ಏನು ಮುಜುಗರ ಇಲ್ಲ. ನೀವು ಕಲಿಸುವ ರೀತಿಯಲ್ಲಿ ಇರುವುದು, ನೀವು ದೃಷ್ಟಿಯಲ್ಲಿ ಇರುವುದು ನಿಮ್ದು. ನಾನು ಹೇಳಿದಾಗೆ ಎಲ್ಲವನ್ನು ನೀವು ಅದೇ ರೀತಿಯಲ್ಲಿ ನಾವು ಹೇಳಿಕೊಟ್ಟ ಕೂಡಲೇ ಮಕ್ಕಳು ರಿಸರ್ಚ್ ಮಾಡ್ಲಿಕ್ಕೆ ಹೋಗುವರಂತ ಇಲ್ಲ. ನೋಡೋ ಮಕ್ಕಳಿಗೆ ಈಗ ಮೊಬೈಲ್ ಅಲ್ಲಿ ಸಿಗ್ತದೆ. ಕದ್ದು ಮುಚ್ಚಿ ಹೇಳುದಕ್ಕೆ ನಿಮ್ಗೆ ಸೈಂಟಿಫಿಕಲಿ ನೀವು ಮಾತಾಡಿ. ಅಂದ್ರೆ ಸೈನ್ಸ್ ಕ್ಲಾಸ್ ಉಂಟಲ್ಲ, ಸೈನ್ಸ್ ಕ್ಲಾಸ್ ಅಲ್ಲಿ ಹೇಳಿ ಅದರ ಪರಿಣಾಮ, ನಾವ್ ಯಾಕೆ ಹೀಗೆ ಮಾಡಬಾರ್ದು, ಯಾಕೆ ಇದು ತಪ್ಪೋ ಸರಿ ಮಕ್ಕಳಿಗೆ ಹೇಳಿ. ಅದನ್ನು ನಾವು ಸೆಕ್ಸ್ ಹೇಳಿದ ಕೂಡಲೇ ಅದನ್ನೊಂದು ಭಾರಿ ಒಂದು ವಿಚಿತ್ರ ಮಾತಾಡದ ಸ್ಥಿತಿಯಲ್ಲಿ, ರೇಪ್ ಮಾಡಿದ ನಂತರ ನೀವು ಮಾತಾಡ್ತೀರಿ. ಅದಕ್ಕಿಂತ ಮೊದಲು ಆಗದಾಗೆ ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಅದರ ಬಗ್ಗೆ ನಾಲೆಜ್ ಕೊಡ್ಲೇಬೇಕು ಅಂತ ನನ್ನ ಇದು. ಕೆಲವರಿಗೆ ಇರ್ಬಹುದು ಶಾಲೆಯಲ್ಲಿ ಇದು ತಂದ್ರ ಅಂತ. ಮಕ್ಕಳು ಕೋಣೆಯಲ್ಲಿ ಕೂತು ಮಾಡಿ ಅದನ್ನೊಂದು ಟೆಸ್ಟ್ ಮಾಡ್ಲಿಕ್ಕೆ ಹೋಗಿ ಯಾವ್ದಾ ಹೆಣ್ಣು ಮಗಳು ಬಲಿಪಶು ಆಗುದಕ್ಕಿಂತ ಆ ಮಕ್ಕಳಿಗೆ ಗೈಡ್ ಮಾಡ್ಬೋದಲ್ಲ, ಮಾಡ್ಬೋದು. ಕೊನೆಯದಾಗಿ ಈ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಪುಟ್ಟ ಬಾಲಕಿಯರಿಂದ ಯುವತಿಯರ ತನಕ ಅವರಿಗೆ ಇಂತಹ ವಿಷಯಗಳಲ್ಲಿ ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು, ಕಂಟ್ರೋಲಿಂಗ್, ಅದರ ಬಗ್ಗೆ ಒಂದು ಮೆಸೇಜ್ ಕೊಡಿ. ಇಲ್ಲ, ಮಕ್ಕಳಿಗೆ ಎಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಕಲಿಸ್ತಾರೆ ಈಗಿನ ಮಕ್ಕಳಿಗೆ. ಗೊತ್ತಿಲ್ಲ ಅದು ಎಷ್ಟು ಆ ಮಕ್ಕಳಿಗೆ ಅರ್ಥ ಆಗ್ತದ ಗೊತ್ತಿಲ್ಲ. ಎಲ್ಲ ಕಡೆಯಲ್ಲಿ ಉಂಟು. ನಾನು ಪದೇ ಪದೇ ಇದು ಹೇಳುದು, ಇದನ್ನು ಇನ್ನೊಬ್ರು ಬಂದು ಹೇಳೋದಕ್ಕಿಂತ ನನ್ನ ಮನೆ ಮಗುವಿಗೆ ನಾನೇ ಹೇಳಿಕೊಟ್ರೆ ಇಷ್ಟು ಕಷ್ಟ ಆಗುದಿಲ್ಲಲ್ಲ. ಮೊದಲು ನಮ್ಗೆ ಹೇಳ್ತಿದ್ದದಲ್ಲ, ಮನೆಯ ಮಂತ್ರಾಲಯ ಜನನಿ ತಾನೇ ಮೊದಲ ಗುರು ಅಂತ. ತಾಯಿ ಮನೆ ಮೊದಲ ಶಾಲೆ. ನಿನ್ನ ಮಗುಗೆ ನೀನೇ ಹೇಳಿಕೊಟ್ರೆ ಆ ಮಕ್ಕಳಿಗೆ ಅರ್ಥ ಆಗುವಂತದ ರೀತಿಯಲ್ಲಿ ಹೇಳಿಕೊಡಿ. ಎಲ್ಲವನ್ನೂ ದುಡುಕಿ ಎಲ್ಲವನ್ನೂ ಬೈತಾ ಅವನೊಂದು ಹೀಗೆ ಪಿಕ್ಚರ್ ನೋಡ್ತಾ, ನಾವು ಈಗ ಎಂತ ಮಾಡ್ತೇವೆ, ಒಂದು ಪಿಕ್ಚರ್ ನೋಡ್ತಾ ಇರ್ತೇವೆ, ಪೇರೆಂಟ್ ಒಟ್ಟಿಗೆ ಕೂತು ಏನಾದ್ರೂ ಸೀನ್ ಬರುವಾಗ ಮುಖ ನೋಡ್ತೇವೆ. ಬೇಡ, ಓಪನ್ ಆಗಿ ನೋಡಿ, ಅದ್ರದ್ದು ಚರ್ಚೆಗಳು ಮಾಡಿ ಅಲ್ಲ ನೀವು. ಅದು ಮಾಡುದಿಲ್ಲ. ಅದನ್ನೇನೋ ಮುಜುಗರ ರೀತಿಯಲ್ಲಿ ಡಿಸ್ಕಷನ್ ಮಾಡಿ ಓಪನ್ ಆಗಿ. ಅದನ್ನು ಮಾಡಿದ್ರೆ ಮಕ್ಕಳಿಗೂ ಮುಜುಗರ ಇರುವುದಿಲ್ಲ. ಇದನ್ನು ಯಾವ ಪೇರೆಂಟ್ಸ್ ಮಾಡುದಿಲ್ಲ. ನಾನು ಅದನ್ನೇ ಹೇಳುದು, ಮನೆಯಿಂದಲ ಮೊದಲು ಶುರು ಮಾಡಿ. ಈಗಿನ ಮಕ್ಕಳಿಂದ ಪ್ರೈಮರಿಯಿಂದ ಅವರಿಗೆ ಸರಿ ತಪ್ಪನ್ನು ಹೇಳಿ. ಅದು ಪ್ರತಿಯೊಂದು ವಿಷಯದಲ್ಲಿ ಮುಚ್ಚಿಡುವಂತ ವಿಷಯ ಇಲ್ಲ. ನೀವು ಎಲ್ಲವನ್ನೂ ಶಾಲೆಗಳಿಗೆ ಡಿಪೆಂಡ್ ಆಗುದು. ಬೆಳಿಗ್ಗೆ ಬ್ಯಾಗ್ ಹಾಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಟಿಫಿನ್ ಕೊಟ್ಟು ನಿಮ್ದು ಕಳಿಸಿದು ಮುಗೀತು, ಮತ್ತೆ ಸಂಜೆ ಬಂದು ಟ್ಯೂಷನ್ ಕಳಿಸಿದು ಮುಗೀತು. ನಿಮ್ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತೀರಿ? ಯಾವ ಪೇರೆಂಟ್ಸಿಗೆ ಸರಿ, ಪೇರೆಂಟ್ಸ್ ಎಷ್ಟು ಟೈಮ್ ಕೊಡ್ತೀರಿ, ಗೈಡೆನ್ಸ್ ಕೊಡ್ತೀರಿ, ಅದನ್ನು ಮಾಡಿ. ಅಲ್ಲ ಮನೆಯಿಂದ ಮಾಡಿದ್ರೆ ಎಲ್ಲ ಶುರು ಆಗ್ತದೆ. ಎಲ್ಲವನ್ನೂ ನಾವು ಬ್ಲೇಮ್ ಮಾಡುದಲ್ಲ. ಶಾಲೆಗಳು ಸಹ ನಿಮ್ಮ ಬಿಸ್ನೆಸ್ ಮೈಂಡ್ ಬಿಟ್ಟು ಅನ್ನು ನಮ್ಮ ಮಕ್ಕಳು ಅಂತ ನೋಡ್ಕೊಳ್ಳಿ, ಸ್ವಲ್ಪ ಮಾಡಿ. ಎಲ್ಲರದು, ಸಮಾಜದ ಪ್ರತಿಯೊಬ್ಬರದು ಇದರಲ್ಲಿ ಪಾಲು ಬೇಕು. ಹಾಗೆ ಅಂತ ಎಲ್ರು ನಾವೀಗ ಸೋಷಿಯಲ್ ಆಕ್ಟಿವಿಸ್ಟ್ಗಳೇ ಮಾತಾಡಿದ ಕೂಡಲೇ ಬದಲಾವಣೆ ಅಂತಲ್ಲ. ನಿಮ್ಮಿಂದ ಬದಲಾವಣೆ ಆಗ್ಬೇಕು. ಎಲ್ಲವನ್ನು ಪೊಲೀಸ್ ಅಧಿಕಾರಿಗಳೇ ಮಾಡಬೇಕು, ಎಲ್ಲರ ರಕ್ಷಣೆ ಅವನೇ ಮಾಡಬೇಕು ಅಂತಲ್ಲ. ಆದ್ರೆ ಕಾನೂನಾತ್ಮಕವಾಗಿ ಏನು ನೀವು ಕೆಲವು ಆಗದಾಗೆ, ನಾನು ಹೇಳುದಕ್ಕೆ, ನಮ್ಮ ಹತ್ರ ಬಂದು ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮನೆ ಕ್ಯಾಮರಾ ತಗೊಳ್ತಾರೆ, ಶಾಪ್ ಅಲ್ಲಿ ಕ್ಯಾಮರಾ ಉಂಟಾ ನೋಡ್ತಾರೆ. ಇಡಿಯಪ್ಪ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇಡಿ, ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಿ ಉಂಟು ರೈಲ್ವೆ ಸ್ಟೇಷನ್ಗಳಲ್ಲಿ ಕ್ಯಾಮರಾ, ಎಲ್ಲಿ ಉಂಟು ಬಸ್ ಸ್ಟ್ಯಾಂಡ್ ಗಳಲ್ಲಿ ಕ್ಯಾಮರಾ, ಎಲ್ಲಿ ಇಂಟೀರಿಯರ್ ಪ್ರದೇಶಗಳಲ್ಲಿ ಕ್ಯಾಮರಾ ಎಲ್ಲಿ ಉಂಟು? ನಿಮ್ಮ 112 ಬಂದು ಅವನು ಚೆಕ್ ಮಾಡೋ ಮೊದಲು ಏನಾದ್ರೂ ಇನ್ಸಿಡೆಂಟ್ ನಿಮ್ಗೆ ಅಲ್ಲಿ ಮಾನಿಟರ್ ಮಾಡಬಹುದಲ್ಲ. ಟ್ರಾಫಿಕ್ ವಿಷಯದಲ್ಲಿ ಕದ್ರಿಯಲ್ಲಿ ಕೂತು ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲಿ ಹೋಗ್ತಾ ಇದ್ದಾನಂತ ನೀವು ನೋಡ್ತೀರಲ್ಲ. ಇದನ್ನು ಸ್ವಲ್ಪ ಮಾನಿಟರ್ ಮಾಡಿ. ಇದು ರಾಜಕಾರಣಿಗಳಿಗೆ ನಾನು ಹೇಳುದು, ಫಂಡ್ ತಂದು ನಿಮ್ಮ ಮನೆಗೆ ಖರ್ಚು ಮಾಡಬೇಡಿ. ಅಟ್ಲೀಸ್ಟ್ ನಾವು ಕೇಳ್ತಾ ಇದ್ದೇವೆ ಅಂತ ಎಲ್ಲ ಕಡೆ ಕ್ಯಾಮರಾ ಹಾಕಿ ಅದನ್ನ ಹಾಕಿಕೊಂಡು ಹೋಗುದಲ್ಲ, ಸ್ವಲ್ಪ ಅದನ್ನ ನೋಡಿ ವರ್ಕ್ ಆಗ್ತದೆ ಅದನ್ನ ನೋಡಿ ಒಂದು ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಸಹ ಒಂದು ಕಡೆ ನಿಲ್ಲುವಾಗ ಏನ್ ಪ್ರಾಬ್ಲಮ್ ಇಲ್ಲ. ಕ್ಯಾಮರಾ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಧೈರ್ಯ ಇರ್ತದೆ. ಇಂಟೀರಿಯರ್ ಪ್ರದೇಶಗಳಲ್ಲಿ, ಜನನಿಬಿಡ ಇರುವ ಪ್ರದೇಶಗಳಲ್ಲಿ ಹಾಕಿ. ಅಲ್ಲ, ಈಗ ಮೊನ್ನೆ ಇನ್ಸಿಡೆಂಟ್ ಆಗುವಾಗ ಯಾವುದು ಮಗು ಪಾಪ ಲಾವಣ್ಯ ವಿಷಯದಲ್ಲಿ ವಿಡಿಯೋ ಮಾಡಿಲ್ಲ, ಇಲ್ಲದ್ರೆ ಸಾಕ್ಷ್ಯ ಕೊರತೆ, ಯಾರು ನೋಡಿದ್ರು, ಒಂದು 10 ವರ್ಷ ಅವನು ಹಾಕಿದ್ನ ಅಥವಾ ಚೂರಿ ಇತ್ತ, ಈ ಕ್ವಶನ್ ಗಳಿಗೆ ಆನ್ಸರ್ ಕೊಡ್ಲಿಕ್ಕೆ ಆಗುದಿಲ್ಲ ಕೋರ್ಟ್ ಅಲ್ಲಿ. ಈಗ ನಾವು ಹೇಳ್ತೇವೆ ಯಾರಪ್ಪ ಇದು ಮಾಡಿದ್ವು ಅಂತ, ಪಾಪ ಅಲ್ಲಿ ಬಸ್ಸಲ್ಲಿ ಕೂತು ಮಾಡಿರುವವರು, ಅದೊಂದು ದೊಡ್ಡ ಎವಿಡೆನ್ಸ್. ಅದೇ ರೀತಿ ನಿಮ್ಮ ಕ್ಯಾಮರಾ ಇರ್ತಿದ್ರೆ ಹಾಕಿ ಎಲ್ಲ ಕಡೆಗಳಲ್ಲಿ. ನಾನು ಎದು ಹೇಳಿದಲ್ಲ, ನಿರ್ಭಯ ಫಂಡ್ ಅಲ್ಲಿ ನೀವು ಸಹ ಮಾಧ್ಯಮದವರ ಅದೊಂದು ಧ್ವನಿ ಎತ್ತಿ, ನಿರ್ಭಯ ಫಂಡ್ ಅಲ್ಲಿ 667 ಕೋಟಿ ಬಂದಿದೆ ರಾಜ್ಯ ಸರ್ಕಾರಕ್ಕೆ. ಆಗ್ಲೇ ಎಲ್ಲಿ ಹೋಗಿದೆ ಈ ಹಣ? ನಮ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ, ಏನು ಮಾಡಿದೆ?
ಅಲ್ವಾ? ಏನಾದ್ರೂ ಹ್ಮ್. ಮಾಡ್ಬೇಕಲ್ಲ ಅದ್ರ Correct, ಹೆಸರಲ್ಲಿ, correct, ಏನು correct. ಮಾಡ್ಲಿಲ್ಲ. ಹ್ಮ್, ಹ್ಮ್. ಅದನ್ನು ಮಾಡಿದ್ರೆ ನನ್ನ ಇದರಲ್ಲಿ ಬೇರೆ ಏನಿಲ್ಲ. ಸ್ವಲ್ಪ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊಂಡೋದ್ರೆ ಹೌದು. ಹೆಣ್ಣು ಮಕ್ಕಳ ಹಿಂದೆ ಎಲ್ರಿಗೂ ಹೋಗ್ಲಿಕ್ಕೆ ಹೌದು, ಆಗುದಿಲ್ಲ. ಪ್ರತಿ ಪೇರೆಂಟ್ಸ್ಗೆ ಸಲ ಹೌದು, ಪ್ರತಿದಿನ ವರ್ಷ ಅವರಿಗೆ ಮನಸ್ಸು ಧೈರ್ಯ ಹ್ಮ್. ಹೇಳ್ಕೊಳ್ಳುವಂಥದ್ದು. ಹ್ಮ್. ಈಗ ಮನೆಯಲ್ಲಿ ಒಂದು ಮಗು ಬಂದು ಹೇಳಿದ್ಲು, ಹುಡುಗಿ ನನ್ನನ್ನೊಬ್ಬ ಈಗ ಹಿಂದೆ ಬಂದ ಚುಡಾಯಿಸ್ದ, ಹೌದಾ, ಅವಳಿಗೆ ಬೈತಾರೆ. ಹೌದು, ಅವಳಿಗೆ ಬೈತಾರೆ, ನೀನು ಇನ್ನು ಹೋಗ್ಬೇಡ, ಈ ಕಡೆಯಿಂದ ಹೋಗು, ನಿಂದೆ ನಮಗೆ ತಪ್ಪ ಯಾಕೆ, ಅಂತ. ನಮ್ಮ ಹೆಸರು ಹಾಳಾಗ್ತದೆ, ನಮ್ದು ಮೀಡಿಯಾದಲ್ಲಿ ಬರ್ತದೆ, Correct, ನಾವು ಎಕ್ಸ್ಪೋಸ್ ಆಗುದು ಬೇಡ. correct, ಹೌದು. ನೀವು ಮಾತಾಡಿದ್ರೆ ಇನ್ನೊಂದು ಮಕ್ಕಳಿಗೆ ಧೈರ್ಯ ಬರ್ತದಲ್ಲ. ಹೌದು. ಎಷ್ಟು ಪೇರೆಂಟ್ಸ್ ಇದು ಮಾಡ್ತಾರೆ, ಅಡಗಿಸ್ತಾರೆ ನಮ್ಮ ಮಕ್ಕಳನ್ನು, ಬೇಡಪ್ಪ ನಮ್ಗೆ ಇದೆಲ್ಲ, ನಾವು ಮುಂದೆ ಬರುದು ಬೇಡ, ನಮ್ಮ ಹೆಣ್ಣು ಮಕ್ಕಳಿಗೆ ಇದು ಮಾಡಬೇಡಿ, ಹೆಣ್ಣು ಗಂಡು ಅಂತ ಭೇದ ಮಾಡಬೇಡಿ, ಈಕ್ವಲ್ ರೈಟ್ಸ್ ಕೇಳುವವರು ನಾವೇ. ಹೌದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಮುಂದೆ ಹೋಗ್ಬೇಕು, ರೈಟ್ಸ್ ಕೇಳುವವರೇ ನಾವೇ. ಹ್ಮ್. ಆದ್ರೆ ಇಂಥ ಸಂದರ್ಭದಲ್ಲಿ ಬರುವಾಗ ನಾವು ಅಬಲೆಯರಾಗಿ ಅವರನ್ನು ನಾವು ಮುಂದೆ ಬರುದು ಬೇಡ, ಇದು ಸರಿಯಲ್ಲ. ಪೇರೆಂಟ್ಸ್ ಏನೇ ತಪ್ಪಿದ್ರು ಮಕ್ಕಳ ಒಟ್ಟಿಗೆ ನಿಲ್ಲಿ, ಸಮಾಜದಲ್ಲಿ ಅವರನ್ನು ಮುಂದೆ ಬರುವಾಗೆ ಮಾತಾಡುವಾಗೆ ಮಾಡಿ, ನಮ್ಗೆ ಬೇಡ ಅಂತ ಮಾಡಬೇಡಿ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಬೇರೆಯವರು ಮಾತಾಡ್ಬೋದು, ನನ್ನ ಮನೆ ಮಗಳು ಮಾತಾಡಬಾರ್ದು, ಇದು ಆಗ್ಬಾರ್ದು. ನಿಮ್ಮ ಮನೆ ಮಗಳು ಮೊದಲು ಮಾತಾಡಿಸಿ ಅಂತ ಹೇಳೋದು. ನೋಡಿ, ಮಹಿಳೆಯರಿಗೆಲ್ಲ ರಿಸರ್ವೇಶನ್, ಹೌದು. ಇದರಲ್ಲಿ 50 ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ರಿಸರ್ವೇಶನ್. ಈಗ ಮಹಿಳೆಯರಿಗೆ ಅಂತ ಕೆಲ ಸರ್ಕಾರದಿಂದ 2,000 ಕೊಡುದಂತೆ, ಕೆಲವು ಕಡೆಯಲ್ಲಿ ಬಸ್ ಉಚಿತ. ಈಗ ಕೆಲವು ಕಡೆಯಲ್ಲಿ ನೋಡು, ರೈಲು ಬೋಗಿಯಲ್ಲಿ ಒಂದು ಮಹಿಳಾ ರಿಸರ್ವೇಶನ್ ಬೋಗಿ, ಬಸ್ ಕೆಲವು ಕಡೆಯಲ್ಲೆಲ್ಲ ಮಹಿಳೆಯರಿಗೆ ಬಸ್ ಕೊಟ್ಟಿದ್ದಾರೆ. ಆದ್ರೆ ನನ್ಗೆ ಇಲ್ಲಿ ನಗು ಬರುದು, ದಕ್ಷಿಣ ಕನ್ನಡದಲ್ಲಿ ಒಂದು ಮಹಿಳಾ ಠಾಣೆ, ಮಹಿಳಾ ಠಾಣೆ. ಮಹಿಳಾ ಠಾಣೆಯಲ್ಲಿ ಮೊದಲು STD ಬೂತ್ನಾಗೆ 8 ಗಂಟೆಗೆ ಬಂದ್ ಆಗ್ತಿತ್ತು. ಈಗ ಮೊನ್ನೆ ನಾವು ಒಬ್ಬೆ ಹೊಡೆದು ಕಮಿಷನರಿಗೆ 24x7 ಮಾಡಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, ಯಾಕೆಂದ್ರೆ ಸ್ವಲ್ಪ ಗೊಂದಲ ಆಯ್ತು. 24x7 ಈಗ ಓಪನ್ ಮಾಡ್ತಾ ಇದ್ದಾರೆ. ಆದ್ರೆ ಮಹಿಳಾ ಠಾಣೆಯಲ್ಲಿ ಮಹಿಳೆಯರ ಪ್ರಾಬ್ಲಮ್ ಕೇಳಲಿಕ್ಕೆ ಇನ್ಸ್ಪೆಕ್ಟರ್ ಇರುವುದು ಗಂಡಸರು, SI ಇರುವುದು ಗಂಡಸರು, ಮಹಿಳೆಯರು ಇಲ್ಲ. ನಾನ್ ಕೇಳುದು ಎಲ್ಲದಕ್ಕೂ ನೀವು ಮಹಿಳೆಯರಿಗೆ ಗೌಪ್ಯತೆಗೆ ಪ್ರತಿಯೊಂದು ರಿಸರ್ವೇಶನ್ ಕೊಡ್ತೀರಿ. ಬಸ್ ರಿಸರ್ವೇಶನ್, ಅದ್ರ ಸೀಟ್ಗಳಲ್ಲಿ ರಿಸರ್ವೇಶನ್, ಬಸ್ ಅಲ್ಲಿ 3 ಸೀಟ್ ಇದೆಲ್ಲ ಕೊಟ್ಟು, ಮಹಿಳಾ ಠಾಣೆಗೆ ಒಂದು ಹೆಣ್ಣು ಹೋದ್ರೆ ಅವಳಿಗೆ ಏನಾದ್ರೂ ಪರ್ಸನಲ್ ಮಾತಾಡ್ಲಿಕ್ಕೆ ಇದ್ರೆ ಈ ಗಂಡಸರ ಹತ್ರ, ನಾನ್ ಗಂಡಸರು ಹಾಳು ಅಂತಲ್ಲ, ಕೆಲವು ಪೊಲೀಸರಿಗಿಂತ ಜಾಸ್ತಿ ಅದೊಂಥರ ಇದ್ದು ತುಂಬಾ ಕೇಸ್ ಸಾಲ್ವ್ ಮಾಡಿ ಇದ್ದಾರೆ. ಆದ್ರೆ ಕೆಲ ವಿಷಯದಲ್ಲಿ ಮುಜುಗರ ತರುವಂತ ವಿಷಯದಲ್ಲಿ ಮಹಿಳೆಯರ ವಿಷಯವನ್ನು ಮಹಿಳೆಯರಿಗೆ ಹೋಗಿ ಹೇಳಲಿಕ್ಕೆ ಆಗದಿದ್ರೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ರಾಜಕಾರಣಿಗಳು ಬಂದ್ರು, ಇದುವರೆಗೆ ಮಹಿಳಾ ಠಾಣೆಯಲ್ಲಿ ಮಹಿಳೆಯರೇ ಬೇಕಂತ ಯಾರಿಗೂ ತಲೆಯಲ್ಲಿಲ್ಲ. ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾ ಇಲ್ಲ, ಗಂಡಸರೇ ಚಾರ್ಜಿಗೆ ಬರುವುದು, ನನ್ಗೆ ಅರ್ಥ ಆಗುದಿಲ್ಲ. ಈ ಮಹಿಳಾ ಠಾಣೆಗೆ 24x7 ಮಾಡಿದ್ದಾರೆ, ಭಾರಿ ಖುಷಿ. ಆದ್ರೆ ಅಲ್ಲಿ ಒಳ್ಳೆ ಮಹಿಳೆ, ಹಾಗಂತ ಅಲ್ಲಿ ಮಹಿಳೆಯರೇ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ಕೊಂಡು ಮಹಿಳೆಯರ ಗುಂಪು ಬೇಡ, ಇದು ನಾವು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ಬೇಕು ಮಹಿಳಾ ಠಾಣೆಗೆ, ಇದು ದುರ್ದೈವ ನಮ್ದು, ಅಂತದ್ ಆಗ್ಬೇಡಿ ಅಂತ ಹೇಳುದು. ಮಹಿಳಾ ಠಾಣೆಗೆ ಒಂದು ಒಳ್ಳೆ ಅಧಿಕಾರಿ, ಹೆಂಗಸರು ಮಕ್ಕಳು ಅದರ ಮುಕ್ತವಾಗಿ ನಮ್ಮ ಮನೆಗೆ ಹೋಗಿ ಹೇಳುವಾಗೆ ಒಂದು ಸ್ಟೇಷನ್ ಬೇಕು. ಎಲ್ಲದಕ್ಕೂ FIR ಹಾಕಿ ಎಲ್ಲದಕ್ಕೂ ಕೇಸ್ ಮಾಡಿ ಅಂತ ಹೇಳುದಲ್ಲ ನಾನು. ಅಲ್ಲಿ ಕೂತು ಅವರನ್ನು ಬದಲಾವಣೆ ಮಾಡುವಂತದ್ದು, ಅವರ ಪ್ರಾಬ್ಲಮ್ ಕೇಳುವಂತದ್ದು, ಇದು ಮಾಡಿ. ನೀವು ಸಹ ಶಾಲಾ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಮಾಡಿ, ಪೊಲೀಸ್ ಇಲಾಖೆ ಮಾಡಿ, ನಾವು ನಿಮ್ ಜೊತೆ ಬರ್ತಿದ್ದೇವೆ. ನೀವೆಷ್ಟು ಮಾಡ್ತೀರಿ ಗೊತ್ತಿಲ್ಲ, ಯಾವ ಮಹಿಳಾ ಠಾಣೆಯವರು ಎಷ್ಟು ಅವೇರ್ನೆಸ್ ಮಾಡ್ತಾರೆ ಪೊಲೀಸ್ ಅಧಿಕಾರಿ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅಧಿಕಾರಿಗಳು ಕಡಿಮೆ ಉಂಟು, ಪೊಲೀಸರು ಇಲ್ಲ, ಎಲ್ಲರೂ ರಾಜಕಾರಣಿಗಳು ಯೂಸ್ ಮಾಡ್ತಾ ಇದ್ದಾರೆ ಅವರನ್ನು. ಹಾಗಾಗಿ ಅವರಿಗೆ ಸಹ ತುಂಬಾ ತೊಂದರೆ ಆಗ್ತಾ ಉಂಟು. ಅದಕ್ಕಾಗಿ ನಾನು ಹೇಳೋದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಉಸ್ತುವಾರಿ ಸಚಿವರು ಇದಾದ್ರೂ ನೋಡ್ಬೇಕು, ಮಹಿಳೆಯ ಠಾಣೆಯಲ್ಲಿ ಮಹಿಳೆಯರು ಇರ್ಬೇಕು, ಮಹಿಳೆಯರಿಗೆ ಒಂದು ಹೋಗುವಂತದ್ದು, ಮಾತಾಡುವಂತದ್ದು ಕಂಫರ್ಟೇಬಲ್ ಝೋನ್ ನೀವು ಮಾಡಿ ಕೊಡ್ಬೇಕು ಅಂತ. ಇಷ್ಟೊತ್ತು ಈ ಒಂದು ಗಂಭೀರ ವಿಷಯದ ಕುರಿತು ಚರ್ಚೆ ನಡೆಸಿ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಮಹಿಳೆಯರ ಸುರಕ್ಷತೆ ಎಂದರೆ ಕೇವಲ ಮಹಿಳೆಯರ ವಿಷಯವಲ್ಲ, ಅದು ಕುಟುಂಬದ, ಸಮಾಜದ ಮತ್ತು ನಾಗರಿಕತೆಯ ಗುಣಮಟ್ಟದ ಅಳತೆ. ಕಾನೂನು, ಪೊಲೀಸ್, ಸರ್ಕಾರ, ಶಾಲೆ, ಕುಟುಂಬ ಮತ್ತು ಪ್ರತಿಯೊಬ್ಬ ನಾಗರಿಕರು ತಮ್ಮ ಪಾತ್ರವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದಾಗ ಮಾತ್ರ ನಿಜವಾದ ಸುರಕ್ಷಿತ ಸಮಾಜದ ನಿರ್ಮಾಣ ಸಾಧ್ಯ. ಮಂಗಳೂರು ಶಿಕ್ಷಣದಲ್ಲಿ ಮಾದರಿ ನಗರವಾಗಿರುವಂತೆ ಮಹಿಳಾ ಸುರಕ್ಷತೆಯಲ್ಲಿಯೂ ದೇಶಕ್ಕೆ ಮಾದರಿಯಾಗಲಿ ಎಂಬ ಆಶಯದೊಂದಿಗೆ ಇಂದಿನ ಮಂಗಳೂರು ಮ್ಯಾಟರ್ಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇತರರಿಗೂ ಹಂಚಿ. ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಆಕರ್ಷಕ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.